ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಆಜಾದ್ ICS ಅಕಾಡೆಮಿ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಓಕೆ, ಸೊ ನಿಮ್ಗೆಲ್ಲ ಗೊತ್ತಿರುವಂತೆ ಈ ಒಂದು ಕ್ಲಾಸು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತ ಒಂದು ಕ್ಲಾಸ್ ಆಗಿದೆ. ಸೊ ಯಾರೆಲ್ಲ ಈ ಕ್ಲಾಸ್ ಅನ್ನ ವಾಚ್ ಮಾಡ್ತಿರ್ತಾರೋ ಅವರು KS, PSI, PDO, FDA ಉಳಿದಂತ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಪ್ರಿಪೇರ್ ಆಗ್ತಿರ್ತಾರೋ ಅಂತವ್ರಿಗೆಲ್ಲ ಕೂಡ ಈ ಒಂದು ಕ್ಲಾಸು ಬೆನಿಫಿಟ್ ಆಗಿದೆ. ಇದು ಆಗಸ್ಟ್ ಮಂತ್ ನ ಒಂದು 2ನೇ ಭಾಗವಾಗಿರುತ್ತದೆ. ಇಟ್ಸ್ ಅ ಸೆಕೆಂಡ್ ಪಾರ್ಟ್ ಆಫ್ ದಿ ಆಗಸ್ಟ್ ಮಂತ್ ಅಂತ. ಆಲ್ರೆಡಿ ನಿಮಗೆ ಫಸ್ಟ್ ಪಾರ್ಟ್ ಕೂಡ ಆಕ್ಚುಲಿ ಆಜಾದ್ ICS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅಥವಾ ಆಜಾದ್ ICS ಅಕಾಡೆಮಿ ಆಪ್ ಮುಖಾಂತರ ಕೂಡ ಈ ವಿಡಿಯೋಗಳನ್ನ ಫ್ರೀ ಆಗಿ ವಾಚ್ ಮಾಡಬಹುದು. ಓಕೆ, ಒನ್ಸ್ ಅಗೇನ್ ವೆಲ್ಕಮ್ ಟು ಆಜಾದ್ ICS ಅಕಾಡೆಮಿ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಸೊ ಫಸ್ಟ್ ಟಾಪಿಕ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಒಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತ ಸೆಂಟ್ರಲ್ ಗವರ್ಮೆಂಟ್ ನ ಸ್ಕೀಮ್ ಆಗಿದೆ. ಅದುವೇ ಜಲ ಜೀವನ್ ಮಿಷನ್ ಅಂತ ಕರೀತಾರೆ. ಓಕೆ, ಇದನ್ನ 2018-19 ಜಾರಿಗೆ ತಂದಿರುವಂತಹ ಸ್ಕೀಮ್. ಓಕೆ, ಇದನ್ನ 2018-19 ಜಾರಿ ತಂದಿರುವಂತಹ ಸ್ಕೀಮ್ ಆಗಿದೆ. ಅದು ಸೆಂಟ್ರಲ್ ಗವರ್ಮೆಂಟ್ ನ ಸ್ಕೀಮ್ ಆಗಿದೆ. ಜಲ ಜೀವನ್ ಮಿಷನ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಈಗ ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದ್ರೆ, ರೀಸೆಂಟ್ ಆಗಿ ಈ ಒಂದು ಸ್ಕೀಮ್ ಅನ್ನ ಪಾರ್ಲಿಮೆಂಟ್ ಅಲ್ಲಿ ಮೆನ್ಷನ್ ಮಾಡ್ತಾರೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಆ ಕಾರಣಕ್ಕಾಗಿ ನಮ್ಗೆ ಇದು ಕರೆಂಟ್ ಅಫೇರ್ಸ್ ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ. ಸೊ ಹಾಗಾದ್ರೆ ಏನಿದು ಜಲ ಜೀವನ್ ಮಿಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ರೈಟ್, ರೀಸೆಂಟ್ ಏನಂದ್ರೆ ಆಕ್ಚುಲಿ ಜಲಶಕ್ತಿ ಮಿನಿಸ್ಟ್ರಿ, ಹೌದಾ, ಅಂದ್ರೆ ಏನು ನಮ್ಮ ಜಲ ಸಂಪನ್ಮೂಲ ಸಚಿವಾಲಯ ಇದೆಯಲ್ಲ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹೇಳ್ತಾರೆ, ಸೊ ನಾವೇನಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿರುವಂತ ಎಲ್ಲಾ ಅಂಗನವಾಡಿ ಮತ್ತೆ ಶಾಲೆಗಳಿಗೆ ಅಂದ್ರೆ ಸೊ ಟ್ಯಾಪ್ ಮುಖಾಂತರ ವಾಟರ್ ಅನ್ನ ಪ್ರೊಡ್ಯೂಸ್ ಮಾಡ್ತೀವಿ ಅಂತಂದ್ರೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ಒಂದು ಟಾಪಿಕ್ ಇತ್ತೀಚೆಗೆ ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಸ್ ಆಯ್ತು. ರೈಟ್, ಸೊ ಹಾಗಾಗಿ 100% ಅಂದ್ರೆ ನೆಕ್ಸ್ಟ್ 100 ಡೇಸ್ ಅಲ್ಲಿ ಅಂದ್ರೆ ಎಲ್ಲಾ ಶಾಲೆಗಳಿಗೆ ಮತ್ತೆ ಅಂಗನವಾಡಿ ಕೇಂದ್ರಗಳಿಗೆ ಹಾಗೆ ಆಶ್ರಮ ಶಾಲೆಗಳಿಗೆ ಅಂದ್ರೆ ಒಂದು ಟ್ಯಾಪ್ ವಾಟರ್ ನ ಕನೆಕ್ಟಿವಿಟಿ ಕೊಡ್ತೀವಿ ಅಂತ ಏನಂದ್ರೆ ರೀಸೆಂಟ್ ಆಗಿ ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಸ್ ಮಾಡಲಾಯಿತು. ಸೊ ಹಾಗಾಗಿ ಈ ಟಾಪಿಕ್ ನಮಗೆ ನ್ಯೂಸ್ ಅಲ್ಲಿ ಇದೆ. ಸೊ ಹಾಗಾದ್ರೆ ನೋಡ್ತಾ ಹೋಗೋಣ ಈ ಒಂದು ಸ್ಕೀಮ್ ಬಗ್ಗೆ. ಸೊ ಅಂದ್ರೆ ನಮ್ಗೆ ಹೆಸರೆಲ್ಲ ಹೇಳ್ತಾ ಇದೆ, ಇದೊಂದು ಜಲ ಜೀವನ್ ಮಿಷನ್ ಅಂತ, ಹೌದಾ. ಇದನ್ನೇನಂದ್ರೆ ಲಾಸ್ಟ್ 2019 ಒಂದು ಏನು ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ಅಲ್ಲಿ ನರೇಂದ್ರ ಮೋದಿ ಅವರು ಆಕ್ಚುಲಿ ಈ ಒಂದು ಸ್ಕೀಮ್ ಅನ್ನ ಸೊ ಅಲ್ಲಿ ಅನೌನ್ಸ್ ಮಾಡ್ತಾರೆ. ಸೊ ಅದುವೇ ಜಲ ಜೀವನ್ ಮಿಷನ್ ಅಂತ. ಅಂದ್ರೆ ನಮ್ಮ ದೇಶದಲ್ಲಿರುವಂತ ಎಲ್ಲಾ ಹಳ್ಳಿಗಳ ಮನೆಗಳಿಗೆ, ಹೌದಾ, ಎಲ್ಲಾ ಹಳ್ಳಿಗಳಿರುವಂತ ಮನೆಗಳಿಗೆ 2024 ಏನಂದ್ರೆ ಟ್ಯಾಪ್ ಮುಖಾಂತರ ಶುದ್ಧ ಕುಡಿಯುವ ನೀರನ್ನ ಒದಗಿಸುವಂತದ್ದು ಈ ಸ್ಕೀಮಿನ ಮುಖ್ಯ ಉದ್ದೇಶ ಆಗಿದೆ. ಅಂದ್ರೆ ನೋಡಿ, ಪ್ರತಿ ಒಬ್ಬ ಪರ್ಸನ್ ಏನಂದ್ರೆ ಸುಮಾರು 55 ಲೀಟರ್ ಪರ್ ಡೇ, ಅಂದ್ರೆ ಪ್ರತಿದಿನಕ್ಕೆ 55 ಲೀಟರ್ ವಾಟರ್ ಏನಂದ್ರೆ ಆಕ್ಚುಲಿ ಈ ಒಂದು ಸ್ಕೀಮ್ ಅಲ್ಲಿ ಟ್ಯಾಪ್ ಮುಖಾಂತರ ಸಿಗುತ್ತೆ. ದಟ್ ಈಸ್ ಕಾಲ್ಡ್ ದ ಜಲ ಜೀವನ್ ಮಿಷನ್ ಅಂತ ಕರೀತಾರೆ. ಓಕೆನಾ, ಈ ಒಂದು ಸ್ಕೀಮ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡ್ತಿರುವಂತ ಒಂದು ಸಚಿವಾಲಯ ಅಂತಂದ್ರೆ ಅದು ಜಲಶಕ್ತಿ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಆಗಿದೆ. ಓಕೆನಾ, ಇದು ಕೂಡ ನಮಗೆ ಗೊತ್ತಿರಬೇಕು. ಹಾಗಾಗಿ ಯಾಕಂದ್ರೆ ಇದು ಕೂಡ ನಮಗೆ ಲಾಸ್ಟ್ ಇಯರ್ ಅಲ್ಲಿ ಕ್ರಿಯೇಟ್ ಮಾಡಿರುವಂತ ಒಂದು ಹೊಸ ಸಚಿವಾಲಯವಾಗಿದೆ. ಸೊ ದಟ್ ಈಸ್ ಕಾಲ್ಡ್ ದ ಮಿನಿಸ್ಟ್ರಿ ಆಫ್ ದಿ ಜಲಶಕ್ತಿ ಅಂತ. ಯಾಕಂದ್ರೆ ಈ ವರ್ಷ ಕೂಡ ಒಂದು ಹೊಸ ಮಿನಿಸ್ಟ್ರಿನ ಕ್ರಿಯೇಟ್ ಮಾಡಿದ್ರು, ಅದುವೇ ಮಿನಿಸ್ಟ್ರಿ ಆಫ್ ಕೋಆಪರೇಷನ್. ಓಕೆನಾ, ಹಾಗಾದ್ರೆ ಒಂದ್ ಕ್ವಶನ್ ನಿಮಗೆ, ಸೊ ಪ್ರಸ್ತುತವಾಗಿ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಅಥವಾ ಜಲಶಕ್ತಿ ಸಚಿವಾಲಯದ ಪ್ರಸ್ತುತ ಸಚಿವರು ಯಾರಾಗಿದ್ದಾರೆ ಅಂತ ನೀವು ಸೊ ಈ ಒಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಅಥವಾ ಯೂಟ್ಯೂಬ್ ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಈ ಒಂದು ಉತ್ತರವನ್ನು ನೀವು ತಿಳಿಸಬಹುದು. ಓಕೆ, ಹೂ ಇಸ್ ದ ಪ್ರೆಸೆಂಟ್ ದ ಮಿನಿಸ್ಟರ್ ಆಫ್ ದ ಜಲಶಕ್ತಿ ಸಚಿವಾಲಯ ಅಂತ. ಓಕೆನಾ, ನೋಡಿ ಈ ಸ್ಕೀಮ್ ನ ಉದ್ದೇಶ ಅಂದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಆಕ್ಚುಲಿ ಎಲ್ಲಾ ಮನೆಗಳಿಗೆ ಅಂದ್ರೆ ಎಲ್ಲಾ ಗ್ರಾಮದಲ್ಲಿರುವಂತ ಮನೆಗಳಿಗೆ 2024 ಟ್ಯಾಪ್ ಮುಖಾಂತರ ವಾಟರ್ ನ ಒದಗಿಸುವಂತದ್ದು ಈ ಒಂದು ಸ್ಕೀಮಿನ ಮುಖ್ಯ ಉದ್ದೇಶವಾಗಿದೆ. ಅದ್ರ ಜೊತೆಗೇನಂದ್ರೆ ನೋಡಿ, ನಮ್ಮ ದೇಶದಲ್ಲಿ ಅಂತ ಏನಾಗ್ತದೆ, ಈ ನೀರನ್ನ ಒಂದು ನಾವು ಸರಿಯಾಗಿ ಬಳಕೆ ಮಾಡ್ಕೊಳ್ತಾ ಇಲ್ಲ. ಅಂದ್ರೆ ಎಷ್ಟೋ ಏನಾಗ್ತದೆ ಅಂದ್ರೆ ತುಂಬಾ ನೀರನ್ನ ವ್ಯರ್ಥ ಮಾಡ್ತಾ ಇದೀವಿ. ಅದಕ್ಕೇನಂದ್ರೆ ಯಾವ ಹಳ್ಳಿಗಳಲ್ಲಿ ಅಂದ್ರೆ ಎಲ್ಲಾ ಹಳ್ಳಿಗಳಿಗೆ ಏನಂದ್ರೆ ಮನೆಗಳಿಗೆ ಎಷ್ಟು ಡಿಮ್ಯಾಂಡ್ ಇದೆ ವಾಟರ್ ಅಂದ್ರೆ ನೀರಿನ ಅವಶ್ಯಕತೆ ಎಷ್ಟಿದೆ ಅಥವಾ ಎಷ್ಟು ಸಪ್ಲೈ ಮಾಡ್ಬೇಕಂತಂದ್ರೆ ಆಕ್ಚುಲಿ ತುಂಬಾ ಪ್ಲಾನಿಂಗ್ ಆಗಿ ಏನಂದ್ರೆ ಈ ಒಂದು ಸ್ಕೀಮ್ ಅನ್ನ ಒಂದು ಏನಂದ್ರೆ ಜಲ ನಿರ್ವಹಣೆ ಬಗ್ಗೆ ಅಂದ್ರೆ ವಾಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ತುಂಬಾ ರೂಲ್ಸ್ ಗಳ ಹೊಂದಿರುವಂತ ಒಂದು ಸ್ಕೀಮ್ ಅಂತ ಹೇಳ್ಬೋದು. ಅಂದ್ರೆ ಪ್ರತಿಯೊಂದನ್ನು ಕೂಡ ಡಿಮ್ಯಾಂಡ್ ಸಪ್ಲೈ ಮೇಲ್ಗಡೆ ಆಕ್ಚುಲಿ ಮನೆಗಳಿಗೆ ನೀರನ್ನ ಒದಗಿಸ್ತಾರೆ. ಅಂದ್ರೆ ಇಲ್ಲಿ ನೀರಿನ ವ್ಯರ್ಥತೆಯನ್ನ ಕಡಿಮೆಗೊಳಿಸುವಂತದ್ದು ಕೂಡ ಈ ಸ್ಕೀಮಿನ ಮುಖ್ಯ ಉದ್ದೇಶವಾಗಿದೆ, ಎಸ್ಪೆಷಲಿ ಇನ್ ದ ಲೋಕಲ್ ಲೆವೆಲ್ ಗಳಲ್ಲಿ. ರೈಟ್, ಜೊತೆಗೆ ಈ ಒಂದು ಸ್ಕೀಮಿನ ಮುಖ್ಯ ಉದ್ದೇಶ ಏನಂದ್ರೆ ನೋಡಿ, ಹಾಗೇನೆ ಹೇಳ್ತಾ ಇದ್ದೆ ನಾನು, ಇಲ್ಲಿ ಜಲ ನಿರ್ವಹಣೆ ಮಾಡ್ತಾರೆ ಅಂದ್ರೆ ವಾಟರ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಥ್ರೂ ಇದ್ರ ಮುಖಾಂತರ. ಅಗೇನ್ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದೇರ್ ಇಸ್ ಅ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಅನ್ನು ಕೂಡ ಅಳವಡಿಸ್ತಾರೆ. ಅಂದ್ರೆ ಮಳೆ ಕೊಯ್ಲುಗಳನ್ನ ಕೂಡ ಏನ್ ಮಾಡ್ತಾರೆ ಅಲ್ಲಿ ನಿರ್ಮಾಣ ಮಾಡಿ ಮಳೆನೀರು ಬಂದಿರುವಂತ ನೀರನ್ನ ಕೂಡ ಸಂಗ್ರಹಿಸಿ ಆ ನೀರನ್ನ ಕೂಡ ಬಳಕೆ ಮಾಡ್ಕೊಳ್ಳಕ್ಕೆ ಅವಕಾಶ ಕೊಡಲಾಗುತ್ತೆ ಈ ಜಲ ಜೀವನ್ ಮಿಷನ್ ಇಂದ. ಜೊತೆಗೆ ಅಗೇನ್ ದೇರ್ ಇಸ್ ಅ ಗ್ರೌಂಡ್ ವಾಟರ್ ರೀಚಾರ್ಜ್, ಹೌದಾ, ಅಂದ್ರೆ ಏನ್ ಮಾಡ್ತಾರೆ ಅಲ್ಲಿ
ಅಂತರ್ಜಲ ನಿರ್ವಹಣೆ ಕೂಡ ಈ ಒಂದು ಸ್ಕೀಮ್ ಅಲ್ಲಿ ಮಾಡಲಾಗುತ್ತೆ. ಜೊತೆಗೆ ಪ್ರತಿಯೊಂದು ಮನೆಯಲ್ಲಿ ಏನಾದ್ರೂ ವೇಸ್ಟ್ ವಾಟರ್ ಇರುತ್ತಲ್ಲ, ಏನು ವ್ಯರ್ಥ ನೀರ್ ಇರುತ್ತಲ್ಲ, ಮೇ ಬಿ ಸ್ನಾನ ಮಾಡಿದಾಗಿರ್ಬೋದು, ಆಮೇಲೆ ಕ್ಲಾತ್ ವಾಶ್ ಮಾಡಿರುವಂತ ವೇಸ್ಟ್ ವಾಟರ್ ಇರುತ್ತಲ್ಲ, ಅದನ್ನ ಏನ್ ಮಾಡಬಹುದು ನಾವು ಅಗ್ರಿಕಲ್ಚರ್ ಹೋಗಿ ಬಳಕೆ ಮಾಡ್ಕೋಬಹುದು. ಸೊ ಹಾಗಾಗಿ ನಾನು ಇಲ್ಲಿ ಒಂದು ವಾಟರ್ ವೇಸ್ಟೇಜ್ ಅನ್ನ ಏನ್ ಮಾಡುತ್ತೆ, ಇದು ರೆಡ್ಯೂಸ್ ಮಾಡುತ್ತೆ, ಹೌದಾ. ಜೊತೆಗೆ ಅಗೇನ್ ಆ ವ್ಯರ್ಥ ವಾಟರ್ ಏನ್ ಮಾಡುತ್ತೆ ಅಥವಾ ಒಂದು ಏನಂದ್ರೆ ವೇಸ್ಟ್ ವಾಟರ್ ನ ರೀಯೂಸ್ ಮಾಡೋದು ಕೂಡ ಈ ಒಂದು ಸ್ಕೀಮ್ ಅಲ್ಲಿ ತಿಳಿಸಲಾಗುತ್ತೆ. ದಟ್ ಈಸ್ ಕಾಲ್ಡ್ ದ ಜಲ ಜೀವನ್ ಮಿಷನ್ ಅಂತ ಕರೀತಾರೆ. ಓಕೆನಾ. ಜೊತೆಗೆ 2020-21 ಬಜೆಟ್ ಅಲ್ಲಿ ಅಂದ್ರೆ ಲಾಸ್ಟ್ ಇಯರ್ ಏನ್ ಘೋಷಣೆ ಮಾಡಿದ್ರಲ್ಲ, ಈ ವರ್ಷ ಘೋಷಣೆ ಮಾಡಿದ್ರು 21-22 ಬಜೆಟ್ ಅಲ್ಲಿ ಇದನ್ನೇನಂದ್ರೆ ಮೊದ್ಲೇನಾಗಿತ್ತು, ಬರೀ ಜಲ್ ಜೀವನ್ ಮಿಷನ್ ಏನಂದ್ರೆ ಒರಿಜಿನಲ್ ಆಗಿ ಘೋಷಣೆ ಮಾಡಿದಾಗ ಏನಾಗಿತ್ತು, ಬರೀದು ರೂರಲ್ ಹೌಸ್ ಹೋಲ್ಡ್ ಗಳಿಗೆ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರುವಂತ ಮನೆಗಳಿಗೆ ಮಾತ್ರನೇ ಟ್ಯಾಪ್ ವಾಟರ್ ನ ಪ್ರೊಡ್ಯೂಸ್ ಅಂದ್ರೆ ನಾವು ಕನೆಕ್ಟಿವಿಟಿ ಕೊಡ್ತೀವಿ ಅಂತ ಹೇಳಿದ್ರು 2024 ಆದ್ರೆ ಈ ವರ್ಷ ಘೋಷಣೆ ಮಾಡಿರುವಂತಹ ಸ್ಕೀಮ್ ಅಂದ್ರೆ 2021-22 ಯೋಜನೆ ಏನ್ ಹೇಳಿದ್ದಾರೆ, ಈ ಒಂದು ಸ್ಕೀಮ್ ಅನ್ನ ಅಗೇನ್ ನಾವ್ ಏನ್ ಮಾಡ್ತಾ ಇದೀವಿ, ಅರ್ಬನ್ ಪ್ರದೇಶಗಳಿಗೆ ಅಂದ್ರೆ ನಗರ ಪ್ರದೇಶಗಳಿಗೆ ಕೂಡ ಎಕ್ಸ್ಟೆನ್ಷನ್ ಮಾಡ್ತೀವಿ ಅಂತ ಏನಂದ್ರೆ 2021-22 ಒಂದು ಬಜೆಟ್ ಅಲ್ಲಿ ಘೋಷಣೆ ಮಾಡಲಾಗಿದೆ. ದಟ್ ಈಸ್ ಕಾಲ್ಡ್ ದ ಅರ್ಬನ್ ಜಲ್ ಜೀವನ್ ಮಿಷನ್ ಅರ್ಬನ್ ಅಂತ ಕರೀತಾರೆ. ಅಂದ್ರೆ ಲೋಕಲ್ ಬಾಡಿ ಮುಖಾಂತರ ಅಥವಾ ನಗರ ಸಭೆಗಳ ಮುಖಾಂತರ ಏನ್ ಮಾಡ್ತಾರೆ, ಸಿಟಿ ನಗರ ಪ್ರದೇಶ ಇರುವಂತಹ ಎಲ್ಲಾ ಮನೆಗಳಿಗೂ ಕೂಡ ಆಕ್ಚುಲಿ ಟ್ಯಾಪ್ ಮುಖಾಂತರ ಶುದ್ಧ ಕುಡಿಯುವ ನೀರನ್ನು ಒದಗಿಸುವಂತದ್ದು ಕೂಡ ಈ ರೀಸೆಂಟ್ ಆಗಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಜಲ್ ಜೀವನ್ ಮಿಷನ್ ಅಂದ್ರೆ ಪ್ರೆಸೆಂಟ್ ಆಗಿ ರೂರಲ್ ಕೂಡ ಸಂಬಂಧಪಟ್ಟಿದೆ, ಹಾಗೆ ಇದು ಅರ್ಬನ್ ಕೂಡ ಸಂಬಂಧಪಟ್ಟಿದೆ ಅಂತ ನಿಮ್ಗೆ ಗೊತ್ತಿರಬೇಕು. ಓಕೆನಾ. ಎಸ್. ಹಾಗಾದ್ರೆ ನೋಡಿ, ರೀಸೆಂಟ್ ಆಗಿ ಏನಂದ್ರೆ ಆಕ್ಚುಲಿ ಗೋವಾ ಇದೆಯಲ್ಲ, ನಮ್ಮ ಒಂದು ದೇಶದ ಒನ್ ಮೋರ್ ಸ್ಮಾಲೆಸ್ಟ್ ಸ್ಟೇಟ್ ಅಂತ ಕರಿತೀವಿ, ಒನ್ ಆಫ್ ದಿ ಸ್ಮಾಲೆಸ್ಟ್ ಸ್ಟೇಟ್ ಅಂತ ಕರಿತೀವಿ ಗೋವಾ ಇದೆಯಲ್ಲ. ಇಲ್ಲಿ ಏನಂದ್ರೆ ಆಕ್ಚುಲಿ ಈ ಗೋವಾ ಏನಂದ್ರೆ ಈ ಸ್ಕೀಮ್ ಅನ್ನ 100% ಆಗಿ ರೀಚ್ ಆಗಿದೆ. ಅಂದ್ರೆ ನಮ್ಮ ದೇಶದ ಮೊಟ್ಟ ಮೊದಲ ಜಲ ಜೀವನ್ ಮಿಷನ್ ಅನ್ನ ಕಂಪ್ಲೀಟ್ ಆಗಿ ಟ್ಯಾಪ್ ವಾಟರ್ ನ ಪ್ರೊಡ್ಯೂಸ್ ಅಂದ್ರೆ ನೀಡ್ತಿರುವಂತ ಏಕೈಕ ರಾಜ್ಯ ಅಂತಂದ್ರೆ ಅದು ಗೋವಾ ಆಗಿದೆ. ಅಂದ್ರೆ ಇದು ಹರ್ ಘರ್ ಜಲ ಅಂತ ಟೈಟಲ್ ಇದೆ, ಗೊತ್ತಿರಲಿ. ಓಕೆ. ಜಲ್ ಜೀವನ್ ಮಿಷನ್ ಒಂದು ಟೈಟಲ್ ಏನಪ್ಪಾ ಅಂತಂದ್ರೆ ಹರ್ ಘರ್ ಜಲ ಅಂದ್ರೆ ಪ್ರತಿಯೊಂದು ಮನೆಗೂ ಕೂಡ ನೀರನ್ನ ಒದಗಿಸುವಂತದ್ದು ಈ ಸ್ಕೀಮ್ ನ ಮುಖ್ಯ ಉದ್ದೇಶ ಆಗಿದೆ. ಈ ಒಂದು ಸ್ಕೀಮ್ ಅನ್ನ 100% ಫಂಕ್ಷನ್ ಮಾಡಿರುವಂತಹ ಏಕೈಕ ಸ್ಟೇಟ್ ಅಂತಂದ್ರೆ ಅದು ಯಾವುದು, ಗೋವಾ ರಾಜ್ಯ. ಯಾಕಂದ್ರೆ ಅಲ್ಲಿರುವಂತಹ ಸುಮಾರು 2.30 ಲಕ್ಷ ರೂರಲ್ ಹೌಸ್ ಹೋಲ್ಡ್ ಅಂದ್ರೆ ಇದು ಪ್ರತಿದಿನ ಕೂಡ ಏನ್ ಮಾಡುತ್ತೆ, ಟ್ಯಾಪ್ ಮುಖಾಂತರ ವಾಟರ್ ನ ಪ್ರೊಡ್ಯೂಸ್ ಕೊಡ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಇದು ನಮ್ಮ ದೇಶದ ಏಕೈಕ ಒಂದು ಸ್ಟೇಟ್ ಏನಂದ್ರೆ ಎಲ್ಲಾ ಮನೆಗಳಿಗೂ ಕೂಡ ಕುಡಿಯುವ ನೀರನ್ನ ಟ್ಯಾಪ್ ಮುಖಾಂತರ ಅಥವಾ ನಲ್ಲಿಯ ಮುಖಾಂತರ ಒದಗಿಸುವಂತ ಏಕೈಕ ಸ್ಟೇಟ್ ಅಂತಂದ್ರೆ ಅದು ಗೋವಾ ಆಗಿದೆ. ಓಕೆನಾ. ಜೊತೆಗೆ ಇನ್ಮೋರ್ ಅಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ, ನಮ್ಮ ದೇಶದ ಮೊಟ್ಟ ಮೊದಲ ಸಿಟಿ ಯಾವ್ದಪ್ಪ ಅಂತಂದ್ರೆ ಅದು ಪುರಿ ನೋಡಿ, ಹೌದಾ. ಒಡಿಶಾದ ಪುರಿ ಇದೆಯಲ್ಲ, ಅದೇನಂದ್ರೆ ಅಲ್ಲಿರುವಂತ ಮನೆಗಳಿಗೆ ಅಂದ್ರೆ ಪುರಿಯಲ್ಲಿರುವಂತ ಎಲ್ಲಾ ಮನೆಗಳು ಏನ್ ಮಾಡ್ತದೆ 24x7 ಅಲ್ಲಿ, ಹೌದಾ, ಏನ್ ಮಾಡ್ತದೆ 24x7 ಅಲ್ಲಿ ಟ್ಯಾಪ್ ಮುಖಾಂತರ ಕುಡಿಯುವ ನೀರನ್ನು ಒದಗಿಸ್ತಾ ಇದೆ. ದಿಸ್ ಇಸ್ ದ ಇಂಡಿಯಾಸ್ ಫಸ್ಟ್ ಸ್ಟೇಟ್. ಒಂದು ಸಿಟಿ ಅಂದ್ರೆ ಪುರಿ ಆಗಿದೆ, ಫಸ್ಟ್ ಸ್ಟೇಟ್ ಅಂದ್ರೆ ಅದು ಗೋವಾ ಆಗಿದೆ. ದಟ್ ಈಸ್ ಕಾಲ್ಡ್ ದ ಜಲ ಜೀವನ್ ಮಿಷನ್ ಅಂತ ಕರೀತಾರೆ. ಓಕೆ. ಎಸ್. ಸೊ ಹಾಗಾಗಿ ಇದಿಷ್ಟು ಈ ಒಂದು ಟಾಪಿಕ್ ಬಗ್ಗೆ ನಿಮಗೆ ಗೊತ್ತಿರಬೇಕಾಗಿರುವಂತಹ ವಿಷಯಗಳಾಗಿದೆ. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್. ನೋಡಿ, ನಾವು ಇಡೀ ಜಗತ್ತಿನಾದ್ಯಂತ ಏನ್ ಮಾಡ್ತೀವಿ, ಆಗಸ್ಟ್ ಫಸ್ಟ್ ವೀಕ್ ಅನ್ನ ಅಂದ್ರೆ ಆಗಸ್ಟ್ ನ ಮೊದಲ ವಾರವನ್ನು ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ವರ್ಲ್ಡ್ ಬ್ರೀಸ್ಟ್ ಫೀಡಿಂಗ್ ವೀಕ್ ಅಥವಾ ವಿಶ್ವ ಸ್ತನ್ಯಪಾನ ಸಪ್ತಾಹ ದಿನ ಅಥವಾ ವಾರ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಅದೇ ರೀತಿ ಅಂದ್ರೆ ಈ ವರ್ಷ ಕೂಡ ಅಂದ್ರೆ 2021 ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ಏನಂದ್ರೆ ಆಕ್ಚುಲಿ ಈ ವಿಶ್ವ ಸ್ತನ್ಯಪಾನ ವಾರವನ್ನ ಕೂಡ ಆಚರಿಸ್ತಾ ಇದೀವಿ. ಸೊ ಹಾಗಾಗಿ ಇದು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ನಾವೇನಂದ್ರೆ ಪ್ರತಿ ವರ್ಷ ಆಗಸ್ಟ್ ಮೊದಲ ತಿಂಗಳ ಅಂದ್ರೆ 1ನೇ ತಾರೀಕಿಂದ 7ನೇ ತಾರೀಕು ಅಂದ್ರೆ ವಿಶ್ವ ಸ್ತನಪಾನ ವಾರವನ್ನಾಗಿ ಆಚರಿಸಲಾಗುತ್ತೆ ಅಂತ. ಹಾಗಾದ್ರೆ ಏನಿದು ಈ ದಿನದ ವಿಶೇಷ ನೋಡ್ತಾ ಹೋಗೋಣ. ನೋಡಿ, ಈ ದಿನವನ್ನ ಆಕ್ಚುಲಿ ಅಂದ್ರೆ ಯಾರು ಆಚರಿಸ್ತಾರಪ್ಪ ಅಂತಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಬರುವಂತ ಒಂದು ಸಂಘಟನೆ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ದ ವರ್ಲ್ಡ್ ಅಲಯನ್ಸ್ ಫಾರ್ ಬ್ರೀಸ್ಟ್ ಫೀಡಿಂಗ್ ಆಕ್ಷನ್ ಅಂತ ಒಂದು ಆರ್ಗನೈಸೇಷನ್ ಇದೆ. ಅದೇನ್ ಮಾಡುತ್ತೆ 1992ರಿಂದ ನಾವು ಆಗಸ್ಟ್ ತಿಂಗಳ ಮೊದಲ ವಾರವನ್ನ ವಿಶ್ವ ಸ್ತನಪಾನ ವಾರವನ್ನಾಗಿ ಆಚರಿಸುತ್ತೆ. ಅಂದ್ರೆ ಈ 7 ದಿನಗಳು ಏನ್ ಮಾಡುತ್ತೆ ಅಂದ್ರೆ ಆಕ್ಚುಲಿ ಇಡೀ ಜಗತ್ತಿನಾದ್ಯಂತ ಒಂದು ಬ್ರೀಸ್ಟ್ ಫೀಡಿಂಗ್ ನ ಮಹತ್ವವನ್ನ ಎಲ್ಲಾ ಜಗತ್ತಿನಲ್ಲಿರುವಂತ ಜನಗಳಿಗೆ ತಿಳಿಸುವಂತದ್ದು ಮತ್ತೆ ಜಾಗೃತಿ ಮೂಡಿಸುವಂತದ್ದು ಈ ಒಂದು ದಿನದ ಅಥವಾ ಈ ಒಂದು ಸಪ್ತಾಹದ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಇದನ್ನ ಆಚರಿಸುವಂತ ಸಂಸ್ಥೆ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಬರುವಂತ ಅಡಿಯಲ್ಲಿ ಬರುವಂತ ವರ್ಲ್ಡ್ ಅಲಯನ್ಸ್ ಫಾರ್ ಬ್ರೀಸ್ಟ್ ಫೀಡಿಂಗ್ ಆಕ್ಷನ್ ಅಂತ ಸಂಸ್ಥೆ ಏನ್ ಮಾಡುತ್ತೆ, ಪ್ರತಿ ವರ್ಷ ಈ ಒಂದು ಸಾಪ್ತಾಹಿಕ ವಾರವನ್ನ ಆಚರಿಸುತ್ತೆ. ಅದು ಆಗಸ್ಟ್ ನ ಮೊದಲ ವಾರ, ಅದು 1 to 7 ಆಗಿರುತ್ತೆ. ಓಕೆನಾ. ಜೊತೆಗೆ ಇದೇನಂದ್ರೆ ಪ್ರತಿ ವರ್ಷ ಕೂಡ ಏನ್ ಮಾಡುತ್ತೆ, ಒಂದು ಧ್ಯೇಯ ವಾಕ್ಯದ ಜೊತೆಗೆ ಈ ಒಂದು ವಾರದ ಸೆಲೆಬ್ರೇಷನ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ 2021 ಒಂದು ಧ್ಯೇಯ ವಾಕ್ಯ ಏನಪ್ಪಾ ಅಂತಂದ್ರೆ ಅದು ಗೊತ್ತಿರಲಿ ನಿಮ್ಗೆ, ಪ್ರೊಟೆಕ್ಟ್ ಬ್ರೀಸ್ಟ್ ಫೀಡಿಂಗ್ ಎ ಶೇರ್ಡ್
ರೆಸ್ಪಾನ್ಸಿಬಿಲಿಟಿ ಅಂತ ಕರೀತಾರೆ. ಹೌದಾ, ಪ್ರೊಟೆಕ್ಟ್ ಬ್ರೀಸ್ಟ್ ಫೀಡಿಂಗ್ ಎ ಸೇರ್ಡ್ ರೆಸ್ಪಾನ್ಸಿಬಿಲಿಟಿ ಅಂತ. ಅಂದ್ರೆ ನಾವು ಸ್ತನಪಾನವನ್ನ ಸಂರಕ್ಷಿಸುವಂತದ್ದು, ಜೊತೆಗೆ ಅದರ ಒಂದು ಜವಾಬ್ದಾರಿ ಕೂಡ ನಮ್ಮೆಲ್ಲರದಾಗಿದೆ ಅಂತ ಏನ್ ಹೇಳ್ತಾ ಇದೆ 2020 ಒಂದು ಧ್ಯೇಯವಾಕ್ಯ ಹೇಳ್ತಾ ಇದೆ. ಈ ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಮುಖ್ಯ ಅಂದ್ರೆ ವಿಶ್ವ ಸ್ತನಪಾನದ ವಾರದ ಒಂದು ಮುಖ್ಯ ಧ್ಯೇಯ ಅಂತಂದ್ರೆ ಪ್ರೊಟೆಕ್ಟ್ ಬ್ರೀಸ್ಟ್ ಫೀಡಿಂಗ್ ಎ ಸೇರ್ಡ್ ರೆಸ್ಪಾನ್ಸಿಬಿಲಿಟಿ ಅಂತ ಇದೆ ನೋಡಿ. ಹೌದಾ, ಸೊ ಹಾಗಾದ್ರೆ ಇದರಿಂದ ಆಗ್ತಿರುವಂತ ಬೆನಿಫಿಟ್ಸ್ ಗಳಂತ ನೋಡ್ತಾ ಹೋಗೋಣ. ಸೊ ಹೌದಾ ನೋಡಿ, ಅದ್ರ ಜೊತೆಗೆ ಏನಂದ್ರೆ ನಾವು ಪ್ರತಿ ವರ್ಷ ನಾಗ್ಲೇ ಹೇಳ್ತಾ ಇದ್ದೆ, ಆಕ್ಚುಲಿ ಆಗಸ್ಟ್ ಫಸ್ಟ್ ವೀಕ್ ಅನ್ನ ನಾವು ವರ್ಲ್ಡ್ ಬ್ರೀಸ್ಟ್ ಫೀಡಿಂಗ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಇದರಿಂದ ಏನಂದ್ರೆ ನಾವ್ ಏನ್ ಮಾಡಬಹುದು, ಈ ಒಂದು ಏನು ಸಪ್ತಾಹದ ಮುಖಾಂತರ ಏನಾಗುತ್ತೆ ಅಂದ್ರೆ ಅವೇರ್ನೆಸ್ ಮೂಡೋ ಮುಖಾಂತರ ಜಗತ್ತಿನಲ್ಲಿರುವಂತ 20,000 ಮ್ಯಾಟರ್ನಲ್ ಡೆತ್ಸ್ ಗಳನ್ನ ನಾವು ತಡೆಗಟ್ಟಬಹುದು. ಜೊತೆಗೆ 82,300 ಚೈಲ್ಡ್ ಡೆತ್ಸ್ ಅನ್ನು ಕೂಡ ತಡೆಗಟ್ಟಕ್ಕೆ ಸಾಧ್ಯ ಆಗುತ್ತೆ ಬಿಕಾಸ್ ಆಫ್ ದ ಬ್ರೀಸ್ಟ್ ಫೀಡಿಂಗ್ ಅಂತ ಕೂಡ ಏನಂದ್ರೆ ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಈ ಒಂದು ರಿಪೋರ್ಟ್ ಅನ್ನ ಕೊಟ್ಟಿರುವಂತದ್ದು. ಸೊ ಓಕೆನಾ, ಸೊ ಹಾಗಾದ್ರೆ ಇದರಿಂದ ಆಗ್ತಿರುವಂತ ಬೆನಿಫಿಟ್ ಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂದ್ರೆ ಒಬ್ಬ ತಾಯಿ ತನ್ನ ಮಗುವಿಗೆ ಸ್ತನಪಾನ ಮಾಡೋದ್ರಿಂದ ಆಗುವಂತ ಲಾಭಗಳು ಏನಪ್ಪಾ ಅಂತಂದ್ರೆ ಫಸ್ಟ್ ಏನಂತಂದ್ರೆ ನೋಡಿ, ಆಕ್ಚುಲಿ ಈ ಬ್ರೀಸ್ಟ್ ಫೀಡಿಂಗ್ ಇಂದ ಏನಾಗುತ್ತೆ, ತಾಯಿ ಮತ್ತೆ ಮಗನ ಮಧ್ಯೆ ಅಥವಾ ಮಗುವಿನ ಮಧ್ಯೆ ಏನಾಗುತ್ತೆ, ಒಂದು ಸೈಕಲಾಜಿಕಲ್ ಆಗಿರುವಂತದ್ದು ಮತ್ತೆ ಎಮೋಷನಲ್ ಒಂದು ಕಾಂಟ್ಯಾಕ್ಟ್ ಬೆಳೆಯುತ್ತೆ. ಅಂದ್ರೆ ತಾಯಿ ಮತ್ತೆ ಮಗನ ಮಧ್ಯೆ ಇರುವಂತ ಭಾವನಾತ್ಮಕ ಹಾಗೆ ಮನಸ್ಸಿನ ಏನಂದ್ರೆ ಒಂದು ಸಂಬಂಧ ಏನಂದ್ರೆ ತುಂಬಾ ಗಟ್ಟಿಗೊಳ್ಳುತ್ತೆ ಅಂತ ಈ ಒಂದು ಬ್ರೀಸ್ಟ್ ಫೀಡಿಂಗ್ ಮಾಡೋದ್ರಿಂದ. ಅದೇ ರೀತಿ ಎರಡನೇ ಪಾಯಿಂಟ್ ಏನಂದ್ರೆ ಆಕ್ಚುಲಿ ನೋಡಿ, ದ ಬ್ರೀಸ್ಟ್ ಮಿಲ್ಕ್ ಕಂಟೈನ್ಸ್ ದ ಆಲ್ ನ್ಯೂಟ್ರಿಯೆಂಟ್ಸ್ ಆಫ್ ದ ಬೇಬಿ ನೀಡ್ಸ್ ಅಂತ ಕರೀತಾರೆ. ನೋಡಿ, ಈಗ ಅದೇ ತಾನೇ ಜನಿಸಿರುವಂತ ಮಗುಗೆ ಏನಂತಂದ್ರೆ ಆಕ್ಚುಲಿ ನಾವು ಔಟ್ಸೈಡ್ ಮಿಲ್ಕ್ ಅಂತ ಅಂದ್ರೆ ಅದರದನ್ನ ಬ್ರೀಸ್ಟ್ ಫೀಡಿಂಗ್ ಕುಡಿಸಲಾಗುತ್ತೆ. ಆ ಮಗು ಸರಿಯಾಗಿ ಬೇರೆ ಹಾಲನ್ನ, ಈಗ ಪಾಕೆಟ್ ಹಾಲ್ಗಳು ಸಿಗುತ್ತಲ್ಲ ಅಥವಾ ಏನು ಈಗ ಫ್ಯಾಕ್ಟರಿ ಹಾಲ್ಗಳು ಸಿಗುತ್ತಲ್ಲ ಅದನ್ನ ಕುಡಿಸಲಾಗುತ್ತೆ. ಆ ಮಗುಗೆ ಸರಿಯಾಗಿ ಡೈಜೆಸ್ಟ್ ಆಗಲ್ಲ. ಹೌದಾ, ಮತ್ತೆ ಅದಕ್ಕೆ ಬೇಕಾಗಿರುವಂತ ನ್ಯೂಟ್ರಿಯೆಂಟ್ಗಳು ಸಿಗಂಗಿಲ್ಲ. ಸೊ ಆ ಕಾರಣಕ್ಕಾಗಿ ಈ ಬ್ರೀಸ್ಟ್ ಮಿಲ್ಕ್ ಇರುತ್ತಲ್ಲ ಅದೇನಂದ್ರೆ ಕಂಪ್ಲೀಟ್ 100% ಏನಾಗುತ್ತೆ, ಆ ಮಗುಗೆ ಬೇಕಾದಂತ ಪೋಷಕಾಂಶಗಳನ್ನ ಒದಗಿಸಿಕೊಡುತ್ತೆ. ಮತ್ತೆ ಅದೇನಂದ್ರೆ ಅದು ಅವಶ್ಯಕತೆ ಇರುವಂತಾಗಿರುತ್ತೆ. ನಿಮ್ಗೆಲ್ಲ ಗೊತ್ತಿರುತ್ತೆ. ಹೌದಾ, ಯಾರಾದ್ರೂ ಹಳ್ಳಿಗಳಿದ್ರೆ ಅಂದ್ರೆ ಈಗ ಹಸುಗಳು ಏನ್ ಮಾಡ್ತೇವೆ ಅಂದ್ರೆ ಕರುಗಳಾಗುತ್ತಲ್ಲ, ಅವಾಗ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಅವಾಗ ಆ ಒಂದು ಹಾಲ್ ಬರುತ್ತೆ. ಆ ಟೈಮಲ್ಲಿ ಅಂದ್ರೆ ಅದನ್ನ ನಮ್ಮ ಹಳ್ಳಿಗಳಲ್ಲಿ ಅಂದ್ರೆ ಗಿಣ್ಣ ಅಂತ ಕರೀತಾರೆ. ಓಕೆನಾ, ಅದನ್ನ ಆಕ್ಚುಲಿ ನಾವು ಊಟಗಳೆಲ್ಲ ಮಾಡ್ತಿರ್ತಾರೆ. ತುಂಬಾ ಒಂಥರ ಸ್ವೀಟ್ ಆಗಿರುತ್ತೆ. ಅದು ಏನಂದ್ರೆ ತುಂಬಾ ನ್ಯೂಟ್ರಿಯಸ್ ಆಗಿರುತ್ತೆ. ಆಕ್ಚುಲಿ ಅಂದ್ರೆ ಆ ಟೈಮಲ್ಲಿ ಅವುಗಳನ್ನ ಕರುಗಳಿಗೆ ಕುಡಿಸಲಾಗುತ್ತೆ. ಅವುಗಳು ತುಂಬಾ ಒಂದು ಪ್ರೋಟೀನಿಯಸ್ ಆಗುತ್ತೆ ಮತ್ತೆ ತುಂಬಾ ಒಂದು ಸ್ಟ್ರಾಂಗ್ ಫಾಲ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಅಂದ್ರೆ ಅದು ಒಂದು ಇಂಪಾರ್ಟೆಂಟ್ ಅಂತ ಹೇಳ್ಬಹುದು. ದಟ್ ಇಸ್ ಕಾಲ್ಡ್ ದ ಬ್ರೀಸ್ಟ್ ಫೀಡಿಂಗ್ ಅಂತ ಹೇಳ್ಬಹುದು. ಅದೇ ರೀತಿ ಇಟ್ ಪ್ರೊಟೆಕ್ಟ್ಸ್ ಅಗೇನ್ಸ್ಟ್ ದ ರೆಸ್ಪಿರೇಟರಿ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಇನ್ಫೆಕ್ಷನ್ ಅಂತ ಕರೀತಾರೆ. ನೋಡಿ, ಆಕ್ಚುಲಿ ಒಬ್ಬ ತಾಯಿ ತನ್ನ ಮಗುವಿಗೆ ಬ್ರೀಸ್ಟ್ ಫೀಡಿಂಗ್ ಮಾಡೋದ್ರ ಮುಖಾಂತರ ಏನ್ ಮಾಡಬಹುದು, ಆ ಮಗುವಿನ ಮತ್ತೆ ಮಗುವಿಗೆ ಏನಂದ್ರೆ ಒಂದು ಶ್ವಾಸಕೋಶ ಸಂಬಂಧಿತ ಇರುವಂತ ರೋಗಗಳಿಂದ ಒಂದು ಇನ್ಫೆಕ್ಷನ್ ಗಳಿಂದ ಕೂಡ ತಡೆಗಟ್ಟಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಆ ಮಗು ಏನಂದ್ರೆ ತಾಯಿಯ ಎದೆ ಹಾಲನ್ನ ತುಂಬಾ ಈಸಿಯಾಗಿ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ. ಮತ್ತೆ ನೋಡಿ, ಬೇರೆ ಏನ್ ಮಾಡ್ತಾರೆ ಅಂದ್ರೆ ಈಗ ನಾವೆಲ್ಲ ಫೀಡಲ್ ಬಾಟ್ಲ್ ಇಡ್ತಾರೆ ಮಕ್ಳಿಗೆ. ಹೌದಾ, ಅದೇನಾಗುತ್ತೆ, ಆ ಮಗುವಿಗೆ ಸರಿಯಾಗಿ ಡೈಜೆಸ್ಟ್ ಆಗಲ್ಲ. ಅದರಿಂದ ಸಾಕಷ್ಟು ಮಗುವಿಗೆ ಅಂದ್ರೆ ಒಂದು ರೋಗಗಳು ಬರುತ್ತೆ. ಸೊ ಹಾಗಾಗಿ ಏನು ಬ್ರೀಸ್ಟ್ ಮಿಲ್ಕ್ ಇರುತ್ತಲ್ಲ ಅದು ತುಂಬಾ ಈಸಿಯಾಗಿ ಡೈಜೆಸ್ಟ್ ಆಗಿ ಆ ಮಗುಗೆ ತುಂಬಾ ಸ್ಟ್ರಾಂಗ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಇದೇನಂದ್ರೆ ನೋಡಿ, ಒಬ್ಬ ತಾಯಿ ತನ್ನ ಮಗುವಿಗೆ ಸ್ತನಪಾನ ಮಾಡೋದ್ರಿಂದ ಆಕೆ ಏನ್ ಮಾಡಬಹುದು, ತನ್ನ ಒಂದು ಓರಿನ್ ಅಂದ್ರೆ ಅಂಡಾಶಯಕ್ಕೆ ಏನಾಗುತ್ತೆ ಕ್ಯಾನ್ಸರ್ ಬರುತ್ತೆ ಅಂತ ಆಕ್ಚುಲಿ ಅದನ್ನ ತಡೆಗಟ್ಟಬಹುದು. ಜೊತೆಗೆ ಆಕೆಗೆ ಬ್ರೀಸ್ಟ್ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್ ಕೂಡ ಬರುತ್ತಲ್ಲ ಅದನ್ನು ಕೂಡ ಏನ್ ಮಾಡಬಹುದು, ಆಕೆ ಈ ಒಂದು ಸ್ತನಪಾನ ಮಾಡೋದ್ರ ಮುಖಾಂತರ ಮಗುಗೆ ತಡೆಗಟ್ಟಬಹುದು. ಜೊತೆಗೆ ಬ್ರೀಸ್ಟ್ ಫೀಡಿಂಗ್ ಕ್ರಿಯೇಟ್ಸ್ ಅ ಕರೆಕ್ಟ್ ಬೈಟ್ ಆಫ್ ದಿ ಚೈಲ್ಡ್ ಅಂತ ಕರೀತಾರೆ. ಅಂದ್ರೆ ಒಬ್ಬ ಸದೃಢ ಮಗು ಆಗಬೇಕಾದ್ರೆ ಆಕ್ಚುಲಿ ಆ ಮಗುವಿಗೆ ಆ ಬ್ರೀಸ್ಟ್ ಮಿಲ್ಕ್ ನ ಅವಶ್ಯಕತೆ ತುಂಬಾ ಇರುವಂತದ್ದಾಗಿದೆ. ಇಲ್ಲಾಂದ್ರೆ ಏನಾಗುತ್ತೆ, ಆ ಮಗು ಬೇರೆ ತರದ ಒಂದು ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಆಗಿರ್ಬಹುದು, ಮೆಂಟಲ್ ಪ್ರಾಬ್ಲಮ್ಸ್ ಕೆಲವೊಂದ್ ಕಡೆ ತುತ್ತಾಗುತ್ತೆ ಅಂತ. ಸೊ ಹಾಗಾಗಿ ಆ ಬ್ರೀಸ್ಟ್ ಮಿಲ್ಕ್ ಅಂತದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಗುಗೆ ಅಂತ ಹೇಳ್ಬೋದು. ಓಕೆನಾ, ಜೊತೆಗೆ ಮಗುವಿಗೆ ತಾಯಿ ಬ್ರೀಸ್ಟ್ ಮಿಲ್ಕ್ ಫೀಡಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಆ ಮಗುವಿಗೆ ಬರುವಂತ ರಕ್ತಹೀನತೆ ಆಗಿರ್ಬೋದು ಅಂದ್ರೆ ಎನೆಮಿಯಾ ರೋಗ ಆಗಿರ್ಬೋದು, ಆಮೇಲೆ ಡಯಾಬಿಟಿಸ್ ಆಗಿರ್ಬೋದು, ಈ ತರ ರೋಗಗಳಿಂದ ತಡೆಗಟ್ಟ ಕೂಡ ಸಾಧ್ಯ ಆಗುತ್ತೆ. ಓಕೆನಾ, ಸೊ ಹಾಗಾಗಿ ದೀಸ್ ಆರ್ ದಿ ಸಮ್ ಬೆನಿಫಿಟ್ಸ್ ಆಫ್ ದ ಬ್ರೀಸ್ಟ್ ಫೀಡಿಂಗ್ ಅಂತ ಕರೀತಾರೆ. ಸೊ ಹಾಗಾಗಿ ಇದನ್ನ ಪ್ರತಿ ವರ್ಷ ಆಗಸ್ಟ್ ತಿಂಗಳ ಮೊದಲ ವೀಕೆಂಡ್ ಮಾಡ್ತೀವಿ ನಾವು ವಿಶ್ವ ಸ್ತನಪಾನ ವಾರವನ್ನಾಗಿ ಆಚರಿಸುತ್ತೇವೆ. ಸೊ ಹಾಗಾಗಿ ಈ ವರ್ಷದ ಒಂದು ಥೀಮ್ ಆಗಿದೆ ಪ್ರೊಟೆಕ್ಟ್ ಬ್ರೀಸ್ಟ್ ಫೀಡಿಂಗ್ ಎ ಸೇರ್ಡ್ ರೆಸ್ಪಾನ್ಸಿಬಿಲಿಟಿ ಅಂತ ಟಾಪಿಕ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆನಾ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ರೀಸೆಂಟ್ ಆಗಿ ಒನ್ ಮೋರ್ ಸ್ಕೀಮ್ ನ್ಯೂಸ್ ಅಲ್ಲಿ ಇದೆ ಅಥವಾ ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಸ್ ಅಲ್ಲಿ ಬಂದಿದೆ. ಅದುವೇ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಕರೀತಾರೆ, ಅಥವಾ PMPFBY ಅಂತ ಕರೀತಾರೆ, ಅಥವಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಕರೀತಾರೆ. ಹೌದಾ, ನಮ್ಗೆ ಹೆಸರಲ್ಲೇ ಗೊತ್ತಾಗ್ತದೆ ಇದು ರೈತರಿಗೆ ಸಂಬಂಧಪಟ್ಟಂತ ಒಂದು ಯೋಜನೆ ಅಂತ. ಸೊ ಹಾಗಾದ್ರೆ ಈ ಸ್ಕೀಮ್ ಯಾಕೆ ನ್ಯೂಸ್ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ರೈಟ್,
ರೀಸೆಂಟ್ ಆಗಿ ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಸ್ ಮಾಡಲಾಯಿತು ಈ ಸ್ಕೀಮ್ ಅನ್ನ, ಅದುವೇ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಕರೀತಾರೆ. ಸೊ ಹಾಗಾದ್ರೆ ಏನಿದು ಸ್ಕೀಮ್ ಅಂತ ನೋಡ್ತಾ ಹೋಗೋಣ. ರೈಟ್, ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆಯಲ್ಲ, ಇದನ್ನ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್, ಓಕೆ, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಏನ್ ಮಾಡುತ್ತೆ, 2016 ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡುತ್ತೆ ಅಥವಾ ಇದನ್ನ ಸ್ಟಾರ್ಟ್ ಮಾಡುತ್ತೆ. ಓಕೆನಾ? ಹಾಗಾದ್ರೆ ಈ ಸ್ಕೀಮಿನ ಮುಖ್ಯ ಉದ್ದೇಶ ಏನಂತ ಒಂದು ಕ್ವಶನ್ ಬರುತ್ತೆ ನಮಗೆ. ಸೊ ಹಾಗಾಗಿ ಈ ಸ್ಕೀಮಿನ ಮುಖ್ಯ ಉದ್ದೇಶ ಏನಂದ್ರೆ ನೋಡಿ, ರೈತ ಇದೆಯಲ್ಲ, ಅಂದ್ರೆ ನಮ್ಗೆ ಅಗ್ರಿಕಲ್ಚರ್ ಇದೆಯಲ್ಲ ಇಂಡಿಯಾಕ್ಕೆ ಏನಂದ್ರೆ ಒಂದು ಬ್ಯಾಕ್ ಬೋನ್ ಆಫ್ ದಿ ಎಕನಾಮಿ ಅಂತ ಕರಿತೀವಿ ನಾವು. ಕೃಷಿ, ಯಾಕಂದ್ರೆ ಭಾರತ ಒಂದು ಕೃಷಿ ಪ್ರಧಾನವಾದಂತಹ ದೇಶವಾಗಿದೆ. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಸುಮಾರು ಮೋರ್ ದೆನ್ 50% ಏನ್ ಪಾಪ್ಯುಲೇಷನ್ ಇದೆಲ್ಲ, ದೇ ಆರ್ ಎಂಗೇಜ್ಡ್ ಇನ್ ದಿ ಅಗ್ರಿಕಲ್ಚರ್ ಅಂತ. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಏನಾದ್ರೂ ಕೂಡ ಅಗ್ರಿಕಲ್ಚರ್ಗೆ ಎಫೆಕ್ಟ್ ಆದ್ರೆ ಅದರಿಂದ ಸುಮಾರು 50% ಇರುವಂತ ಒಂದು ಪಾಪ್ಯುಲೇಷನ್ ಏನಾಗುತ್ತೆ, ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಅದನ್ನ ಸರಿಯಾಗಿರುವಂತೆ ನೋಡ್ಕೊಳ್ಳುವಂಥದ್ದು ಸರ್ಕಾರದ ಮುಖ್ಯ ಉದ್ದೇಶ ಆಗಿದೆ. ಯಾಕಂದ್ರೆ ಈ ಅಗ್ರಿಕಲ್ಚರ್ ಇದೆಯಲ್ಲ, ಇದು ಯಾವಾಗ ಕೂಡ ಅಂದ್ರೆ ಒಂದು ಆಲ್ವೇಸ್ ಡಿಪೆಂಡ್ಸ್ ಆನ್ ದ ಸೀಸನ್ಸ್, ಮಾನ್ಸೂನ್ ಅಂತ ಕರಿತೀವಿ. ಇದು ಯಾವಾಗ ಕೂಡ ಮಳೆಯ ಮೇಲ್ಗಡೆ ಡಿಪೆಂಡ್ ಆಗಿರುವಂತ ಒಂದು ಸೆಕ್ಟರ್ ಅಂದ್ರೆ ಅದು ಅಗ್ರಿಕಲ್ಚರ್ ಆಗಿದೆ. ಸೊ ಆ ಕಾರಣಕ್ಕಾಗಿ ಇದರಿಂದ ಸಾಕಷ್ಟು ಜನರಿಗೆ ಎಲ್ಲೊಂದ್ ಕಡೆ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೇನಂದ್ರೆ ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿದೆ ನಮ್ಮ ಸೆಂಟ್ರಲ್ ಗವರ್ಮೆಂಟ್, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಕರೀತಾರೆ. ಸೊ ಹಾಗಾದ್ರೆ ಇದರ ಮುಖ್ಯ ಉದ್ದೇಶ ಅಂದ್ರೆ ನೋಡಿ, ಈ ಸ್ಕೀಮ್ ಮುಖಾಂತರ ಏನ್ ಮಾಡ್ತಾರೆ, ಸೊ ರೈತರ ಬೆಳೆಗಳಿಗೆ ಒಂದು ವಿಮೆಯನ್ನ ಒದಗಿಸಲಾಗುತ್ತೆ. ಟು ಪ್ರೊವೈಡ್ ದ ಇನ್ಶೂರೆನ್ಸ್ ಕವರೇಜ್, ಜೊತೆಗೆ ಹಣಕಾಸಿನ ನೆರವನ್ನು ಕೂಡ ಕೊಡ್ತಾರೆ ರೈತರಿಗೆ. ಯಾಕೆ ಕೊಡ್ತಾರೆ ಅಂದ್ರೆ, ಯಾವುದೇ ಒಂದು ಕ್ರಾಪ್ಗಳು ಅಂದ್ರೆ ಏನ್ ನೋಟಿಫೈಡ್ ಕ್ರಾಪ್ ಇರ್ತಾವಲ್ಲ, ಸೊ ಮೇ ಬಿ ನೈಸರ್ಗಿಕ ವಿಕೋಪಗಳಿಂದ ಅಂದ್ರೆ ಡ್ರಾಟ್ ಆಗಿರಬಹುದು, ಫ್ಲಡ್ಸ್ ಆಗಿರಬಹುದು, ಇಲ್ಲಾಂದ್ರೆ ಯಾವ್ದೋ ಪೆಸ್ಟ್ ಗಳ ಬಂದ ಅಟ್ಯಾಕ್ ಆಗಿರಬಹುದು. ರೀಸೆಂಟ್ ಆಗಿ ನಿಮ್ಗೆಲ್ಲ ಗೊತ್ತಿರುವಂತೆ ಲೋಕಸ್ಟ್ ಅಂತ ಕೇಳಿದಾರ, ಉತ್ತರ ಭಾರತದಲ್ಲಿ ಲೋಕಸ್ಟ್ ಅಂತ ಏನ್ ಮಾಡ್ತವೆ, ಮಿಡತೆಗಳು ಬಂದು ಇಡೀ ಒಂದು ಏನಂದ್ರೆ ಕ್ರಾಪ್ಸ್ ಅನ್ನೇ ತಿಂದಾಕ್ಬಿಡ್ತವೆ. ಹೌದಾ? ಈ ತರ ಒಂದು ಆದಾಗ, ಅಥವಾ ಇಲ್ಲಾಂದ್ರೆ ಯಾವ್ದೋ ಬೆಳೆಗಳಿಗೆ ರೋಗ ಬಂದಾಗ ಏನಾಗುತ್ತೆ, ಆ ಬೆಳೆಗಳು ನಾಶ ಆಗುತ್ತೆ. ಅಂತ ಟೈಮಲ್ಲಿ ಏನಂದ್ರೆ ಯಾರಾದ್ರೂ ಕೂಡ ಈ ಒಂದು ಸ್ಕೀಮ್ಗೆ ನೀವು ಅಪ್ಲಿಕೇಬಲ್ ಮಾಡಿದ್ರೆ ಏನಾಗುತ್ತೆ, ನಿಮ್ಗೆ ಒಂದು ಸರ್ಕಾರದಿಂದ ವಿಮೆ ಕೊಡ್ತಾರೆ. ಯಾವ ರೀತಿ ನಮಗೆ ಮನುಷ್ಯ ಡೆತ್ ಆದ್ರೆ, ಹೌದಾ, ಮನುಷ್ಯ ಏನಾದ್ರೂ ಕೂಡ ಆಕ್ಸಿಡೆಂಟ್ ಆಗಿ ಡೆತ್ ಆದ್ರೆ ಏನ್ ಮಾಡ್ತಾರೆ, ಅವರಿಗೆ ಇನ್ಸೂರೆನ್ಸ್ ಕೊಡ್ತಾರೆ. ಅದೇ ರೀತಿ ಕೂಡ ಆಕ್ಚುಲಿ ಈ ತರ ಬೆಳೆಗಳು ನೈಸರ್ಗಿಕ ವಿಕೋಪಗಳಿಂದ ಅಂದ್ರೆ ಅದು ಬರ ಆಗಿರ್ಬೋದು, ಪ್ರವಾಹ ಆಗಿರ್ಬೋದು, ಅಥವಾ ಯಾವ್ದೋ ಒಂದು ಫೆಸ್ಟ್ ಅಟ್ಯಾಕ್ ಆಗಿರ್ಬೋದು, ಯಾವ್ದೋ ಒಂದು ಮರ ಒಂದು ಏನ್ ಕ್ರಾಪ್ ಗಳಿಗೆ ಡಿಸೀಸ್ ಅಟ್ಯಾಕ್ ಆದ್ರೆ ಏನಾಗುತ್ತೆ, ಅಂತ ಟೈಮಲ್ಲಿ ಬೆಳೆಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ವಿಮೆಯನ್ನ ಕೊಟ್ಟು ಆ ರೈತನಿಗೆ ಹಣಕಾಸಿನ ನೆರವು ಕೊಡುವಂತದ್ದು ಈ ಸ್ಕೀಮಿನ ಮುಖ್ಯ ಉದ್ದೇಶವಾಗಿದೆ. ಅದೇ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಕರೀತಾರೆ. ಓಕೆನಾ? ಜೊತೆಗೆ ಇದರ ಜೊತೆಗೆ ಏನಂದ್ರೆ ನೋಡಿ, ಈ ತರ ರೈತರಿಗೆ ಒಂದು ಸರ್ಕಾರವು ಹಣಕಾಸಿನ ನೆರವು ಕೊಡೋದ್ರಿಂದ ಆಗುತ್ತೆ, ಅವರು ಏನ್ ಮಾಡಬಹುದು, ಸ್ಟೆಬಿಲೈಸ್ ದ ಇನ್ಕಮ್ ಆಫ್ ದಿ ಫಾರ್ಮರ್ಸ್ ಟು ಎನ್ಶೂರ್ ದೇರ್ ಕಂಟಿನ್ಯೂಯನ್ಸ್ ಆಫ್ ದಿ ಫಾರ್ಮಿಂಗ್ ಅಂತ ಕರೀತಾರೆ. ನೋಡಿ, ಈಗ ಪ್ರೆಸೆಂಟ್ ಆಗಿ ತಗೊಂಡ್ರೆ ಒಂದು ಎಕ್ಸಾಂಪಲ್ ತಗೋಣ. ನೋಡಿ, ಈಗ ಏನಾಗ್ತಾ ಇದೆ, ಎಲ್ಲರೂ ಕೂಡ ಏನ್ ಮಾಡಿದ್ದಾರೆ, ತಮ್ಮ ಒಂದು ಬೀಜವನ್ನ ಹೊಲಗಳಲ್ಲಿ ಬಿತ್ತಿದ್ದಾರೆ. ಹೌದಾ? ನಮ್ಮ ಉತ್ತರ ಕರ್ನಾಟಕ ತಗೊಂಡ್ರೆ ಏನಾಗಿದೆ ನೋಡಿ, ಅಲ್ಲೆಲ್ಲ ಕೂಡ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಏನಾಗಿದೆ, ರೇನ್ ಬಂದು ಫ್ಲಡ್ಸ್ ಎಲ್ಲ ಬಂದೇನಂದ್ರೆ ಹೊಲಗಳೆಲ್ಲ ಕೂಡ ನೀರು ನಿಂತ್ಕೊಂಡ್ಬಿಟ್ಟಿದೆ. ಅವ್ರು ಏನ್ ಮಾಡಿದ್ರೆ, ಸಾಲ ಎಲ್ಲ ಮಾಡ್ಕೊಂಡು ಏನ್ ಮಾಡಿದ್ರೆ ಅಂದ್ರೆ ಹೊಲಗಳಲ್ಲಿ ಬೀಜ ಹಾಕಿದ್ದಾರೆ. ಆಮೇಲೆ ಆ ಗಿಡಗಳಿಗೀಗ ಸೊ ರಸಗೊಬ್ಬರಗಳ ಸಿಂಪಡಣೆ ಮಾಡಿದ್ದಾರೆ. ಏನಾಯ್ತು, ಆಕ್ಚುಲಿ ಅದೆಲ್ಲ ಬಂದೇನಾಗಿದೆ, ಆ ಬೆಳೆಗಳೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಸೊ ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಆಕ್ಚುಲಿ ಅವರೆಲ್ಲರೂ ರೈತರು ಏನಂದ್ರೆ ಸಾಲ ಸುಳಿಲೆ ಬಿದ್ದು ಏನ್ ಮಾಡ್ತಾರೆ ಅಂದ್ರೆ ಅಗ್ರಿಕಲ್ಚರ್ ತರೋದು ಯಾವ್ದೋ ಸಿಟಿಗಳಿಗೆ ಹೋಗಿ ಏನ್ ಮಾಡ್ತಾರೆ ಅಂದ್ರೆ ಸೊ ಕೆಲಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೌದಾ? ಆಗ ಏನಾಗುತ್ತೆ, ಎಲ್ಲೊಂದ್ ಕಡೆ ಒಂದು ರಾಜ್ಯದ ಅಥವಾ ಒಂದು ಪ್ರದೇಶದ ಏನಾಗುತ್ತೆ, ಅಗ್ರಿಕಲ್ಚರ್ ಪ್ರೊಡಕ್ಷನ್ಸ್ ತುಂಬಾ ಕಡಿಮೆ ಆಗುತ್ತೆ, ಮತ್ತೆ ಜನರಿಗೆ ಎಲ್ಲೊಂದ್ ಕಡೆ ಉದ್ಯೋಗಗಳು ಕಳ್ಕೊತ ಹೋಗ್ತಾರೆ. ಸೊ ಆ ಕಾರಣಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಆಕ್ಚುಲಿ ಈ ಸ್ಕೀಮ್ ಮುಖಾಂತರ ಅದನ್ನ ಈ ಚೈನ್ ಅನ್ನ ಬ್ರೇಕಪ್ ಮಾಡ್ಕೊಳಕ್ ಏನಂದ್ರೆ, ಅವ್ರಿಗೆ ಏನ್ ಲಾಸ್ ಆಗಿರುತ್ತೆ ಸರ್ಕಾರ ಅದನ್ನ ಭರಿಸಿ ಏನಂದ್ರೆ ಮತ್ತೆ ಅವರು ಆ ಒಂದು ಅಗ್ರಿಕಲ್ಚರ್ ನ ಕಂಟಿನ್ಯೂ ಮಾಡಕ್ಕೆ ಏನಂದ್ರೆ ಒಂದು ಪ್ರೋತ್ಸಾಹ ಕೊಡುತ್ತೆ ಸ್ಕೀಮ್. ಅಂದ್ರೆ ಟು ಸ್ಟೆಬಿಲೈಸ್ ದ ಇನ್ಕಮ್ ಆಫ್ ಫಾರ್ಮರ್ಸ್ ಟು ಎನ್ಶೂರ್ ದೇರ್ ಕಂಟಿನ್ಯೂಸ್ ಆಫ್ ದಿ ಫಾರ್ಮಿಂಗ್ ಅಂತ ಕರೀತಾರೆ. ಓಕೆನಾ? ಜೊತೆಗೆ ಟು ಎನ್ಕರೇಜ್ ಫಾರ್ಮರ್ಸ್ ಟು ಅಡಾಪ್ಟ್ ಇನ್ನೋವೇಟಿವ್ ಅಂಡ್ ಮಾಡರ್ನ್ ಟೆಕ್ನಾಲಜಿಕಲ್ ಪ್ರಾಕ್ಟೀಸ್ ಅಂತ ಕರೀತಾರೆ. ಜೊತೆಗೆ ಈ ಸ್ಕೀಮ್ ಅಲ್ಲಿ ಏನಂದ್ರೆ, ಅದ್ರ ಜೊತೆಗೆ ಏನಂದ್ರೆ, ನೀವೇನಾದ್ರೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಗಳಲ್ಲಿ ಏನಂದ್ರೆ ಮೇ ಬಿ ಇರಿಗೇಷನ್ಸ್ ಆಗಿರ್ಬೋದು, ಹೌದಾ, ಏನಾದ್ರು ಒಂದು ಡ್ರಿಪ್ ಇರಿಗೇಷನ್ ಮಾಡ್ಕೊಳ್ಬಹುದು, ಆಮೇಲೆ ಸ್ಪ್ರಿಂಕಲ್ ಇರಿಗೇಷನ್ ಮಾಡ್ಕೊಳ್ಬಹುದು, ಅಥವಾ ಏನಾದ್ರು ಹೊಸ ಬೆಳೆಗಳನ್ನ ಬೆಳಿಬಹುದು. ಅದು ಕೂಡ ಆಕ್ಚುಲಿ ಅಂದ್ರೆ ಅವರಿಗೆ ನಿಮ್ಗೊಂದು ಇಲ್ಲಿ ಒಂದು ಸಹಾಯವಸ್ತವಾಗಿ ಕೂಡ ಸರ್ಕಾರ ಈ ಒಂದು ಸ್ಕೀಮ್ ಅಲ್ಲಿ ಅವರಿಗೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಟು ಎನ್ಶೂರ್ ಫ್ಲೋ ಆಫ್ ಕ್ರೆಡಿಟ್ ಟು ದ ಅಗ್ರಿಕಲ್ಚರ್ ಸೆಕ್ಟರ್ ಅಂತ ಕರೀತಾರೆ. ನೋಡಿ, ನಮ್ ದೇಶದಲ್ಲಿ ಏನಂದ್ರೆ ನಿಮ್ಗೆ ಯಾವುದೇ ಸೆಕ್ಟರ್ ತಗೊಂಡ್ಕೊಂಡ ಅಗ್ರಿಕಲ್ಚರ್ ಬಿಟ್ಟು ಬೇರೆ ಯಾವ್ದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಗಿರ್ಬೋದು, ಆಮೇಲೆ ಸರ್ವಿಸ್ ಸೆಕ್ಟರ್ ಆಗಿರ್ಬೋದು, ನಿಮ್ಗೆ ಅಲ್ಲಿ ಸಾಕಷ್ಟು ಅಂದ್ರೆ ಲೋನ್ಸ್ ಗಳೇ ಸಿಗ್ತವೆ. ಈಗ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ನಮ್ಗೆ ಮುದ್ರಾ ಲೋನ್ ಸಿಗುತ್ತೆ, ಹೌದಾ. ಆಮೇಲೆ ಸರ್ವಿಸ್ ಸೆಕ್ಟರ್ ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ ಇಂದ ನಿಮ್ಗೆ ಸಾಕಷ್ಟು ಸಾಲ ಕೊಡ್ತಾರೆ. ಆದ್ರೆ ಅಗ್ರಿಕಲ್ಚರ್ ಅಂದ್ರೆ ಸಮಸ್ಯೆ ಆಗುತ್ತೆ, ಯಾಕಂದ್ರೆ ಅಲ್ಲಿ ಯಾವುದೇ ರೀತಿ ನಿಮ್ಗೆ ಲೋನ್ಸ್ ಗಳು ಅಷ್ಟು ಸರಿಯಾಗಿ ಸಿಗಲ್ಲ. ಯಾಕಂದ್ರೆ ದಟ್ ಈಸ್ ಆಲ್ವೇಸ್ ಡಿಪೆಂಡ್ಸ್ ಆನ್ ದ ನೇಚರ್ ಆಗಿರುತ್ತೆ.
ಸಾಕಾಣಕ್ಕಾಗಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ ಅಗ್ರಿ ಸೆಕ್ಟರ್ ಗೆ ಒಂದು ಹಣಕಾಸಿನ ಅರಿವು ಕಂಟಿನ್ಯೂ ಆಗಿರೋ ಕಾರಣಕ್ಕಾಗಿ ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡ್ತಾರೆ. ಅದುವೇ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಇದನ್ನೇನಂದ್ರೆ ಆಕ್ಚುಲಿ ಈ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಿರುವಂತ ಒಂದು ಮಿನಿಸ್ಟ್ರಿ ಅಂತಂದ್ರೆ ಅದು ಮಿನಿಸ್ಟ್ರಿ ಆಫ್ ದಿ ಅಗ್ರಿಕಲ್ಚರ್. ಕೃಷಿ ಸಚಿವಾಲಯ ಏನ್ ಮಾಡ್ತಿದೆ, ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿ ಕಾರ್ಯಗತಗೊಳಿಸ್ತಾ ಇದೆ. ಜೊತೆಗೆ ಈ ಸ್ಕೀಮ್ ಅಲ್ಲಿ ಏನಂದ್ರೆ ಆಕ್ಚುಲಿ ಯಾರೆಲ್ಲ ಕೂಡ ನಿಮ್ಗೆ KCC ಅಕೌಂಟ್ ಅಂತ ಕೇಳಿದಾರ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಕೌಂಟ್ ಇರುತ್ತೆ, ಅವ್ರಿಗೆ ಏನಂದ್ರೆ ಅವ್ರ ಬೆಳೆಗಳು ಆಟೋಮೆಟಿಕ್ ಏನಂದ್ರೆ ಆಕ್ಚುಲಿ ರಿಜಿಸ್ಟರ್ ಆಗ್ತಾ ಹೋಗ್ತವೆ. ಅವ್ರಿಗೆಲ್ಲರೂ ಕೂಡ ಒಂದು ಈ ಫಸಲ್ ಬಿಮಾ ಯೋಜನೆಯಲ್ಲಿ ಅವ್ರು ಏನ್ ಮಾಡಬಹುದು, ಸೊ ಆಟೋಮೆಟಿಕ್ ಆಗಿ ಒಂದು ಬೆಳೆಗಳು ಲಾಸ್ ಆದ್ರೆ ತಮ್ಮ ಪರಿಹಾರವನ್ನ ಪಡ್ಕೊಳ್ಬಹುದು. ಓಕೆ, ದಟ್ ಇಸ್ ಕಾಲ್ಡ್ ದ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಕರೀತಾರೆ. ನೋಡಿ ಇಲ್ಲಿ ಏನಂದ್ರೆ 3 ಬೆಳೆಗಳನ್ನ ಮೆನ್ಷನ್ ಮಾಡಿದ್ದಾರೆ, 3 ತರದ ಬೆಳೆಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ 3 ಟೈಪ್ಸ್ ಕ್ರಾಪ್ಸ್ ಅನ್ನ ಮೆನ್ಷನ್ ಕವರ್ ಮಾಡ್ತಾರೆ ಅಂಡರ್ ದ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ. ಯಾವ ಕ್ರಾಪ್ಸ್ ಅಂತ ನೋಡ್ತಾ ಹೋಗೋಣ. ಒಂದು ಖಾರಿಫ್ ಕ್ರಾಪ್ಸ್ ಅಂತ ಕರಿತೀವಿ, ಹೌದಾ. ಇದನ್ನ ಕನ್ನಡದಲ್ಲಿ ಮುಂಗಾರು ಬೆಳೆಗಳಂತ ಕರಿತೀವಿ. ಎರಡನೇದು ರಾಬಿ ಕ್ರಾಪ್ಸ್, ಕನ್ನಡದಲ್ಲಿ ಇದನ್ನ ಹಿಂಗಾರು ಬೆಳೆಗಳಂತ ಕರೀತಾರೆ. ಮೂರನೇದು ಕಮರ್ಷಿಯಲ್ ಕ್ರಾಪ್ಸ್ ಅಂತ ಕರಿತೀವಿ, ಅಂದ್ರೆ ವಾಣಿಜ್ಯ ಬೆಳೆಗಳು. ಓಕೆ, ಒಂದು ಖಾರಿಫ್ ಕ್ರಾಪ್ಸ್ ಇದೆ, ಎರಡನೇದು ರಾಬಿ ಕ್ರಾಪ್ಸ್ ಇದೆ, ಮೂರನೇದು ಕಮರ್ಷಿಯಲ್ ಕ್ರಾಪ್ಸ್. ಅಂದ್ರೆ ಇದರಲ್ಲಿ ಬೋತ್ ಖಾರಿಫ್ ಕೂಡ ಮಿಕ್ಸ್ ಇರುತ್ತೆ, ಹಾಗೆ ರಾಬಿ ಕೂಡ ಮಿಕ್ಸ್ ಇರುತ್ತೆ. ನೋಡಿ ಫಸ್ಟ್ ಒನ್ ಇದೆ ಖಾರಿಫ್ ಕ್ರಾಪ್ಸ್ ಅಂತ ಕರಿತೀವಿ, ಹೌದಾ. ಮುಂಗಾರು ಬೆಳೆಗಳಂತ ಕರಿತೀವಿ. ಇದನ್ನ ನಾವು ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಈ ಬೆಳೆಗಳನ್ನ ಬೆಳಿತೀವಿ, ಅದಕ್ಕೆ ಇದನ್ನ ಮುಂಗಾರು ಬೆಳೆಗಳಂತ ಕರೀತಾರೆ. ಇದರಲ್ಲಿ ಸಾಮಾನ್ಯವಾಗಿ ಇಲ್ಲಿ ಕೂಡ ಆಹಾರ ಬೆಳೆಗಳು, ಎಣ್ಣೆಕಾಳು ಬೆಳೆಗಳು, ಹೌದಾ, ಈ ತರ ಬರ್ತವೆ. ಸೊ ಹಾಗಾಗಿ ಯಾವುದೋ ಒಬ್ಬ ರೈತನ, ಹೌದಾ, ಯಾರೇ ರೈತರ ಖಾರಿಫ್ ಬೆಳೆಗಳು ಏನಾದ್ರೂ ಕೂಡ ನ್ಯಾಚುರಲ್ ಕೆಲಾಮಿಟಿಗಳು ಅಂದ್ರೆ ಬರಗಾಲ, ಪ್ರವಾಹ ಅಥವಾ ಫೆಸ್ಟ್ ಅಟ್ಯಾಕ್ ಆಗಿತ್ತಂದ್ರೆ ಏನ್ ಮಾಡ್ತಾರೆ, ಬೆಳೆಗಳ ಲಾಸ್ ಏನಾದ್ರೆ ಆತನಿಗೆ ಏನಂದ್ರೆ 2% ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಬೆಳೆಗಳಿಗೆ ಇನ್ಸೂರೆನ್ಸ್ ಕೊಡ್ತಾರೆ. ಅರ್ಥ ಆಯ್ತಾ. ಅಂದ್ರೆ ರೈತನ ಮುಂಗಾರು ಬೆಳೆಗಳು ಏನಾದ್ರೂ ಕೂಡ ಈ ನ್ಯಾಚುರಲ್ ಪ್ರಕೃತಿ ವಿಕೋಪದ ಒಂದು ಬೆಳೆ ಒಂದು ವಿಕೋಪಕ್ಕೆ ತುತ್ತಾದ್ರೆ ಆತನಿಗೆ 2% ಏನ್ ಮಾಡುತ್ತೆ, ಇನ್ಸೂರೆನ್ಸ್ ಸಿಗುತ್ತೆ ಥ್ರೂ ದ ಫಾರ್ ಖಾರಿಫ್ ಕ್ರಾಪ್ಸ್ ಗಳಿಗೆ. ಎರಡನೇದು ಬರುವಂತದ್ದು ರಾಬಿ ಕ್ರಾಪ್ಸ್ ಆಗಿದೆ, ಹೌದಾ. ಇದೇನಾಗುತ್ತೆ, ನಮ್ಗೆ ಮುಂಗಾರು ಬೆಳೆ ಬೆಳೆದ ನಂತರ ಸ್ಟಾರ್ಟ್ ಮಾಡುತ್ತೀವಲ್ಲ, ಅದನ್ನ ಸೆಕೆಂಡ್ ಒಂದು ಸೀಸನ್ ಕ್ರಾಪ್ ಅಂತಂದ್ರೆ ನಾವು ಹಿಂಗಾರು ಬೆಳೆಗಳನ್ನು ಕರೀತೀವಿ. ಓಕೆ, ಯಾವುದೇ ಒಬ್ಬ ರೈತನ ಒಂದು ಹಿಂಗಾರು ಬೆಳೆಗಳಲ್ಲಿ ಏನಾದ್ರು ಪ್ರಕೃತಿ ವಿಕೋಪಕ್ಕೆ ಲಾಸ್ ಆದ್ರೆ ಅದಕ್ಕೆ ಎಷ್ಟು ಸಿಗುತ್ತೆ ಇನ್ಸೂರೆನ್ಸ್, 1.5% ಏನ್ ಮಾಡ್ತಾರೆ, ಇನ್ಸೂರೆನ್ಸ್ ಕೊಡ್ತಾರೆ ಪರ್ ಹೆಕ್ಟರ್ ವೈಸ್. ಓಕೆನಾ. ಅದೇ ರೀತಿ ರೈತನ ಕಮರ್ಷಿಯಲ್ ಕ್ರಾಪ್ಗಳು, ವಾಣಿಜ್ಯ ಬೆಳೆಗಳು ಅಂದ್ರೆ ಮೇ ಬಿ ಕಾಟನ್ ಆಗಿರ್ಬೋದು, ಆಮೇಲೆ ಮೆಣಸಿನಕಾಯಿ ಆಗಿರ್ಬೋದು, ಈ ತರಗಳು ಏನ್ ಕರಿತೀವಿ ನಾವು ಕಮರ್ಷಿಯಲ್ ಕ್ರಾಪ್ಸ್. ಆಮೇಲೆ ತೋಟಗಾರಿಕೆ ಬೆಳೆಗಳಿರುವಂತ ಹಣ್ಣುಗಳು, ತರಕಾರಿಗಳಿದೆಯಲ್ಲ, ಇವುಗಳನ್ನ ನಾವು ಕಮರ್ಷಿಯಲ್ ಕ್ರಾಪ್ಸ್ ಅಥವಾ ವಾಣಿಜ್ಯ ಬೆಳೆಗಳನ್ನು ಕರೀತಾರೆ. ಸೊ ಹಾಗಾಗಿ ರೈತರ ವಾಣಿಜ್ಯ ಬೆಳೆಗಳಿಗೆ ಏನಾದ್ರೂ ಕೂಡ ಪ್ರಕೃತಿ ವಿಕೋಪಗಳಿಂದ ಲಾಸ್ ಆದ್ರೆ ಅವರಿಗೆ 5% ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಇನ್ಸೂರೆನ್ಸ್ ಕೊಡ್ತಾರೆ. ಅಂದ್ರೆ ಖಾರಿಫ್ಗೆ 2% ಇದೆ, ರಾಬಿಗೆ 1.5% ಇದೆ. ಅದೇ ರೀತಿ ಕಮರ್ಷಿಯಲ್ ಕ್ರಾಪ್ ಗಳಿಗೆ ಅಥವಾ ವಾಣಿಜ್ಯ ಬೆಳೆಗಳಿಗೆ 5% ಏನ್ ಮಾಡ್ತಾರೆ ಅಂದ್ರೆ ಇನ್ಸೂರೆನ್ಸ್ ಅನ್ನ ಕೊಡ್ತಾರೆ ಅಂಡರ್ ದ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಕರೀತಾರೆ. ಓಕೆನಾ. ಜೊತೆಗೆ ಲಾಸ್ಟ್ ಇಯರ್ ಡಾಟಾ ನೋಡಿದಾಗ 2020-21 ಡಾಟಾ ನೋಡಿದಾಗ ಆಕ್ಚುಲಿ ಹೈಯೆಸ್ಟ್ ಏನಂದ್ರೆ ಈ ಒಂದು ಸ್ಕೀಮ್ ಅಲ್ಲಿ ರಿಜಿಸ್ಟರ್ ಆಗಿರುವಂತಹ ಒಂದು ರಾಜ್ಯ ಅಂದ್ರೆ ಅದು ನಮ್ಮ ಕರ್ನಾಟಕ. ಓಕೆ, 2020-21 ಒಂದು ಸಾಲಿನಲ್ಲಿ ಹೈಯೆಸ್ಟ್ ಈ ಒಂದು ಸ್ಕೀಮ್ ನಲ್ಲಿ ರಿಜಿಸ್ಟರ್ ಆಗಿರುವಂತಹ ಒಂದು ಸ್ಟೇಟ್ ಅಂತಂದ್ರೆ ಅದು ನಮ್ಮ ಕರ್ನಾಟಕದಲ್ಲಿ. ಅತಿ ಹೆಚ್ಚು ರೈತರು ಅಂದ್ರೆ ಈ ಒಂದು ಸ್ಕೀಮ್ ಅನ್ನ ಆಕ್ಚುಲಿ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ, ಅಂದ್ರೆ ಎಲ್ಲರೂ ಕೂಡ ಬೆನಿಫಿಟ್ ಆಗ್ತಾರೆ ಅಂತ ಅರ್ಥ ಆಗುತ್ತೆ. ಓಕೆ, ದಟ್ ಇಸ್ ಕಾಲ್ಡ್ ದ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ನೋಡಿ ನಮಗೆ ಈ ನ್ಯಾಚುರಲ್ ಇವೆಂಟ್ಸ್ ಇದೆಯಲ್ಲ, ಅಂದ್ರೆ ಏನು ನೈಸರ್ಗಿಕವಾಗಿರುವಂತಹ ಒಂದು ಸಂಗತಿಗಳಿದೆಯಲ್ಲ, ಮೇ ಬಿ ಭೂಕಂಪಗಳಾಗಿರ್ಬೋದು, ಸುನಾಮಿಗಳಾಗಿರ್ಬೋದು, ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಇವತ್ತಿ ಕೂಡ ಎಷ್ಟೋ ಡೆವಲಪ್ ಆದ್ರೂ ಕೂಡ ಅಂದ್ರೆ ನಾವೇನ್ ಹೋಗ್ತಾ ಇದೀವಿ, ಸಾಕಷ್ಟು ಪ್ರಾಣ ಹಾನಿಗಳಾಗ್ತಾ ಇದೆ ನಮ್ಗೆ, ಮತ್ತೆ ನಮ್ಗೆ ಪ್ರಾಪರ್ಟಿ ಲಾಸ್ ಆಗ್ತಾ ಇದೆ. ಅದನ್ನ ತಡೆಗಟ್ಟಕ್ಕೆ ಏನಂದ್ರೆ ನಮ್ಗೆ ಏನ್ ಮಾಡ್ಬೇಕಾಗಿದೆ, ಕೆಲವೊಂದು ಆವಿಷ್ಕಾರಗಳ ಅವಶ್ಯಕತೆ ಇದೆ. ಅದೇ ರೀತಿ ರೀಸೆಂಟ್ ಆಗಿ ಏನಂದ್ರೆ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಇಂಡಿಯಾಸ್ ಫಸ್ಟ್ ಕ್ವೇಕ್ ವಾರ್ನಿಂಗ್ ಸಿಸ್ಟಮ್ ಅಂತ, ಅಂದ್ರೆ ಏನು ಭೂಕಂಪನ ಆಗುತ್ತಲ್ಲ ಅದನ್ನ ನಮಗೆ ಎಚ್ಚರಿಕೆ ನೀಡುವಂತ ಒಂದು ಅಪ್ಲಿಕೇಶನ್ ಇತ್ತೀಚೆಗೆ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಲಾಂಚ್ ಮಾಡಲಾಗಿದೆ. ಸೊ ಆ ಕಾರಣಕ್ಕಾಗಿ ಈ ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ದಟ್ ಈಸ್ ದ ಇಂಡಿಯಾಸ್ ಫಸ್ಟ್ ಕ್ವೇಕ್ ವಾರ್ನಿಂಗ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡಿದ್ದಾರೆ. ಓಕೆನಾ. ಹಾಗಾದ್ರೆ ಏನಂತ ನೋಡ್ತಾ ಹೋಗೋಣ. ರೀಸೆಂಟ್ ಆಗಿ ಭಾರತದ ಮೊಟ್ಟ ಮೊದಲ ಭೂಕಂಪನ ಒಂದು ಎಚ್ಚರಿಕೆ ಆಗಿರುವಂತಹ ಒಂದು ಆಪ್ ಅನ್ನ ನಮ್ಮ ದೇಶದಲ್ಲಿ ಲಾಂಚ್ ಮಾಡಲಾಯಿತು, ಹೌದಾ. ಸೊ ಅದನ್ನ ನೋಡಿ, ಹಾಗಾಗಿ ಈ ತರದ ಸಿಸ್ಟಮ್ ಅನ್ನು ಲಾಂಚ್ ಮಾಡಿರುವಂತಹ ಜಗತ್ತಿನ 4ನೇ ದೇಶ ನಮ್ಮ ಭಾರತ ಆಗಿದೆ. 3 ದೇಶಗಳಂದ್ರೆ ಜಪಾನ್ ಇದೆ, ಮೆಕ್ಸಿಕೋ ಇದೆ, ಅಮೆರಿಕ ಇದೆ, 4ನೇ ದೇಶನೇ ನಮ್ಮ ಭಾರತ ಆಗಿದೆ. ಓಕೆ, ಏನಾಗುತ್ತೆ ಇದು
ಇದನ್ನ ಇತ್ತೀಚೆಗೆ ಆಗಸ್ಟ್ 4ಕ್ಕೆ ಅಂದ್ರೆ ಉತ್ತರಾಖಂಡದಲ್ಲಿ ಈ ಒಂದು ಆಪ್ ಅನ್ನ ಸೊ ಇಲ್ಲಿ ಲಾಂಚ್ ಮಾಡಲಾಯಿತು. ಅದುವೇ ಸೊ ಇಂಡಿಯಾಸ್ ಫಸ್ಟ್ ಕ್ವೇಕ್ ವಾರ್ನಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಓಕೆನಾ, ಅದ್ರ ಹೆಸರೇನಂದ್ರೆ ನೋಡಿ ಉತ್ತರಾಖಂಡ್ ಭೂಕಂಪ ಅಲರ್ಟ್ ಅಂತ ಕರೀತಾರೆ. ಇದೊಂದು ಮೊಬೈಲ್ ಅಪ್ಲಿಕೇಶನ್ ಆಗಿದೆ. ಅದ್ರ ಹೆಸರು ಉತ್ತರಾಖಂಡ್ ಭೂಕಂಪ ಅಲರ್ಟ್ ಅಂತ ಇದೆ. ಇದನ್ನ ಡೆವಲಪ್ ಮಾಡಿದಾರಪ್ಪ ಅಂತಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ದಿ ರೂರ್ಕಿ ಅಂತ ಈ ಸಂಸ್ಥೆ ಏನಂದ್ರೆ ಇದನ್ನ ಈ ಒಂದು ಮೊಬೈಲ್ ಅಪ್ಲಿಕೇಶನ್ ನ ಲಾಂಚ್ ಮಾಡಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ದ ಟೆಕ್ನಾಲಜಿ ರೂರ್ಕಿ ಅವರು. ಹಾಗಾಗಿ ಅದರ ಆಪ್ ಹೆಸರೇನಿದೆ ಉತ್ತರಾಖಂಡ್ ಭೂಕಂಪ ಅಲರ್ಟ್ ಅಂತ ಕರೀತಾರೆ. ಹಾಗಾದ್ರೆ ಇದೇನ್ ಮಾಡುತ್ತೆ ಅಂದ್ರೆ ನೋಡಿ, ಯಾವ ಒಂದು ಪ್ರದೇಶದಲ್ಲಿ ಭೂಕಂಪ ಆಗುತ್ತೋ ಅಲ್ಲಿ ಏನ್ ಮಾಡುತ್ತೆ ನಿಮ್ಗೆ ಆ ಒಂದು ಆಪ್ ಮುಖಾಂತರ ಏನಾಗುತ್ತೆ, ಆ ಏನು ಸಿಸ್ಮಿಕ್ ವೇವ್ಗಳು ಇರ್ತವೆ ಅಂದ್ರೆ ಭೂಕಂಪನದಲ್ಲಿ ಒಂದು ರಿಲೀಸ್ ಆಗ್ತಾವಲ್ಲ ಅವುಗಳನ್ನ ನಾವು ಸಾಮಾನ್ಯವಾಗಿ ಸಿಸ್ಮಿಕ್ ಅಲೆಗಳಂತ ಕರೀತಾರೆ. ಅವುಗಳು ಏನ್ ಮಾಡ್ತವೆ ನಿಮ್ಗೆ ಅಲರ್ಟ್ ಕೊಡ್ತವೆ. ಓಕೆನಾ, ಸೊ ಏನ್ ಮಾಡ್ಬೋದು ನೀವು ಆ ಒಂದು ಏನಂತಾರೆ ಒಂದು ವಿಕೋಪದಿಂದ ಏನ್ ಮಾಡ್ಬೋದು ಅಥವಾ ಒಂದು ಪರಿಸ್ಥಿತಿಯಿಂದ ಏನ್ ಮಾಡ್ಬೋದು ಹೊರಗಡೆ ಬರ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ನಿಮ್ಮ ಪ್ರಾಣಗಳನ್ನ ಕೂಡ ಕಾಪಾಡ್ಕೊಳ್ಳಕ್ಕೆ ಅಟ್ಲೀಸ್ಟ್ ಸಾಧ್ಯ ಆಗುತ್ತೆ ಈ ಒಂದು ಉತ್ತರಾಖಂಡ್ ಭೂಕಂಪ ಅಲರ್ಟ್ ಅನ್ನುವಂತ ಒಂದು ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ. ಓಕೆನಾ, ಇನ್ನು ಈ ಒಂದು ಪ್ರಾಜೆಕ್ಟ್ ಇದೆಯಲ್ಲ ಇದನ್ನ ಆಕ್ಚುಲಿ ಈ ಒಂದು ಅಂದ್ರೆ ಈ ಆಪ್ ಅನ್ನು ಏನ್ ಮಾಡಿದಾರೆ ಅಂದ್ರೆ ಆಕ್ಚುಲಿ ಉತ್ತರಾಖಂಡ್ ಸ್ಟೇಟ್ ಡಿಸಾಸ್ಟರ್ ಏನಂತಾರೆ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಡಿಯಲ್ಲಿ ಕೂಡ ಈ ಒಂದು ಸ್ಕೀಮ್ ಆಕ್ಚುಲಿ ಡೆವಲಪ್ ಮಾಡ್ಕೊಳ್ಳಕ್ಕೆ ಅವಕಾಶ ಕೊಡಲಾಗಿದ್ದು ಅದು IIT ರೂರ್ಕಿಗೆ. ಜೊತೆಗೆ ಇದೇನಂದ್ರೆ ನೋಡಿ, ಇದು ಜಗತ್ತಿನ ಮೊಟ್ಟ ಮೊದಲ ಒಂದು ಭೂಕಂಪನವನ್ನ ನೋಟಿಫೈ ಮಾಡುವಂತ ಅಂದ್ರೆ ಜನರಿಗೆ ನೋಟಿಫೈ ಮಾಡುವಂತ ಒಂದು ಸಿಸ್ಟಮ್ ಅಥವಾ ಆಪ್ ಅಂತಂದ್ರೆ ಈ ಒಂದು ಭೂಕಂಪನ ಆಪ್ ಅಂತ ಕರಿಬಹುದು. ಯಾಕಂದ್ರೆ ನೋಡಿ ಇದಕ್ಕಿಂತ ಮುಂಚೆ ಅಂದ್ರೆ ನಮ್ಗೆ ಬರೀ ಏನಾಗ್ತಿತ್ತು, ಬರೀ ಕೇವಲ ಇನ್ಸ್ಟಿಟ್ಯೂಷನ್ ಗಳಿಗೆ ಮಾತ್ರ ಗೊತ್ತಾಗ್ತಿತ್ತು. ಹೌದಾ, ಫಾರ್ ಎಕ್ಸಾಂಪಲ್ ಈಗ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಇದೆ. ಹೌದಾ, ಏನಾಗ್ತಿತ್ತು ನಮ್ಗೆ ಮಳೆ ಎಷ್ಟು ಬರುತ್ತೆ ಅಂತಂದ್ರೆ ಬರೀ ಈ ಒಂದು ಇಲಾಖೆಗೆ ಮಾತ್ರ ಗೊತ್ತಾಗ್ತಿತ್ತು, ಅಥವಾ ಭೂಕಂಪ ಆಗುತ್ತಂದ್ರೆ ಅಲ್ಲಿ ಮಾತ್ರ ಗೊತ್ತಾಗ್ತಿತ್ತು. ಬಟ್ ಈಗ ಏನಂದ್ರೆ ನಮ್ಗೆ ಇವನ್ ಜನರೇ ಡೈರೆಕ್ಟ್ ಆಗಿ ಏನ್ ಮಾಡಬಹುದು, ಆ ಒಂದು ಇನ್ಫಾರ್ಮೇಶನ್ ಡೈರೆಕ್ಟ್ ಆಗಿ ತಮ್ಮ ಆಪ್ ಮುಖಾಂತರನೇ ಪಡಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಇದೊಂಥರ ಮಾಸ್ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು. ಬರೀ ಮೊದ್ಲೇನಾಗಿತ್ತು ಗವರ್ಮೆಂಟ್ ಇನ್ಫಾರ್ಮೇಶನ್ ಗೊತ್ತಾಗ್ತಿತ್ತು, ಬಟ್ ರೀಸೆಂಟ್ ಆಗಿ ಅದನ್ನ ಇದ್ರ ಮುಖಾಂತರ ಏನಂದ್ರೆ ಇವನ್ ಮಾಸ್ ಏನ್ ಮಾಡಬಹುದು ಡೈರೆಕ್ಟ್ ಆಗಿ ಇನ್ಫಾರ್ಮೇಶನ್ ತಗೊಳ್ಳೋದ್ರ ಮೂಲಕ ತಮ್ಮ ಪ್ರಾಣವನ್ನ ಉಳಿಸ್ಕೊಳ್ಬಹುದು. ಅಂದ್ರೆ ಎಷ್ಟೋ ಪ್ರಾಣಗಳನ್ನ ಉಳಿಸ್ಕೊಳ್ಳಕ್ಕೆ ಈ ಒಂದು ಅಪ್ಲಿಕೇಶನ್ ತುಂಬಾ ಬೆನಿಫಿಟ್ ಆಗುತ್ತೆ. ಓಕೆನಾ, ಹಾಗಾಗಿ ಈ ಅರ್ಥಕ್ವೇಕ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಇದೆಯಲ್ಲ ನೋಡಿ, ಏನಂದ್ರೆ ಇದು ಆಮೇಲೆ ಮೊದ್ಲೇನಾಗ್ತಿತ್ತು ಬರೀ ಇನ್ಸ್ಟಿಟ್ಯೂಟ್ ಮಾತ್ರ ಗೊತ್ತಾಗ್ತಿತ್ತು. ಬಟ್ ಈಗ ಏನಂದ್ರೆ ನಮ್ಗೆ ಡೈರೆಕ್ಟ್ ಆಗಿ ಮೊಬೈಲ್ ಆಪ್ ಮುಖಾಂತರ ಗೊತ್ತಾಗೋದ್ರಿಂದ ನಮ್ಗೆ ಎಷ್ಟೋ ಪ್ರಾಣ ಹಾನಿಗಳನ್ನ ನಾವು ತಡೆಗಟ್ಟಬಹುದು, ಮತ್ತೆ ಪ್ರಾಪರ್ಟಿಗಳನ್ನ ಕೂಡ ಸೇವ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಇದು ಏನಾಗುತ್ತೆ, ಅರ್ಥಕ್ವೇಕ್ ಅಲ್ಲಿ ರಿಲೀಸ್ ಆಗ್ತಿರುವಂತಹ ಸಿಸ್ಮಿಕ್ ವೇವ್ಗಳನ್ನ ಏನಂದ್ರೆ ನಮ್ಗೆ ಜಸ್ಟ್ ಅಂದ್ರೆ ಗೊತ್ತಾದ್ರೆ ಬಿಫೋರ್ ಅಡ್ವಾನ್ಸ್ ಆಗಿ ಏನಂದ್ರೆ ಆ ಒಂದು ಮೊಬೈಲ್ ಆಪ್ ಮುಖಾಂತರ ನಮಗೆ ಒಂದು ಅಲರ್ಟ್ ಮುಖಾಂತರ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದರಿಂದ ನಾವು ಸಾಕಷ್ಟು ಒಂದು ಪ್ರಾಣವನ್ನ ಒಂದು ಅಂದ್ರೆ ಪ್ರಾಪರ್ಟಿಯನ್ನ ಸೇವ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಓಕೆನಾ, ನೋಡಿ ಇನ್ನು ಇದರಿಂದ ಏನಾಗುತ್ತೆ ಆಕ್ಚುಲಿ ಎಲ್ಲಿ ಯಾವ ಒಂದು ಪ್ರದೇಶದಲ್ಲಿ ಸಿಸ್ಮಿಕ್ ವೇವ್ಗಳು ರಿಲೀಸ್ ಆಗ್ತಾ ಹೋಗುತ್ತೋ ಆಟೋಮೆಟಿಕ್ ಏನಂದ್ರೆ ಪ್ರತಿಯೊಂದು ಆಪ್ ಇರುವಂತ ಮೊಬೈಲ್ ಇರುವಂತ ಆಪ್ ಗಳಿಗೆ ಏನಂದ್ರೆ ಒಂದು ಅಲರ್ಟ್ ಮುಖಾಂತರ ಒಂದು ಬೀಪ್ ಮುಖಾಂತರ ಏನಾಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಏನಂದ್ರೆ ಆ ಸಿಸ್ಮಿಕ್ ವೇವ್ಗಳ ಒಂದು ಏನು ರಿಲೀಸ್ ಆಗಿರ್ಬೋದು ಅಥವಾ ಆ ಸ್ಟ್ರೆಸ್ ಏನಾದ್ರೂ ಕೂಡ ಫಾಲ್ಸ್ ಮೂಮೆಂಟ್ ಸ್ಟ್ರೆಸ್ ಗೊತ್ತಾಗುತ್ತೆ ಆಟೋಮೆಟಿಕ್ ಆಗಿ ನಿಮ್ಗೆ ಅಲರ್ಟ್ ಗೊತ್ತಾಗುತ್ತೆ ಅಂತ. ಹೌದಾ, ಸೊ ಹಾಗಾಗಿ ಇದನ್ನ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅಡಿಯಲ್ಲಿ ಉತ್ತರಾಖಂಡ್ ಗವರ್ಮೆಂಟ್ ಅಡಿಯಲ್ಲಿ ಅಂದ್ರೆ ಆಕ್ಚುಲಿ ಅದನ್ನ IIT ರೂರ್ಕಿ ಏನ್ ಮಾಡಿದೆ ಡೆವಲಪ್ ಮಾಡಿರುವಂತದ್ದು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ದಟ್ ಇಸ್ ಕಾಲ್ಡ್ ದ ಭೂಕಂಪನ ಸೊ ಉತ್ತರಾಖಂಡ್ ಭೂಕಂಪ ಅಲರ್ಟ್ ಅಂತ ಕರೀತಾರೆ. ಓಕೆನಾ, ಎಸ್. ಜೊತೆಗೆ ಇನ್ನು ಭೂಕಂಪ ಅಂತ ಟಾಪಿಕ್ ಅನ್ನ ನೀವು ಇಂಡಿಯನ್ ಜಿಯೋಗ್ರಫಿಲಿ ಓದ್ತೀರಾ. ಹೌದಾ, ಭೂಕಂಪ ಟಾಪಿಕ್ ಅನ್ನ ನೀವು ಇಂಡಿಯನ್ ಜಿಯೋಗ್ರಫಿಲಿ ಓದ್ತೀರಾ. ಹೆಸರೇ ಹೇಳ್ತದೆ ನಮ್ಗೆ ಅರ್ಥಕ್ವೇಕ್ ಅಂತ ಕರೀತಾರೆ ಅಥವಾ ಭೂಕಂಪನ ಅಂತ ಕರೀತಾರೆ. ಭೂಕಂಪನ ಅಂದ್ರೆ ಆಕ್ಚುಲಿ ಭೂಮಿಯ ಕಂಪಿಸುವಿಕೆಯನ್ನ ಅಥವಾ ಸೇಕಿಂಗ್ ಆಫ್ ಅರ್ತ್ ಅಂತ ಕರಿತೀವಿ ನಾವು, ಅರ್ಥಕ್ವೇಕ್ ಅಂತ ಕರೀತಾರೆ. ಸೇಕಿಂಗ್ ಆಫ್ ದಿ ಅರ್ತ್ ಅಥವಾ ಭೂಮಿಯ ಕಂಪಿಸುವಿಕೆಯನ್ನು ನಾವೇನಂತ ಕರಿತೀವಿ, ಭೂಕಂಪ ಅಂತ ಕರೀತಾರೆ. ಓಕೆನಾ, ಹಾಗೆ ಭೂಕಂಪನವನ್ನ ಮೆಜರ್ ಮಾಡುವಂತ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಏನ್ ಕರಿತೀವಿ ನಾವು, ಸಿಸ್ಮೋಗ್ರಾಫಿ ಅಂತ ಕರೀತಾರೆ. ಓಕೆ, ಆಲ್ರೆಡಿ ಜಿಯೋಗ್ರಫಿ ಓದಿರ್ತೀರಾ, ಜಸ್ಟ್ ನಿಮಗೆ ಬೇಸಿಕ್ ಹೇಳ್ತಾ ಹೋಗ್ತೀನಿ. ರೈಟ್, ಭೂಕಂಪನವನ್ನ ಮೆಜರ್ ಮಾಡುವಂತ ಅಥವಾ ರೆಕಾರ್ಡ್ ಮಾಡುವಂತ ಇನ್ಸ್ಟ್ರೂಮೆಂಟ್ ಅನ್ನು ಕರಿತೀವಿ ನಾವು ಸಿಸ್ಮೋಗ್ರಾಫಿ ಅಂತ ಕರೀತಾರೆ. ಬಹಳ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸಿಸ್ಮೋಗ್ರಾಫಿಯು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಗೊತ್ತಿರಲಿ, ಅದು ಭೂಕಂಪನದ ಒಂದು ಅಲೆಗಳೇನ್ ಮಾಡುತ್ತೆ ರೆಕಾರ್ಡ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ದ ಸಿಸ್ಮೋಗ್ರಾಫಿ ಅಂತ ಕರೀತಾರೆ. ಓಕೆ, ಜೊತೆಗೆ ಇನ್ನೆರಡು ಏನ್ ಕಾನ್ಸೆಪ್ಟ್ ಅಂದ್ರೆ ಗೊತ್ತಿರಲಿ ನಿಮ್ಗೆ, ಯಾವ ಒಂದು ಪ್ರದೇಶದಲ್ಲಿ ಹೌದಾ ನಮ್ಗೆ ಅರ್ತ್ ಇದೆ, ಅರ್ತ್ ಅಲ್ಲಿ ನಮ್ಗೆ ಸೊ ಕ್ರಸ್ಟ್ ಬರುತ್ತೆ, ಮ್ಯಾಂಟಲ್ ಬರುತ್ತೆ, ಕೋರ್ ಬರುತ್ತೆ. ಹೌದಾ, ಇನ್ಸೈಡ್ ಅಲ್ಲಿ ನಮ್ಗೆ ಭೂತೊಗಟೆ, ಮ್ಯಾಂಟಲ್ ಆಮೇಲೆ ಕೇಂದ್ರ ಅಂತ ಬರುತ್ತೆ. ಸಾಮಾನ್ಯವಾಗಿ ನೋಡಿ ಭೂಮಿಯ ಅಂತರಾಳದಲ್ಲಿ ಏನು ಈ ಭೂಕಂಪನದ ಅಲೆಗಳು ಸ್ಟಾರ್ಟ್ ಆಗ್ತಾವಲ್ಲ, ಒರಿಜಿನ್ ಆಗ್ತಾವಲ್ಲ, ಆ ಪ್ರದೇಶವನ್ನು ಏನಂತ ಕರಿತೀವಿ ನಾವು, ಐಪೋ ಸೆಂಟರ್ ಅಥವಾ ಫೋಕಸ್ ಅಂತ ಕರೀತಾರೆ. ಇದು ಕೂಡ ಬಹಳ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಕ್ವಶನ್.
ಅರ್ಥ ಆಯ್ತಾ? ಭೂಕಂಪನವು ಒರಿಜಿನ್ ಆಗುವಂತ ಒಂದು ಪಾಯಿಂಟ್ ಇದೆಯಲ್ಲ, ಅದನ್ನ ಐಪೋ ಸೆಂಟರ್ ಅಥವಾ ಫೋಕಸ್ ಅಂತ ಕರೀತಾರೆ. ಅದೇ ರೀತಿ ಆ ಭೂಕಂಪ ಅಲೆಗಳು ಏನು ಅರ್ತ್ಗೆ ರೀಚ್ ಆಗುತ್ತಲ್ಲ, ಭೂಮಿಗೆ ರೀಚ್ ಆಗುತ್ತಲ್ಲ, ಆ ಪಾಯಿಂಟ್ ಅನ್ನ ಎಪಿ ಸೆಂಟರ್ ಅಂತ ಕರೀತಾರೆ. ಭೂಕಂಪನವು ಒರಿಜಿನ್ ಆಗುವಂತ ಒಂದು ಪಾಯಿಂಟ್ ಅನ್ನ ನಾವು ಐಪೋ ಸೆಂಟರ್ ಅಥವಾ ಫೋಕಸ್ ಅಂತ ಕರಿತೀವಿ. ಅದು ಭೂಮಿಗೆ ರೀಚ್ ಆಗುತ್ತೆ ಅಲೆಗಳು, ಆ ಪಾಯಿಂಟ್ ಅನ್ನ ಎಪಿ ಸೆಂಟರ್ ಅಂತ ಕರೀತಾರೆ. ಸೊ ಇದು ಕೂಡ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಜೊತೆಗೆ ನಾವು ಭೂಕಂಪನದ ಅಲೆಗಳನ್ನ 2 ಇನ್ಸ್ಟ್ರೂಮೆಂಟ್ ಮೂಲಕ ಅಳಿತೀವಿ. ಅರ್ಥ ಆಯ್ತಾ? ಭೂಕಂಪನದ ತೀವ್ರತೆಯನ್ನ ಅಥವಾ ಅಲೆಗಳನ್ನ ಅಂದ್ರೆ 2 ಮಾನಗಳ ಮುಖಾಂತರ ಅಳಿತೀವಿ. ಒಂದು ರಿಕ್ಟರ್ ಸ್ಕೇಲ್ ಅಂತ ಬರುತ್ತೆ, ಒಂದು ರಿಕ್ಟರ್ ಸ್ಕೇಲ್ ಅಥವಾ ರಿಚರ್ ಸ್ಕೇಲ್ ಅಂತ ಕರೀತಾರೆ. ಇನ್ನೊಂದು ಮೆರಾಕಲ್ ಅಂತ ಕರೀತಾರೆ. ಓಕೆನಾ? ಈ ರಿಚರ್ ಸ್ಕೇಲ್ ಇದೆಯಲ್ಲ, ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಭೂಕಂಪನದ ಮ್ಯಾಗ್ನಿಟ್ಯೂಡ್ ಅನ್ನ ಅಳಿತಾರೆ. ಇಲ್ಲಿ ಏನ್ ಮಾಡ್ತಾರೆ, ಭೂಕಂಪದ ಒಂದು ಮ್ಯಾಗ್ನಿಟ್ಯೂಡ್ ಅನ್ನ ರೆಕಾರ್ಡ್ ಮಾಡುವಂತ ಸ್ಕೇಲ್ ಇದೆಯಲ್ಲ, ಅದನ್ನ ನಾವು ರಿಚರ್ ಸ್ಕೇಲ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಸ್ಕೇಲ್ ಅಂದ್ರೆ 0 to 10 ನಂಬರ್ ಇರುತ್ತೆ. ಅಂದ್ರೆ 0 to 10 ನಂಬರ್ ಇರುತ್ತೆ, ಅದನ್ನ ನಾವು ರಿಚರ್ ಸ್ಕೇಲ್ ಅಂತ ಕರಿತೀವಿ. ಇಲ್ಲಿ ಮೇಜರ್ ಆಗಿ ಆ ಒಂದು ಭೂಕಂಪನದ ಮ್ಯಾಗ್ನಿಟ್ಯೂಡ್ ಅನ್ನ ಡೈರೆಕ್ಷನ್ ಏನ್ ಮಾಡ್ತಾರೆ ಇಲ್ಲಿ ಅದರಲ್ಲಿ ರೆಕಾರ್ಡ್ ಆಗುತ್ತೆ. ಅದೇ ರೀತಿ ಇನ್ನೊಂದು ಬರುತ್ತೆ ಮೆರಾಕಲ್ಲಿ ಸ್ಕೇಲ್ ಅಂತ ಕರೀತಾರೆ. ಇದೇನಂದ್ರೆ ಸಾಮಾನ್ಯವಾಗಿ 1 to 12 ಸ್ಕೇಲ್ ಇರುತ್ತೆ. 1 ರಿಂದ 12 ನಂಬರ್ ಇರುವಂತ ಒಂದು ಸ್ಕೇಲಿಂಗ್ ಆಗಿರುತ್ತೆ. ಇಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ ಭೂಕಂಪನದ ಒಂದು ತೀವ್ರತೆಯನ್ನ ಇದೊಂದು ಇಂಟೆನ್ಸಿಟಿ ಸ್ಕೇಲ್ ಅಂತ ಕರಿತೀವಿ. ಅದಂದ್ರೆ ಭೂಕಂಪದ ಎಷ್ಟು ತೀವ್ರತೆಯಿಂದ ಕೂಡಿದೆ ಅಂತ ಏನ್ ಮಾಡ್ತಾರೆ ಆಕ್ಚುಲಿ ಈ ಮೆರಾಕಲಿ ಸ್ಕೇಲ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ರೆಕಾರ್ಡ್ ಮಾಡಲಾಗುತ್ತೆ. ಓಕೆನಾ? ಹಾಗಾಗಿ ರಿಕ್ಟರ್ ಸ್ಕೇಲ್ ಫಾರ್ ಮ್ಯಾಗ್ನಿಟ್ಯೂಡ್, ಮೆರಾಕಲಿ ಸ್ಕೇಲ್ ಫಾರ್ ದಿ ಇಂಟೆನ್ಸಿಟಿ ಅಂತ ಗೊತ್ತಿರಬೇಕು. ಓಕೆ, ಸೊ ಇದಿಷ್ಟು ಟಾಪಿಕ್ ಆಗಿತ್ತು. ದಟ್ ಇಸ್ ಕಾಲ್ಡ್ ದ ಅರ್ತ್ ಕ್ವೇಕ್ ಸಿಸ್ಟಮ್ ಅಂತ. ಇದು ನಮ್ಮ ದೇಶದ ಮೊಟ್ಟ ಮೊದಲ ಒಂದು ವಾರ್ನಿಂಗ್ ಸಿಸ್ಟಮ್ ಆಗಿದೆ ಅಂತ. ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಜೊತೆಗೆ ಒನ್ ಮೋರ್ ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಆಕ್ಚುಲಿ ನಮಗೆ ಉತ್ತರಾಖಂಡ ಇದೆಯಾ, ಯಾಕಂದ್ರೆ ಈ ಟಾಪಿಕ್ ಅಂದ್ರೆ ಉತ್ತರಾಖಂಡದಲ್ಲಿ ಮಾಡಿರೋದ್ರಿಂದ ನಮಗೆ ಕೆಲವೊಂದು ಇಂಪಾರ್ಟೆಂಟ್ ಇಶ್ಯೂಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಇತ್ತೀಚೆಗೆ ಏನ್ ಮಾಡಿದ್ರೆ ಆಕ್ಚುಲಿ ಉತ್ತರಾಖಂಡ ಸರ್ಕಾರ ಅಥವಾ ಒಂದು ಗೌರ್ಮೆಂಟ್ ಏನಂದ್ರೆ ಅಲ್ಲಿ 2ನೇ ಒಂದು ಹೊಸ ಕ್ಯಾಪಿಟಲ್ ನ ಕೂಡ ಲಾಂಚ್ ಮಾಡಿತ್ತು ಅಥವಾ ಸ್ಟಾರ್ಟ್ ಮಾಡಿತ್ತು. ಅದುವೇ ಗೇರ್ಸನ್ ಅಂತ ಕರೀತಾರೆ. ಓಕೆನಾ? ಗೇರ್ಸನ್ ಇಸ್ ದ ಸೆಕೆಂಡ್ ಕ್ಯಾಪಿಟಲ್ ಆಫ್ ದಿ ಉತ್ತರಾಖಂಡ. ಯಾಕಂದ್ರೆ ಇದನ್ನ ನಾವು ಸಮ್ಮರ್ ಕ್ಯಾಪಿಟಲ್ ಅಂತ ಕರೀತೀವಿ. ಇದನ್ನ ನಾವು ಬೇಸಿಗೆಯ ರಾಜಧಾನಿ ಅಂತ ಕರಿತೀವಿ. ಯಾವ್ದನ್ನ? ಗೇರ್ಸನ್ ಅಂತ. ಮೊದಲು ಯಾವ್ದಿತ್ತಂದ್ರೆ ಮೊದಲು ಇವತ್ತಿಗೆ ಕೂಡ ಇದೆ, ಅದು ಡೆಹ್ರಾಡೂನ್ ಅಂತ. ಓಕೆ, ಡೆಹ್ರಾಡೂನ್ ಇಸ್ ದ ಓಲ್ಡ್ ಕ್ಯಾಪಿಟಲ್ ಆಫ್ ದಿ ಅಥವಾ ಪ್ರೆಸೆಂಟ್ ಕ್ಯಾಪಿಟಲ್ ಆಫ್ ದಿ ಡೆಹ್ರಾಡೂನ್ ಅಂತಂದ್ರೆ ಉತ್ತರಾಖಂಡ ಆಗಿದೆ, ಡೆಹ್ರಾಡೂನ್ ಆಗಿದೆ. ಅದೇ ರೀತಿ ಸಮ್ಮರ್ ಕ್ಯಾಪಿಟಲ್ ಆಗಿ ಕೂಡ ಕ್ರಿಯೇಟ್ ಮಾಡಿದೆ, ಅದು ಗೇರ್ಸನ್ ಅಂತ. ಇವೆರಡು ಕೂಡ ಕ್ಯಾಪಿಟಲ್ ಆಫ್ ದಿ ಉತ್ತರಾಖಂಡ್. ಒಂದು ಡೆಹ್ರಾಡೂನ್, ಇನ್ನೊಂದು ಗೇರ್ಸನ್ ಅಂತ. ಇನ್ನೊಂದೇನಂದ್ರೆ ರೀಸೆಂಟ್ ಆಗಿ ಉತ್ತರಾಖಂಡಕ್ಕೆ 11ನೇ ಚೀಫ್ ಮಿನಿಸ್ಟರ್ ಕೂಡ ಅಪಾಯಿಂಟ್ ಮಾಡಲಾಯಿತು. ಅವರೇ ಪುಷ್ಕರ್ ಸಿಂಗ್ ಧಾಮಿ ಅವರು. ಓಕೆ, ಪುಷ್ಕರ್ ಸಿಂಗ್ ಧಾಮಿ ಇಸ್ ದ 11th ಚೀಫ್ ಮಿನಿಸ್ಟರ್ ಆಫ್ ದ ಉತ್ತರಾಖಂಡ್. ಸೊ ಎರಡು ವಿಷಯಗಳು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ ರಿಗಾರ್ಡಿಂಗ್ ದ ಸ್ಟೇಟ್ ಆಫ್ ದಿ ಉತ್ತರಾಖಂಡ್. ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ರೀಸೆಂಟ್ ಆಗಿ ಅಗೇನ್ ಇದನ್ನು ನಾವು ಎನ್ವಿರಾನ್ಮೆಂಟಲ್ ಈಕಾಲಜಿಯಲ್ಲಿ ಸ್ಟಡಿ ಮಾಡುವಂತ ಟಾಪಿಕ್ ಆಗಿದೆ. ರೀಸೆಂಟ್ ಆಗಿ ಏನಂದ್ರೆ ಗೊತ್ತಲ್ಲ ನಮಗೆ ಈ ವೆಸ್ಟರ್ನ್ ಘಾಟ್ಸ್, ಸೋದಾ ಏನು ಪಶ್ಚಿಮ ಘಟ್ಟಗಳಿದೆಯಲ್ಲ, ಇವುಗಳನ್ನ ನಾವೇನಂತ ಕರಿತೀವಿ, ಜಗತ್ತಿನ ಒಂದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕರೀತಾರೆ. ಇಲ್ಲಿ ಅಂದ್ರೆ ನಮಗೆ ವಿಚಿತ್ರವಾಗಿರುವಂತಹ ಪ್ರಾಣಿಗಳು, ಪಕ್ಷಿಗಳು, ಗಿಡಗಳು ಸಿಗ್ತಾ ಹೋಗ್ತವೆ. ಹೌದಾ? ರೀಸೆಂಟ್ ಆಗಿ ಅಂದ್ರೆ ಆಕ್ಚುಲಿ ಈ ವೆಸ್ಟರ್ನ್ ಘಾಟ್ಸ್ ಅಥವಾ ಪಶ್ಚಿಮ ಘಟ್ಟಗಳಲ್ಲಿ ನಮಗೆ ಒಂದು ವಿಚಿತ್ರವಾಗಿರುವಂತಹ ಆರುವ ಕಪ್ಪೆಗಳು ಅಥವಾ ಫ್ಲೈಯಿಂಗ್ ಫ್ರಾಗ್ ಏನಂದ್ರೆ ನಮಗೆ ಪತ್ತೆ ಮಾಡಿದ್ದಾರೆ, ಡಿಸ್ಕವರಿ ಮಾಡಿದ್ದಾರೆ. ಅದ್ರ ಹೆಸರು ಅಣ್ಣಮಲೈ ಆರುವ ಕಪ್ಪೆ ಅಂತ ನೋಡಿ. ರೀಸೆಂಟ್ ಆಗಿ ನಮಗೆ ಈ ಪಶ್ಚಿಮ ಘಟ್ಟಗಳಲ್ಲಿ, ಅದು ಎಸ್ಪೆಷಲಿ ಪಶ್ಚಿಮ ಘಟ್ಟದಲ್ಲಿ ಅಂದ್ರೆ ಅಣ್ಣಮಲೈ ಆರುವ ಕಪ್ಪೆ ಅಥವಾ ಅಣ್ಣಮಲೈ ಫ್ಲೈಯಿಂಗ್ ಫ್ರಾಗ್ ಅನ್ನುವಂತ ಒಂದು ಹೊಸ ಪ್ರಭೇದವನ್ನ ಇತ್ತೀಚೆಗೆ ಏನ್ ಮಾಡಿದ್ದಾರೆ, ಸಂಶೋಧನೆ ಮುಖಾಂತರ ಪತ್ತೆ ಮಾಡಿದ್ದಾರೆ. ಸೊ ಇದುವೇ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ದ ಅಣ್ಣಮಲೈ ಫ್ಲೈಯಿಂಗ್ ಫ್ರಾಗ್ ಅಥವಾ ಅಣ್ಣಮಲೈ ಆರುವ ಕಪ್ಪೆ ಅಂತ ಕರೀತಾರೆ. ಸೊ ಅದ್ರ ಬಗ್ಗೆ ನೋಡೋದಾದ್ರೆ ನಮಗೆ ನೋಡ್ತಾ ಹೋಗೋಣ. ನೋಡಿ, ಕಪ್ಪೆ ಹೌದಾ? ಕಪ್ಪೆ ಅಂದ ತಕ್ಷಣ ನಮಗೆ ನೆನಪಾಗುವಂತದ್ದು ನಾವೆಲ್ಲ ಕೂಡ ಏನ್ ಮಾಡ್ತೀವಿ, ಚೈಲ್ಡ್ಹುಡ್ ಡೇಸ್ ಅಲ್ಲಿ ಓದಿರ್ತೀವಿ. ಕಪ್ಪೆ ಒಂದು ಉಭಯವಾಸಿ ಪ್ರಾಣಿ ಅಂತ ಕರೀತಾರೆ. ಹೌದಾ? ಕಪ್ಪೆ ಒಂದು ಆಂಪಿಬಿಯನ್ ಅನಿಮಲ್ ಅಂತ ಕರಿತೀವಿ. ಅಂದ್ರೆ ಇದೇನಂದ್ರೆ ಉಭಯವಾಸಿ ಅಂದ್ರೆ ಇದು ಭೂಮಿ ಮೇಲೆ ಕೂಡ ಬದುಕುತ್ತೆ, ಜೊತೆಗೆ ನಮ್ಗೆ ಇದು ನೀರಲ್ಲಿ ಕೂಡ ವಾಸ ಮಾಡುತ್ತೆ. ಅದಕ್ಕೆ ಇದನ್ನ ನಾವು ಉಭಯವಾಸಿ ಅಥವಾ ಆಂಪಿಬಿಯನ್ ಅನಿಮಲ್ ಅಂತ ಕರೀತಾರೆ. ಓಕೆನಾ? ಜೊತೆಗೆ ಈ ಕಪ್ಪೆಯ ವೈಜ್ಞಾನಿಕ ಹೆಸರು ನೋಡ್ತಾ ಹೋಗೋಣ. ಹೌದಾ? ಈ ಅಣ್ಣಮಲೈ ಕಪ್ಪೆಯ ಒಂದು ವೈಜ್ಞಾನಿಕ ಹೆಸರು ನೋಡ್ತಾ ಹೋಗೋಣ. ಅದು ರಾಕೋಫರಸ್ ಶುಡೋಮೋ ಲಾಬರಿಕಸ್ ಅಂತ ನೋಡಿ. ಸೊ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ, ರಾಕೋಫರಸ್ ಶುಡೋ ಮಾಲಾಬರಿಕಸ್ ಅನ್ನೋದು ಸೈಂಟಿಫಿಕ್ ನೇಮ್ ಆಫ್ ದಿಸ್ ಫ್ರಾಗ್ ಆಗಿದೆ. ಜೊತೆಗೆ ಇದಕ್ಕೆ ಡಿಫರೆಂಟ್ ಹೆಸರಿಂದ ಕರೀತಾರೆ ಲೋಕಲ್. ಏನ್ ಕರೀತಾರೆ ಅಂದ್ರೆ ಇದನ್ನ ಮೋಸಗೊಳಿಸುವ ಮಲಬಾರ್ ಗ್ಲೈಡಿಂಗ್ ಫ್ರಾಗ್ ಅಂತ ಕರೀತಾರೆ. ಜೊತೆಗೆ ಇದನ್ನ ಸುಳ್ಳು ಮಲಬಾರ್ ಟ್ರೀ ಫ್ರಾಗ್ ಅಂತ ಕರೀತಾರೆ. ಇದಕ್ಕೆ ನಾವು ಆ ಲೋಕಲ್ ಏರಿಯಾಗಳಲ್ಲಿ ಡಿಫರೆಂಟ್ ಹೆಸರಿಂದ ಗುರ್ತು ಮಾಡ್ತಾ ಹೋಗ್ತಾರೆ. ಒಂದು ಮೋಸಗೊಳಿಸುವ ಮಲಬಾರ್ ಗ್ಲೈಡಿಂಗ್ ಫ್ರಾಗ್ ಅಂತ ಕೂಡ ಕರೀತಾರೆ, ಜೊತೆಗೆ ಸುಳ್ಳು ಮಲಬಾರ್ ಟ್ರೀ ಫ್ರಾಗ್ ಅಂತ ಕರೀತಾರೆ. ಜೊತೆಗೆ ಇದನ್ನ IUCN ಲಿಸ್ಟ್ ಅಲ್ಲಿ
ಓಕೆನಾ. IUC ಅಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಕನ್ಸರ್ವೇಷನ್ ಆಫ್ ನೇಚರ್ ಅಂಡ್ ನ್ಯಾಚುರಲ್ ರಿಸೋರ್ಸ್ ಅಂತ ಒಂದು ಸಂಸ್ಥೆ ಇದೆಯಲ್ಲ, ಇದೇನ್ ಮಾಡುತ್ತೆ, ಒಂದು ಬುಕ್ ಅನ್ನು ಮೇಂಟೈನ್ ಮಾಡುತ್ತೆ. ಅದನ್ನ ನಾವು ರೆಡ್ ಡಾಟಾ ಬುಕ್ ಅಂತ ಕರಿತೀವಿ. ಏನಂತ ಕರಿತೀವಿ? ರೆಡ್ ಡಾಟಾ ಬುಕ್ ಅಂತ ಕರಿತೀವಿ. ಹಾಗಾಗಿ ಈ ಸಂಸ್ಥೆಯ ಒಂದು ಅಡಿಯಲ್ಲಿ ಏನಂದ್ರೆ ಆಕ್ಚುಲಿ ಈ ಒಂದು ಫ್ರಾಗ್ ಯಾವ ಒಂದು ಸ್ಥಾನದಲ್ಲಿ ಇದೆ ಅಂತಂದ್ರೆ ಅದು ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ನೋಡಿ. ಓಕೆನಾ. ಸೊ ಈ ಫ್ರಾಗ್ ಏನಂದ್ರೆ IUC ಲಿಸ್ಟ್ ಏನಾಗಿದೆ, ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನ ಅಂಚಿನಲ್ಲಿರುವಂತಹ ಒಂದು ಜಾತಿಯ ಕಪ್ಪೆ ಜಾತಿ ಇದೆ ಅಂತ ಹೇಳ್ತಾರೆ. ಸೊ ಅಂದ್ರೆ ಅದು ತುಂಬಾ ಏನಾಗ್ತದೆ, ಲಾಸ್ ಆಗ್ತಾ ಇದೆ ಅಂತಂದ್ರೆ ನಮಗೆ ಕ್ರಿಟಿಕಲಿ ಎಂಡೇಂಜರ್ಡ್ ಪೊಸಿಷನ್ ಇರುವಂತದ್ದಾಗಿದೆ ಅಕಾರ್ಡಿಂಗ್ ಟು ದ ಇಂಟರ್ನ್ಯಾಷನಲ್ ಯೂನಿಯನ್ ಕನ್ಸರ್ವೇಷನ್ ಆಫ್ ದ ನೇಚರ್ ಅಂಡ್ ನ್ಯಾಚುರಲ್ ಲಿಸ್ಟ್ ಪ್ರಕಾರ. ಓಕೆನಾ. ಜೊತೆಗೆ ಇದೇನಂದ್ರೆ ಇದು ನಮಗೆ ಸಾಮಾನ್ಯವಾಗಿ ನಮ್ಮ ಪಶ್ಚಿಮ ಘಟ್ಟಗಳು ಅಥವಾ ವೆಸ್ಟರ್ನ್ ಘಟ್ಟಗಳ ಒಂದು ದಕ್ಷಿಣ ಭಾಗಕ್ಕೆ ಏನಂತಂದ್ರೆ ಒಂದು ಎಂಡಮಿಕ್ ಅಂತ ಕರಿತೀವಿ. ಅಂದ್ರೆ ಅಲ್ಲೇ ಆ ಒಂದು ರೀಸನ್ ಅಲ್ಲಿ ಇದು ಬಹಳ ಯಥೇಚ್ಛವಾಗಿ ಕಾಣುವಂತ ಒಂದು ಪ್ರಭೇದ ಕಪ್ಪೆಯಾಗಿದೆ ಅಂತ ಹೇಳ್ತೀವಿ. ಜೊತೆಗೆ ಇದೇನಂದ್ರೆ ಇತ್ತೀಚೆಗೆ ಏನಾಗ್ತದೆ, ಈ ಒಂದು ಪ್ರಭೇದಗಳು ತುಂಬಾ ಲಾಸ್ ಆಗ್ತದೆ. ಬಿಕಾಸ್ ಯಾಕಂದ್ರೆ ನಾವೇನಾಗ್ತದ್ವಿ, ಈ ಅರಣ್ಯ ಏನಂದ್ರೆ ವೆಸ್ಟರ್ನ್ ಘಾಟ್ಸ್ ಗಳನ್ನ ತುಂಬಾ ಫಾರೆಸ್ಟ್ ಕಟ್ ಮಾಡ್ತಾ ಇದ್ದಾರೆ ಅಥವಾ ಯಾವ್ದೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ. ಅದರಿಂದ ಏನಾಗ್ತದೆ, ಅವುಗಳು ತಮ್ಮ ಒಂದು ಹ್ಯಾಬಿಟೇಟ್ ಲಾಸ್ ಮಾಡ್ಕೊಂಡು ಆ ಒಂದು ಸಂತತಿ ಲಾಸ್ ಆಗ್ತದೆ ಅಂತ ಹೇಳ್ಬೋದು. ಜೊತೆಗೆ ಇದು ನಮ್ಮ ದೇಶದಲ್ಲಿ ಯಥೇಚ್ಛವಾಗಿ ಕಾಣುವಂತದ್ದು ಅಂದ್ರೆ ಇಂದಿರಾ ಗಾಂಧಿ ನ್ಯಾಷನಲ್ ಪಾರ್ಕ್ ಹಾಗೆ ಪರಂಬಿಕುಲಂ ಟೈಗರ್ ರಿಸರ್ವ್ ಎಲೆಕ್ಷನ್ ಅಂದ್ರೆ ಈ ತರದ ಕಪ್ಪೆಗಳು, ಈ ಒಂದು ಪ್ರಭೇದ ಕಪ್ಪೆಗಳು ನಮಗೆ ಜಾಸ್ತಿಯಾಗಿ ಕಂಡು ಬರ್ತವೆ. ಸೊ ಓಕೆ, ದಟ್ ಇಸ್ ಕಾಲ್ಡ್ ದ ಅಣ್ಣಾಮಲೈ ಫ್ಲೈಯಿಂಗ್ ಫ್ರಾಗ್ ಅಥವಾ ಅಣ್ಣಾಮಲೈ ಹಾರುವ ಕಪ್ಪೆ ಅಂತ ಕರೀತಾರೆ. ಸೊ ಹಾಗಾಗಿ ಇಷ್ಟು ಪಾಯಿಂಟ್ಸ್ ಗಳು ನಿಮಗೆಲ್ಲ ಗೊತ್ತಿರಬೇಕಾಗುತ್ತೆ. ಓಕೆ, ಯಾ. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. Yes. Recent one more scheme again discussed in the Parliament of India, that is called the Member of Parliament Local Area Development Scheme ಅಂತ ಕರೀತಾರೆ ಅಥವಾ ಸಂಸತ್ ಸದಸ್ಯರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆ ಅಂತ ಕರೀತಾರೆ. ಹೌದಾ, ಇದನ್ನು ಶಾರ್ಟ್ ಕಟ್ ಆಗಿ ನಾವು MP Lords ಅಂತ ಕರೀತಾರೆ, MP Lords ಸ್ಕೀಮ್ ಅಂತ ಕರೀತಾರೆ. ಓಕೆನಾ. ಸಂಸತ್ ಸದಸ್ಯರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆ ಅಥವಾ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಇದೆ, ರೈಟ್. ಸೊ ಹಾಗಾಗಿ ನಮಗೆ ಹೆಸರಲ್ಲೇ ಗೊತ್ತಾಗ್ತದೆ ಏನಂತಂದ್ರೆ ಇದೇನಂದ್ರೆ ಎಂಪಿಗಳು ಏನ್ ಮಾಡಬಹುದು, ತಾವು ತಮ್ಮ ಲೋಕಲ್ ಏರಿಯಾಗಳನ್ನ ತಮ್ಮ ಒಂದು ಕಾನ್ಸ್ಟಿಟ್ಯೂನ್ಸಿಗಳನ್ನ ಮಾಡಬಹುದು, ಅಭಿವೃದ್ಧಿಗೊಳಿಸಬಹುದು ಈ ಒಂದು ಫಂಡ್ ಮುಖಾಂತರ. ದಟ್ ಇಸ್ ಕಾಲ್ಡ್ ದ MP Lords ಸ್ಕೀಮ್ ಅಂತ ಕರೀತಾರೆ. ಹಾಗಾದ್ರೆ ಇದು ರೀಸೆಂಟ್ ಆಗಿ ಯಾಕೆ ನ್ಯೂಸ್ ಅಲ್ಲಿ ಅಂತ ನೋಡ್ತಾ ನೋಡಿ. ನಿಮ್ಗೆ ಏನಂದ್ರೆ ನಮ್ಗೆಲ್ಲ ಗೊತ್ತಿರುವಂತೆ ಏನಾಯ್ತು, 2019ರಿಂದ ಇಡೀ ಜಗತ್ತೇನಂದ್ರೆ COVID-19 ಇಂದ ಬಳಲ್ತಾ ಇದೆ. ಹೌದಾ, ಅದೇ ರೀತಿ ನಮ್ಮ ಭಾರತ ಕೂಡ ಅದರಲ್ಲಿ ಒಂದಂತ ಹೇಳ್ಬೋದು. ಯಾಕಂದ್ರೆ ಈ COVID-19 ಏನಾಗ್ತದೆ, ನಮ್ಮ ದೇಶದ ಒಂದು ಆರ್ಥಿಕ ಸ್ಥಿತಿಗತಿ ತುಂಬಾ ಕುಸಿತ ಇದೆ ಅಂತ ಏನಾಗ್ತದೆ, ದಿವಾಳಿ ಆಗ್ತದೆ. ಸೊ ಅದಕ್ಕೆ ಏನ್ ಮಾಡಿತ್ತು ಸೆಂಟ್ರಲ್ ಗವರ್ಮೆಂಟ್ ಏನಂದ್ರೆ ನೆಕ್ಸ್ಟ್ 2 ಇಯರ್ಸ್ ಏನ್ ಮಾಡಿತ್ತು, ನೆಕ್ಸ್ಟ್ 2 ಇಯರ್ಸ್ ಏನಂದ್ರೆ 2019ರಿಂದ ಏನಂದ್ರೆ ನೆಕ್ಸ್ಟ್ 2 ಇಯರ್ಸ್ ಏನಂದ್ರೆ ಯಾವುದೇ ಒಬ್ಬ MP ಕೂಡ ಈ ಒಂದು ಸ್ಕೀಮ್ ಅಲ್ಲಿ ಫಂಡ್ ಅನ್ನ ರಿಲೀಸ್ ಮಾಡಲಂತ ಘೋಷಣೆ ಮಾಡಿತ್ತು. ಓಕೆನಾ. ಅಂದ್ರೆ ನೆಕ್ಸ್ಟ್ 2 ಇಯರ್ಸ್ ಈ ಸ್ಕೀಮ್ ಇಂದ ಯಾವುದೇ MP ಕೂಡ ಫಂಡ್ ಗಳು ರಿಲೀಸ್ ಮಾಡಂಗಿಲ್ಲ. ಅಂದ್ರೆ ಏನು ಹಣಕಾಸು ಇದೆಯಲ್ಲ ಇದನ್ನ ಏನ್ ಮಾಡ್ತೀವಿ ನಾವು, COVID-19 ಒಂದು ಮೂಲಭೂತ ಸೌಕರ್ಯಗಳಿಗೆ ಬಳಕೆ ಮಾಡ್ತೀವಿ. ಹಾಗಾಗಿ ಯಾವುದೇ ಫಂಡ್ ಅಂದ್ರೆ ಯಾವುದೇ ಒಬ್ಬ MP ಕೂಡ MP Lords ಫಂಡ್ ನೆಕ್ಸ್ಟ್ 2 ಇಯರ್ಸ್ ಅವರಿಗೆ ಅನ್ವಯ ಆಗಂಗಿಲ್ಲ ಅಂತ ಹೇಳಿದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ ಡಿಸಿಷನ್ ತಗೊಳುತ್ತೆ. ಹೌದಾ. ಜೊತೆಗೆ ಅವರ ಪೇಮೆಂಟ್ ಅಲ್ಲಿ ಕೂಡ ಇಷ್ಟು % ಏನ್ ಮಾಡಿದೆ, ಅದು ಕಟ್ ಮಾಡಿದೆ MP ಗಳದ್ದು. ಓಕೆನಾ. ಸೊ ಹಾಗಾಗಿ ಆ ಕಾರಣಕ್ಕಾಗಿ ರೀಸೆಂಟ್ ಆಗಿ ಒಂದು ಸ್ಕೀಮು ನ್ಯೂಸ್ ಅಲ್ಲಿ ಇರುವಂತದ್ದಾಗಿದೆ. ದಟ್ ಇಸ್ ಕಾಲ್ಡ್ ದ MP Lords ಸ್ಕೀಮ್ ಅಂತ ಕರೀತಾರೆ. ಹಾಗಾದ್ರೆ ಏನಿದು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ಕೀಮ್ ಬಗ್ಗೆ. ನೋಡಿ, ನಾನಾಗ್ಲೇ ಹೇಳ್ತಿದ್ದೆ ಆಕ್ಚುಲಿ ಏನಂದ್ರೆ ಪಾರ್ಲಿಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡಿತ್ತು, ಏಪ್ರಿಲ್ 6, 2020 ಅಂದ್ರೆ ಆಕ್ಚುಲಿ ಈ ಫಂಡ್ ಇಂದ ನೆಕ್ಸ್ಟ್ 2 ಇಯರ್ಸ್ ವರೆಗೆ ಯಾವುದೇ ಒಬ್ಬ MP ಕೂಡ MP Lords ಫಂಡ್ ಅವರಿಗೆ ಸಿಗಂಗಿಲ್ಲ ಅಂತ ಏನಂದ್ರೆ ಘೋಷಣೆ ಮಾಡಿದೆ. ಯಾಕಂದ್ರೆ ಆ ಫಂಡ್ ಅನ್ನು ನಾವು COVID-19 ಮ್ಯಾನೇಜ್ ಮಾಡ್ಕೊಳ್ಳಕ್ಕೆ ಬಳಕೆ ಮಾಡ್ಕೊಳ್ತೀವಿ. ಮೇ ಬಿ ಅದು ಫ್ರೀ ವ್ಯಾಕ್ಸಿನ್ ಆಗಿರ್ಬೋದು, ಫ್ರೀ ಒಂದು PP ಕಿಟ್ ಆಗಿರ್ಬೋದು, ಆ ತರ ಒಂದೇನಂದ್ರೆ ವಸ್ತುಗಳನ್ನ ಯೂಸ್ ಮಾಡ್ಕೊಳ್ಳಕ್ಕೆ ಆಕ್ಚುಲಿ ನಾವು ಬಳಕೆ ಮಾಡ್ತೀವಿ. ಹಾಗಾಗಿ ನೆಕ್ಸ್ಟ್ 2 ಇಯರ್ಸ್ ಯಾವುದೇ ಕಾರಣ ಕೂಡ MP Lords ಸ್ಕೀಮ್ ಅಥವಾ ಫಂಡ್ಸ್ ಏನಂದ್ರೆ ಆ ಒಂದು ಲೋಕಲ್ ಏರಿಯಾಗಳ ಡೆವಲಪ್ಮೆಂಟ್ ಗಳಿಗೆ ಸಿಗಂಗಿಲ್ಲ ಅಂತ ಏನ್ ಮಾಡಿತ್ತು, ಸೆಂಟ್ರಲ್ ಗವರ್ಮೆಂಟ್ ಘೋಷಣೆ ಮಾಡಿತ್ತು. ಓಕೆನಾ. ಸೊ ಹಾಗಾಗಿ ಆ ಸ್ಕೀಮ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ನೋಡಿ, ಈ MP Lords ಸ್ಕೀಮ್ ಇದೆಯಲ್ಲ ಇದನ್ನ ಒಂದು ಓಲ್ಡ್ ಸ್ಕೀಮ್ ಆಕ್ಚುಲಿ ಇದನ್ನ 1993 ಡಿಸೆಂಬರ್ ತಿಂಗಳಲ್ಲಿ ಅಂದ್ರೆ ಘೋಷಣೆ ಮಾಡ್ತಾರೆ. ಓಕೆ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಅನ್ನ 1993 ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತರಲಾಯಿತು ನಮ್ಮ ಕೇಂದ್ರ ಸರ್ಕಾರದ್ದು. ಓಕೆನಾ. ಸೊ ಹಾಗಾಗಿ ಇದರ ಮುಖ್ಯ ಉದ್ದೇಶ ಏನಂದ್ರೆ ನೋಡಿ, ಈಗ ಏನಾಗುತ್ತೆ ಅಂದ್ರೆ ನೋಡಿ, ಎಷ್ಟೋ ಸ್ಕೀಮ್ ಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಬಜೆಟ್ ಅಲ್ಲಿ ಘೋಷಣೆ ಮಾಡ್ತಾರೆ. ಹಾಗಾಗಿ ಕೆಲವೊಂದು ಸ್ಟೇಟ್ಗೆ ಏನ್ ಮಾಡಬಹುದು, ಅದು ಅಪ್ಲಿಕೇಬಲ್ ಆಗ್ಬಹುದು ಅಥವಾ ಇಲ್ಲ ಇರಬಹುದು. ಅವಾಗ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಏನು MP ಗಳು ಏನ್ ಮಾಡಬಹುದು ಅಂದ್ರೆ ತಾವು ತಮ್ಮ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಏನು ಈ ಫಂಡ್ಗಳ ಮುಖಾಂತರ ತಮಗೆ ಇಚ್ಛೆ ಪಟ್ಟಂತ ಅಥವಾ ಅವಶ್ಯಕತೆ ಇರುವಂತಹ ಒಂದು ಮೂಲಭೂತ ಸೌಕರ್ಯಗಳನ್ನ
ನಿರ್ಮಾಣ ಮಾಡ್ಕೊಳ್ಳೋಕೆ ಆಕ್ಚುಲಿ ಈ ಒಂದು ಸ್ಕೀಮ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಅಂದ್ರೆ ಇದರ ಉದ್ದೇಶ ಅಂದ್ರೆ ಸಂಸತ್ ಸದಸ್ಯರು ಕೂಡ ಏನ್ ಮಾಡಬಹುದು, ತಾವು ಗೆದ್ದಿರುವಂತ ಪ್ರದೇಶಗಳಲ್ಲಿ ಕೂಡ ಏನಂದ್ರೆ ಅವರು ಲೋಕಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕೆ ಆಕ್ಚುಲಿ ಈ ಒಂದು ಹಣಕಾಸನ್ನ, ಅದು ಸಮುದಾಯ ಅಭಿವೃದ್ಧಿ ಆಗಿರ್ಬೋದು ಅಲ್ಲಿ ಅಥವಾ ಮೂಲ ಸೌಕರ್ಯಗಳಾಗಿರ್ಬೋದು, ಆ ತರ ಒಂದು ಡೆವಲಪ್ ಮಾಡ್ಕೊಳ್ಳೋಕೆ ಆಕ್ಚುಲಿ ಈ ಒಂದು ಸ್ಕೀಮ್ ಅನ್ನ ಬಳಕೆ ಮಾಡ್ಕೊಳ್ತಾ ಇದೆ. ದಟ್ ಇಸ್ ಕಾಲ್ಡ್ ದ ಎಂಪಿ ಲಾರ್ಡ್ ಸ್ಕೀಮ್ ಅಂತ ಕರೀತಾರೆ. ಓಕೆನಾ. ಹಾಗೆ ಎಂಪಿ ಲಾರ್ಡ್ ಸ್ಕೀಮ್ ಇದೆಯಲ್ಲ, ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರೀತೀವಿ. ಅಂದ್ರೆ ಇದು ನೇರವಾಗಿ ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ. ಅದಕ್ಕೆ 100% ಫಂಡ್ ಕೊಡೋದು ಯಾರಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಸೆಂಟ್ರಲ್ ಕೊಡುತ್ತೆ. ಇದಕ್ಕೆ ಸ್ಟೇಟ್ ಗವರ್ಮೆಂಟ್ಗಳು ಯಾವುದೇ ರೀತಿ ಇದಕ್ಕೆ ಫಂಡಿಂಗ್ ಮಾಡಂಗಿಲ್ಲ, ಗೊತ್ತಿರಲಿ. ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ. ಇಲ್ಲಿ 2 ತರ ಬರುತ್ತೆ ಹೌದಾ. ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಇರುತ್ತೆ, ಇನ್ನೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಇರುತ್ತೆ. ಯಾವ ಸ್ಕೀಮ್ಗಳು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಾಗಿರ್ತಾವೋ ಅದಕ್ಕೆ ಏನಂದ್ರೆ ಸೆಂಟ್ರಲ್ ಗವರ್ಮೆಂಟ್ 60% ಕೊಟ್ರೆ ಸ್ಟೇಟ್ 40% ಕೊಡುತ್ತೆ. ಇಲ್ಲಾಂದ್ರೆ ನಾರ್ತ್ ಈಸ್ಟ್ ಅಲ್ಲಿ 90% ಕೊಟ್ರೆ 10% ಸ್ಟೇಟ್ಸ್ ಕೊಡುತ್ತೆ. ಬಟ್ ಈ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಗಳು ಇದೆಯಲ್ಲ, ಇದಕ್ಕೆ 100% ಫಂಡಿಂಗ್ ಕೊಡುವಂತದ್ದು ಅದು ಸೆಂಟ್ರಲ್ ಗವರ್ಮೆಂಟ್ ಆಗಿರುತ್ತೆ ನೋಡಿ. ಹಾಗಾಗಿ ಈ ಎಂಪಿ ಲಾರ್ಡ್ಸ್ ಈಸ್ ಆಲ್ಸೋ ಎ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ. ಇದಕ್ಕೆ 100% ಫಂಡ್ ಕೊಡುವಂತದ್ದು ಅದು ಸೆಂಟ್ರಲ್ ಗವರ್ಮೆಂಟ್ ಆಗಿರುತ್ತೆ. ಓಕೆನಾ. ಹಾಗಾಗಿ ಈ ಸ್ಕೀಮ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ಸಂಸತ್ತಿನಿಗೆ ಅಂದ್ರೆ ಪ್ರತಿ ಮೆಂಬರ್ಗೆ ಏನ್ ಮಾಡ್ತಾರೆ, ಎಂಪಿಗೆ ಏನ್ ಮಾಡ್ತಾರೆ, ಅದಕ್ಕೆ 1 ವರ್ಷಕ್ಕೆ 5 ಲಕ್ಷ ರೂಪಾಯಿನ ಕೊಡ್ತಾರೆ. ವಾರ್ಷಿಕವಾಗಿ ಎಷ್ಟು ಕೊಡ್ತಾರೆ, 5 ಲಕ್ಷ ಕೊಡ್ತಾರೆ. ಸಾರಿ 5 ಕೋಟಿ ಕೊಡ್ತಾರೆ. 5 crore ಕೊಡ್ತಾರೆ. ಸಾರಿ 5 ಲಕ್ಷ ಅಲ್ಲ, 5 ಕೋಟಿ ಕೊಡ್ತಾರೆ. ಆತ ಏನ್ ಮಾಡ್ಬೋದು, 5 ಕೋಟಿಯನ್ನ ತಗೊಂಡೆ ಅಂದ್ರೆ ತನ್ನ ಒಂದು ಪ್ರದೇಶ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಏನ್ ಮಾಡ್ಬೋದು, ಆತ ಮೂಲಭೂತ ಸೌಕರ್ಯಗಳನ್ನ, ರೋಡ್ಗಳಾಗಿರ್ಬೋದು, ಆಮೇಲೆ ಬ್ರಿಡ್ಜ್ಗಳಾಗಿರ್ಬೋದು, ಯಾವ್ದೋ ಚರಂಡಿಗಳಾಗಿರ್ಬೋದು, ಯಾವ್ದೋ ಒಂದು ಬಿಲ್ಡಿಂಗ್ ಗಳಾಗಿರ್ಬೋದು, ಈ ತರ ಅಂದ್ರೆ ಅಭಿವೃದ್ಧಿಗಳನ್ನ ಮಾಡಬಹುದು ತನ್ನ ಒಂದು ಕ್ಷೇತ್ರದಲ್ಲಿ. ಓಕೆನಾ. ಅಂದ್ರೆ ಪ್ರತಿ ವರ್ಷಕ್ಕೆ 5 ಕೋಟಿಯನ್ನ ಈ ಎಂಪಿ ಲಾರ್ಡ್ ಸ್ಕೀಮ್ ಮುಖಾಂತರ ಒಬ್ಬ ಎಂಪಿಗೆ ಕೊಡಲಾಗುತ್ತೆ. ಓಕೆನಾ. ದಟ್ ಇಸ್ ಕಾಲ್ಡ್ ದ ಎಂಪಿ ಲಾರ್ಡ್ಸ್ ಅಂತ ಕರೀತಾರೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಆಕ್ಚುಲಿ ಈ ಸ್ಕೀಮ್ ಇದೆಯಲ್ಲ, ಒಂದು ಏನಂದ್ರೆ ಒಂದು ಮ್ಯಾಂಡೇಟ್ ಇಟ್ಟಿದ್ದಾರೆ. ಸೊ ಹಾಗಾಗಿ ಈ 5 ಕೋಟಿ ಅಮೌಂಟ್ ಇದೆಯಲ್ಲ, 5 ಕೋಟಿ ಅಮೌಂಟ್ ಅನ್ನ ಆ ಎಂಪಿ ಏನ್ ಮಾಡಬಹುದು, ತನ್ನ ಒಂದು ಮತಕ್ಷೇತ್ರ ಅಥವಾ ಒಂದು ಕಾನ್ಸ್ಟಿಟ್ಯೂನ್ಸಿ ಏನಾದ್ರೆ ಆ ಫಂಡ್ ಅನ್ನ ಬಳಕೆ ಮಾಡಿಕೊಂಡು ಆತ ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡಬಹುದು. ಆದ್ರೆ ಅಭಿವೃದ್ಧಿ ಮಾಡ್ಬೇಕಾದ್ರೆ ಅದಕ್ಕೆ ಏನಂದ್ರೆ ತನ್ನ ಕ್ಷೇತ್ರ ಇರುವಂತ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಗಳಿರುವಂತ ಏನ್ ಪ್ರದೇಶಗಳಿದೆಯಲ್ಲ, ಆತ ಏನ್ ಮಾಡ್ಬೇಕು, ಕಡ್ಡಾಯವಾಗಿ ಈ 5 ಕೋಟಿಯಲ್ಲಿ ಏನಂದ್ರೆ 50% ಫಂಡ್ ಅನ್ನ ಇಲ್ಲಿ SC ಇರುವಂತ ರೀಸನ್ ಗಳಲ್ಲಿ ಬಳಕೆ ಮಾಡಬೇಕು. ಅದೇ ರೀತಿ 7.5% ಅಮೌಂಟ್ ಅಂದ್ರೆ ಆತ ST ರಿಸರ್ವ್ ಇರುವಂತ ಪ್ರದೇಶಗಳಲ್ಲಿ ಬಳಕೆ ಮಾಡಬೇಕಾಗುತ್ತೆ. ಅದು ಕೂಡ ಒಂದು ಮ್ಯಾಂಡೇಟರಿ ಆಗಿದೆ ಅಂಡರ್ ದ ಈ ಒಂದು ಸ್ಕೀಮ್ ಅಲ್ಲಿ. ಜೊತೆಗೆ ಆತೇನಂದ್ರೆ ಈ ಒಂದು 5 ಕೋಟಿ ಅಂದ್ರೆ ಸುಮಾರು 75 ಲಕ್ಷ ರೂಪಾಯಿ ಅಮೌಂಟ್ ಅನ್ನ ಆತ ಕಡ್ಡಾಯವಾಗಿ ಅಲ್ಲಿರುವಂತ ಟ್ರೈಬಲ್ ಏರಿಯಾ ಒಂದು ಡೆವಲಪ್ಮೆಂಟ್ ಗೋಸ್ಕರ ಅಥವಾ ಟ್ರಸ್ಟ್ ಗೋಸ್ಕರ ಅಂದ್ರೆ ಆತ ಆ ಒಂದು ಹಣವನ್ನ ಅಲ್ಲಿ ವಿನಿಯೋಗಿಸಲೇಬೇಕು ಅನ್ನೋದು ಮ್ಯಾಂಡೇಟರಿ ಪ್ರಾವಿಷನ್ಸ್ ಆಫ್ ದ ದಿಸ್ ಸ್ಕೀಮ್ ಅಂತ ಹೇಳ್ಬೋದು. ಓಕೆ, ಎಂಪಿ ಲಾರ್ಡ್ಸ್ ಅಲ್ಲಿ. ಜೊತೆಗೆ ಈ ಫಂಡ್ಸ್ ಇದೆಯಲ್ಲ, ಓಕೆನಾ, ಅಂದ್ರೆ ಎಂಪಿ ಲಾರ್ಡ್ಸ್ ಫಂಡ್ ಎಲ್ಲಿ ಮಾಡ್ತಾರೆ, ಪ್ರತಿ ವರ್ಷಕ್ಕೆ 5 ಕೋಟಿ ಕೊಡ್ತಾರೆ. ಹೌದಾ, 5 ಕೋಟಿ ಕೊಡ್ತಾರೆ. ಈ 5 ಕೋಟಿಯನ್ನ ಅಮೌಂಟ್ ಅನ್ನ ನೇರವಾಗಿ ಎಂಪಿ ಅಕೌಂಟ್ಗೆ ಹಾಕಂಗಿಲ್ಲ. ವೆರಿ ಇಂಪಾರ್ಟೆಂಟ್. ಓಕೆನಾ. ಸೊ ಹಾಗಾಗಿ ಈ 5 ಕೋಟಿ ಅಮೌಂಟ್ ಅನ್ನ ನೇರವಾಗಿ ಎಂಪಿ ಅಕೌಂಟ್ಗೆ ಹಾಕಂಗಿಲ್ಲ. ಏನ್ ಮಾಡ್ತಾರೆ ಅದನ್ನ ಆ ಒಂದು ಪ್ರದೇಶದ ಜಿಲ್ಲಾಧಿಕಾರಿಗಳಿಗೆ ಅಂದ್ರೆ ಅಲ್ಲಿರುವಂತ DC ಅವರ ಅಕೌಂಟ್ಗೆ ಏನಾಗುತ್ತೆ, ಈ ಫಂಡ್ ಬಂದು ಅದು ರಿಲೀಸ್ ಆಗುತ್ತೆ. ಸೊ ಹಾಗಾಗಿ ಎಂಪಿ ಏನ್ ಮಾಡಬಹುದು ಅಂದ್ರೆ ಕೇವಲ ಜಿಲ್ಲಾಧಿಕಾರಿಗಳಿಗೆ ಸಜೆಸ್ಟ್ ಮಾಡಬಹುದು. ಏನ್ ಮಾಡಬಹುದು, ಬರೇ ಸಲಹೆ ಸೂಚನೆಗಳು ಕೊಡಬಹುದು. ಓಕೆಪಾ, ಈ ಊರಲ್ಲಿ ರೋಡ್ ಕಟ್ರಿ, ರೋಡ್ ಮಾಡ್ರಿ, ಈ ಊರಲ್ಲಿ ಬ್ರಿಡ್ಜ್ ಮಾಡ್ರಿ, ಈ ಊರಲ್ಲಿ ಯಾವ್ದೋ ಒಂದು ಬಿಲ್ಡಿಂಗ್ ಕಟ್ಟ್ರಿ ಅಂತ ಏನ್ ಮಾಡಬಹುದು, ಆತ ಜಿಲ್ಲಾಧಿಕಾರಿಗಳಿಗೆ ಅಂದ್ರೆ ಕೇವಲ ಶಿಫಾರಸುಗಳನ್ನ ನೀಡಬಹುದು. ಸೊ ಹಾಗಾಗಿ ಆತನಲ್ಲಿ ಯಾವುದೇ ರೀತಿ ಫಂಡ್ ಇರಂಗಿಲ್ಲ. ಓಕೆನಾ. ಜೊತೆಗೆ ಈ ಫಂಡ್ ಏನಂದ್ರೆ ನೋಡಿ, ಈಗ 1 ವರ್ಷಕ್ಕೆ 5 ಕೋಟಿ ಕೊಟ್ಟಿರ್ತಾರೆ. ಹೌದಾ, ಈಗ ಏನಂದ್ರೆ 1 ವರ್ಷದಲ್ಲಿ ಆಗುತ್ತೆ 5 ಕೋಟಿ ಅಮೌಂಟ್ ಅದು ಯೂಸ್ ಅಂದ್ರೆ ಅದನ್ನ ಬಳಕೆ ಆಗಲ್ಲ. ಮೇ ಬಿ 4 ಕೋಟಿ ಮಾತ್ರ ಬಳಕೆ ಮಾಡಿದ್ರೆ 1 ಕೋಟಿ ಆಗಿ ಉಳಿದಿರುತ್ತೆ. ಅವಾಗ ಏನಾಗುತ್ತೆ, ಫಂಡ್ ಲ್ಯಾಪ್ಸ್ ಆಗಂಗಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಈ ಎಂಪಿ ಲಾರ್ಡ್ ಸ್ಕೀಮ್ ಇದೆಯಲ್ಲ, ದಿಸ್ ಇಸ್ ದ ನಾನ್ ಲ್ಯಾಪ್ಸಿಬಲ್ ಫಂಡ್ ಅಂತ ಕರೀತಾರೆ. ಅಂದ್ರೆ 1 ಕೋಟಿನಿಂದ ಅದನ್ನ ಮುಂದಿನ ವರ್ಷ ಕೂಡ ನಾವು ಬಳಕೆ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಇಯರ್ ಏನ್ ಮಾಡುತ್ತೆ ಸರ್ಕಾರ, ಸೆಂಟ್ರಲ್ ಗವರ್ಮೆಂಟ್ 5 ಕೋಟಿ ಕೊಡುತ್ತೆ, ಪ್ಲಸ್ ಇದು ಒಂದಿಷ್ಟಾಯ್ತು 6 ಕೋಟಿ ಆಯ್ತು, ಅದರಲ್ಲಿ ಕೆಲಸ ಮಾಡಬಹುದು ಅಂತ. ಸೊ ಹಾಗಾಗಿ ಇದೊಂದು ನಾನ್ ಲ್ಯಾಪ್ಸಿಬಲ್ ಫಂಡ್ ಆಗಿದೆ. ಓಕೆನಾ. ಜೊತೆಗೆ ಏನಂದ್ರೆ ನೋಡಿ, ನಾಗಲೇ ಹೇಳ್ತಾ ಇದ್ದೆ, ಆಕ್ಚುಲಿ ಇದರಲ್ಲಿ ಕೇವಲ ಎಂಪಿಗಳು ಮಾತ್ರ ಶಿಫಾರಸು ಮಾಡಬಹುದು. ಓಕೆನಾ. ಮತ್ತೇನಂದ್ರೆ ಈ ಒಂದು ಕೆಲಸಗಳಾಗಬೇಕಾದ್ರೆ ಎಷ್ಟು ಅಂದ್ರೆ 10% ಯೋಜನೆಗಳನ್ನ ಡಿಸ್ಟ್ರಿಕ್ಟ್ ಆಫೀಸರ್ ಮಾಡ್ಬೇಕಂದ್ರೆ ಡಿಸ್ಟ್ರಿಕ್ಟ್ ಕಮಿಷನರ್ ಅದನ್ನ ಆತ ಅಲ್ಲಿ ಹೋಗಿ ಎನ್ಕ್ವೈರಿ ಅಂದ್ರೆ ಪರಿಶೀಲಿಸಬೇಕಾಗುತ್ತೆ. ಆ ಒಂದು ಸ್ಕೀಮ್ ಒಂದು ವರ್ಕ್ ಗಳನ್ನ ಆತ ಕಡ್ಡಾಯವಾಗಿ ನೋಡ್ಕೊಂಡೆ ಅದಕ್ಕೆ ಅಪ್ರೂವಲ್ ಕೊಡ್ಬೇಕಾಗುತ್ತೆ. ಓಕೆ, ದಟ್ ಇಸ್ ಕಾಲ್ಡ್ ದ ಎಂಪಿ ಫಂಡ್ಸ್, ಎಂಪಿ ಲಾರ್ಡ್ಸ್ ಫಂಡ್ಸ್ ಈ ರೀತಿ ವರ್ಕ್ ಆಗುತ್ತೆ. ಓಕೆ ನೋಡಿ, ಇನ್ನೊಂದೇನಂದ್ರೆ ಇಲ್ಲಿ ಕಂಡೀಷನ್ಸ್ ಗಳು ಬರುತ್ತೆ. ರೈಟ್, ಎಂಪಿ ಲಾರ್ಡ್ ಸ್ಕೀಮ್ ಅಲ್ಲಿ
ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಇದೆಯಲ್ಲ, ಇದರಲ್ಲಿ ಅಂದ್ರೆ ಇಲ್ಲಿ ನಾವ್ ಏನ್ ಮಾಡ್ತೀವಿ, ಈಗ ಸಾಮಾನ್ಯವಾಗಿ ಪಾರ್ಲಿಮೆಂಟ್ ಅಂದ್ರೆ ಇರ್ತಾರೆ 3 ಜನ, 3 ತರ ನಮ್ಗೆ ಮೆಂಬರ್ಸ್ ಬರ್ತಾರೆ. ಒಬ್ರು ಲೋಕಸಭಾ ಸದಸ್ಯರು ಇರ್ತಾರೆ, ಇನ್ನೊಬ್ರು ರಾಜ್ಯಸಭಾ ಸದಸ್ಯರು ಇರ್ತಾರೆ, ಇನ್ನೊಬ್ರು ನಾಮಿನೇಟೆಡ್ ಮೆಂಬರ್ಸ್ ಇರ್ತಾರೆ. ಅಂದ್ರೆ 3 ತರದ ಒಂದು ನಾವು ಸದಸ್ಯರನ್ನ ಪಾರ್ಲಿಮೆಂಟ್ ಅಲ್ಲಿ ಕಾಣ್ತೀವಿ. ಲೋಕಸಭಾ ಸದಸ್ಯರು, ಎರಡನೇದ್ದು ರಾಜ್ಯಸಭಾ ಸದಸ್ಯರು, ಮೂರನೇದ್ದು ನಾಮನಿರ್ದೇಶಿತ ಸದಸ್ಯರು. ಸೊ ಇಲ್ಲಿ ಇವರಿಗೆ ಡಿಫ್ರೆಂಟ್ ಆಗಿ ಫಂಡ್ಸ್ ಏನಂದ್ರೆ ಅಲೋಕೇಟ್ ಆಗ್ತಾ ಹೋಗುತ್ತೆ. ನೋಡಿ, ಈಗ ಏನಂದ್ರೆ 5 ಕೋಟಿ ಕೊಡ್ತಾರೆ, ಹೌದಾ? ಹಾಗಾಗಿ ಈ ಒಂದು 5 ಕೋಟಿ ಅಮೌಂಟ್ ಅನ್ನ ಆತ ಲೋಕಸಭಾ ಸದಸ್ಯನಾಗಿದ್ರೆ ಯಾವ ರೀತಿ ಅಂತಂದ್ರೆ, ಆತ ಕೇವಲ ತಾನು ಎಲ್ಲಿ ಗೆದ್ದಿರ್ತಾನೋ, ಹೌದಾ, ತಾನು ಯಾವ ಒಂದು ಕ್ಷೇತ್ರದಿಂದ ಗೆದ್ದಿರ್ತಾನೋ ಅಲ್ಲಿ ಮಾತ್ರ ಏನ್ ಮಾಡ್ಬೋದು, ಆತ 5 ಕೋಟಿ ಅಮೌಂಟ್ ಅನ್ನ ಬಳಕೆ ಮಾಡಬಹುದು. ಫಾರ್ ಎಕ್ಸಾಂಪಲ್ ತಗೋಣ, ಈಗ ಹೌದಾ, ಮಂಡ್ಯ ಕಾನ್ಸ್ಟಿಟ್ಯೂನ್ಸಿ ಏನ್ ಮಾಡ್ತಾರೆ, ಸುಮಲತಾ ಅವರು ಇಂಡಿಪೆಂಡೆಂಟ್ ಆಗಿ ಏನಂದ್ರೆ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಸೊ ಹಾಗಾಗಿ ಸುಮಲತಾ ಅವರು ಅಂದ್ರೆ ಈ ಒಂದು ಫಂಡ್ ಅನ್ನ ಕೇವಲ ಮಂಡ್ಯ ಕ್ಷೇತ್ರಕ್ಕೆ ಮಾತ್ರನೇ ಬಳಕೆ ಮಾಡಬಹುದು, ಅದರ್ ಸೈಡ್ ಅಲ್ಲಿ ಬಳಕೆ ಮಾಡೋಕೆ ಅವಕಾಶ ಇರಂಗಿಲ್ಲ. ಯಾಕಂದ್ರೆ ಸಿ ಇಸ್ ಅ ಮೆಂಬರ್ ಆಫ್ ದಿ ಲೋಕಸಭಾ ಆಗಿದ್ದಾರೆ. ಸೊ ಹಾಗಾಗಿ ಸಿ ಇಸ್ ಎಲೆಕ್ಟೆಡ್ ಫ್ರಮ್ ದಿ ಮಂಡ್ಯ ಕಾನ್ಸ್ಟಿಟ್ಯೂನ್ಸಿ ಆಗಿದ್ದಾರೆ. ಸೊ ಹಾಗಾಗಿ ಅವರು ಕೇವಲ ಆ ಫಂಡ್ ಅನ್ನ ಮಂಡ್ಯ ಕ್ಷೇತ್ರದಲ್ಲಿ ಮಾತ್ರನೇ ಅಭಿವೃದ್ಧಿಗೋಸ್ಕರ ಬಳಸಬಹುದು. ಹಾಗಾಗಿ ಅದನ್ನ ಹೊರತುಪಡಿಸಿ ಬೆಂಗಳೂರು, ಮೈಸೂರು ಬಳಸ್ಕೊಳ್ಳೋಕೆ ಅವರಿಗೆ ಅವಕಾಶ ಇಲ್ಲ. ಅದೇ ರೀತಿ ಪ್ರತಾಪ್ ಸಿಂಹ ಏನ್ ಮಾಡಬಹುದು, ಕೇವಲ ಮೈಸೂರು ಭಾಗದಲ್ಲಿ ಮಾತ್ರನೇ ಆ ಫಂಡ್ ಅಂದ್ರೆ ಮೈಸೂರು ಕ್ಷೇತ್ರದಲ್ಲಿ ಮಾತ್ರನೇ ಆ ಫಂಡ್ ಅನ್ನ ಬಳಕೆ ಮಾಡಬಹುದು ಅಂತ. ದಟ್ ಇಸ್ ದ ಲೋಕಸಭಾ ಸದಸ್ಯರು. ಎರಡನೇದು ಬರುವಂತದ್ದು ರಾಜ್ಯಸಭಾ ಚುನಾಯಿತ ಸದಸ್ಯರು ಅಂತ ಕರಿತೀವಿ. ಎರಡನೇದು ಮೆಂಬರ್ ಆಫ್ ದಿ ರಾಜ್ಯಸಭಾ ಅಂತ ಕರಿತೀವಿ. ಸೊ ಹಾಗಾಗಿ ಈಗ ಟೇಕ್ ಫಾರ್ ಎಕ್ಸಾಂಪಲ್ ನಿರ್ಮಲಾ ಸೀತಾರಾಮನ್, ಹೌದಾ? ನಿರ್ಮಲಾ ಸೀತಾರಾಮನ್ ಇಸ್ ಎಲೆಕ್ಟೆಡ್ ಫ್ರಮ್ ದಿ ರಾಜ್ಯಸಭಾ ಫ್ರಮ್ ದಿ ಕಾನ್ಸ್ಟಿಟ್ಯೂಯೆನ್ಸಿ ಆಫ್ ದಿ ಕರ್ನಾಟಕ ಸ್ಟೇಟ್ ಅಂತ, ಹೌದಾ? ಇವರು ಕರ್ನಾಟಕ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಹಾಗಾಗಿ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಒಂದು ಅಮೌಂಟ್ ಅಂದ್ರೆ ತಮ್ಮ ಎಂಪ್ಲಾಯ್ಡ್ ಸ್ಕೀಮ್ ಅಲ್ಲಿ ರಿಲೀಸ್ ಆಗಿರುವಂತಹ 5 ಕೋಟಿ ಅಮೌಂಟ್ ಅನ್ನ ಕೇವಲ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಪ್ರದೇಶ ಆಗಿರ್ಬೋದು, ಅದು ಗುಲ್ಬರ್ಗ ಆಗಿರ್ಬೋದು, ಬೀದರ್ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಅವ್ರು ಎಲ್ಲಿ ಬೇಕಾದ್ರೂ ಕೂಡ ಆ ಫಂಡ್ ಅನ್ನ ಬಳಕೆ ಮಾಡಬಹುದು. ಅಂದ್ರೆ ಇಡೀ ರಾಜ್ಯದಲ್ಲಿ ಯಾವುದೇ ಕಾನ್ಸ್ಟಿಟ್ಯೂನ್ಸಿ ಬೇಕಾದ್ರೂ ಕೂಡ ಅವರು ಅಭಿವೃದ್ಧಿ ಮಾಡಕ್ಕೆ ಆ ರಾಜ್ಯಸಭಾ ಸದಸ್ಯರಿಗೆ ಅವಕಾಶ ಇರುತ್ತೆ. ಓಕೆನಾ? ದಟ್ಸ್ ಇಟ್ ಅಂತ. ಅದೇ ರೀತಿ ಮಲ್ಲಿಕಾರ್ಜುನ ಖರ್ಗೆ ಕೂಡ ಮೆಂಬರ್ ಆಫ್ ದಿ ರಾಜ್ಯಸಭಾ. ಅವರು ಕೂಡ ಕೇವಲ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಏನಂದ್ರೆ ತಮ್ಮ ಫಂಡ್ ಅನ್ನ ಬಳಕೆ ಮಾಡ್ಕೊಳ್ಳಕ್ಕೆ ಯೂಸ್ ಮಾಡ್ಕೊಳ್ಳಕ್ಕೆ ಅವಕಾಶ ಇರುತ್ತೆ. ಮೂರನೇದು ಇನ್ನೇನಂದ್ರೆ ನಾಮಿನೇಟೆಡ್ ಮೆಂಬರ್ಸ್. ಅಂದ್ರೆ ಲೋಕಸಭೆಯಲ್ಲಿ 2 ಜನ ಇದ್ರು, ಆಮೇಲೆ ರಾಜ್ಯಸಭೆಯ 12 ಜನ ಏನ್ ಮಾಡ್ತಾರೆ ಅಂದ್ರೆ ರಾಜ್ಯಸಭೆಗೆ ಅಥವಾ ಏನ್ ಮಾಡ್ತಾರೆ ನಾಮನಿರ್ದೇಶನ ಆಗ್ತಾರೆ. ಅವ್ರು ಏನಂದ್ರೆ ಇಡೀ ದೇಶದಲ್ಲಿ, ಓಕೆನಾ, ಏನ್ ಮಾಡಬಹುದು, ಇಡೀ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ಏನಂದ್ರೆ ಅವರು ಆ ಫಂಡ್ ಅನ್ನ ಬಳಕೆ ಮಾಡ್ಕೊಳ್ಳಕ್ಕೆ ಅವರಿಗೆ ಅವಕಾಶ ಇದೆ. ನೀವು ಇಲ್ಲದ್ರೆ ಕರ್ನಾಟಕ ಬಳಸ್ಕೊಳ್ಳಿ, ಆಮೇಲೆ ಗುಜರಾತ್ ಕಾದ್ರೂ ಅಮೌಂಟ್ ಅದನ್ನ ರಿಲೀಸ್ ಮಾಡಿಸಿ ಬೆಳೆಸ್ಕೊಳ್ಳಿ, ಜಮ್ಮು ಕಾಶ್ಮೀರ ಬಳಸ್ಕೊಳ್ಳಿ, ಇಡೀ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ಯಾವ ಸ್ಟೇಟ್ ಬೇಕಾದ್ರೂ ಕೂಡ 5 ಕೋಟಿ ಅಮೌಂಟ್ ಅನ್ನು ಅವರು ತಮ್ಮ ಅಭಿವೃದ್ಧಿಯ ಕೆಲಸಗಳಿಗೆ ಬಳಸ್ಕೊಳ್ಬಹುದು ಫಾರ್ ದಿ ನಾಮಿನೇಟೆಡ್ ಮೆಂಬರ್ಸ್ ಗಳಿಗೆ. ಓಕೆ, ದಟ್ ಇಸ್ ಕಾಲ್ಡ್ ದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಕರೀತಾರೆ. ಸೊ ಹಾಗಾಗಿ ಲೋಕಸಭಾ ಸದಸ್ಯರಿಗೆ ಕೇವಲ ದೇರ್ ಕಾನ್ಸ್ಟಿಟ್ಯೂಯೆನ್ಸಿ, ರಾಜ್ಯಸಭಾ ಮೆಂಬರ್ಗೆ ಓನ್ಲಿ ದೇರ್ ಸ್ಟೇಟ್ ಅಥವಾ ದೇರ್ ಎಲೆಕ್ಟೆಡ್ ಸ್ಟೇಟ್, ಆಮೇಲೆ ನಾಮಿನೇಟ್ ಮೆಂಬರ್ಸ್ಗೆ ಇಡೀ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ಅವರ ಅಮೌಂಟ್ ಅನ್ನ ಬಳಸಿಕೊಂಡು ಈ ಒಂದು ಸ್ಕೀಮ್ ಅಲ್ಲಿ ಡೆವಲಪ್ಮೆಂಟ್ ಅನ್ನ ಮಾಡಬಹುದು. ಓಕೆ, ದಟ್ ಇಸ್ ಕಾಲ್ಡ್ ದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಕರೀತಾರೆ. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಜೊತೆಗೆ ಒನ್ ಮೋರ್ ಪಾಯಿಂಟ್ ನಾನು ಹೇಳಿಲ್ಲ. ಸೊ ಹಾಗಾಗಿ ಈ ಒಂದು ಸ್ಕೀಮ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡುವಂತ ಒಂದು ಮಿನಿಸ್ಟ್ರಿ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದು ಮಿನಿಸ್ಟ್ರಿ ಆಫ್ ದ ಸ್ಟ್ಯಾಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಕರೀತಾರೆ, ಹೌದಾ? ಇದನ್ನ ಕನ್ನಡದಲ್ಲಿ ನಾವು ಸಾಂಖ್ಯಿಕ ಮತ್ತು ಕಾರ್ಯಕ್ರಮಗಳ ಅಭಿವೃದ್ಧಿ ಸಚಿವಾಲಯ ಏನ್ ಮಾಡುತ್ತೆ, ಈ ಒಂದು ಸ್ಕೀಮ್ ಅನ್ನ ಮಾನಿಟರ್ ಮಾಡುತ್ತೆ, ರೆಗ್ಯುಲೇಟ್ ಮಾಡುತ್ತೆ, ಇಂಪ್ಲಿಮೆಂಟೇಷನ್ ಮಾಡುತ್ತೆ. ಸೊ ಮಿನಿಸ್ಟ್ರಿ ಆಫ್ ದ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, ಕನ್ನಡದಲ್ಲಿ ಸಾಂಖ್ಯಿಕ ಮತ್ತು ಕಾರ್ಯಕ್ರಮಗಳ ಅಭಿವೃದ್ಧಿ ಸಚಿವಾಲಯ ಈ ಒಂದು ಸ್ಕೀಮ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡುತ್ತೆ. ದಟ್ ಇಸ್ ಕಾಲ್ಡ್ ದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಕರೀತಾರೆ. ಓಕೆನಾ? ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ರೀಸೆಂಟ್ ಆಗಿ ಒನ್ ಮೋರ್ ಸ್ಕೀಮ್ ಅಗೇನ್ ಇಂದ ನ್ಯೂಸ್ ಅಲ್ಲಿ ಆಗಿದೆ. ಅದುವೇ ಸಮಗ್ರ ಶಿಕ್ಷಾ ಯೋಜನೆ, ಹೌದಾ? ಸಮಗ್ರ ಶಿಕ್ಷಾ ಯೋಜನೆ ಅಂತ ಕರೀತಾರೆ. ಇದು ಒಂದು ಹಳೆ ಸ್ಕೀಮ್, ಆಕ್ಚುಲಿ ಇದೊಂದು ಓಲ್ಡ್ ಸ್ಕೀಮ್ ಆಗಿದೆ. ಬಟ್ ಆದ್ರೆ ರೀಸೆಂಟ್ ಏನ್ ಮಾಡಿದೆ, ಗವರ್ಮೆಂಟ್ ಏನ್ ಮಾಡಿದೆ ಅಂದ್ರೆ ಇದನ್ನ ಎಕ್ಸ್ಟೆನ್ಷನ್ ಮಾಡಿದೆ. ಇದೇನ್ ಮಾಡಿದೆ, ಎಕ್ಸ್ಟೆನ್ಷನ್ ಮಾಡಿದೆ ಈ ಒಂದು ಸ್ಕೀಮ್ ಅನ್ನ. ದಟ್ ಇಸ್ ಕಾಲ್ಡ್ ದ ಸಮಗ್ರ ಶಿಕ್ಷಾ ಅಭಿಯಾನ ಅಂತ ಕರೀತಾರೆ, ಹೌದಾ? ನಮ್ಗೆ ಹೆಸರೇ ಹೇಳ್ತಾ ಇದೆ, ಇದು ಸಮಗ್ರ ಶಿಕ್ಷಾ ಅಭಿಯಾನ ಅಂತ ಕರೀತಾರೆ, ಹೌದಾ? ಅಂದ್ರೆ ಇದು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಒಂದು ಸ್ಕೀಮ್ ಅಂತ ಹೇಳ್ತಾರೆ. ರೀಸೆಂಟ್ ಏನ್ ಮಾಡಿದ್ದಾರೆ ಅಂದ್ರೆ ಆಕ್ಚುಲಿ ಯಾಕೆ ಈ ಸ್ಕೀಮ್ ಯೂಸ್ ಅಂದ್ರೆ ಇದರ ಒಂದು ಎರಡನೇ ಒಂದು ಹಂತವನ್ನ, ಎರಡನೇ ಒಂದು ಆವೃತ್ತಿ ಆಕ್ಚುಲಿ ರೀಸೆಂಟ್ ಆಗಿ ಮತ್ತೆ ಕಂಟಿನ್ಯೂಷನ್ ಮಾಡಲಾಯಿತು.
ಆ ಕಾರಣಕ್ಕಾಗಿ ಈ ಒಂದು ಸ್ಕೀಮು ನ್ಯೂಸ್ ಅಲ್ಲಿ ಇದೆ. ಅದುವೇ ಸಮಗ್ರ ಶಿಕ್ಷಾ ಸ್ಕೀಮ್ 2.0 ಅಂತ ಕರೀತಾರೆ. ಸೊ ಹಾಗಾದ್ರೆ ಇದು ಯಾಕೆ ನ್ಯೂಸ್ ಅಲ್ಲಿ ನೋಡ್ತಾ ಹೋಗೋಣ. ರೀಸೆಂಟ್ ಆಗಿ ಅಂದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ದ ಎಕನಾಮಿಕ್ ಅಫೇರ್ಸ್, ಹೌದಾ, ಅಂದ್ರೆ ಆರ್ಥಿಕ ವ್ಯವಹಾರಗಳ ಅಂದ್ರೆ ಕ್ಯಾಬಿನೆಟ್ ಸಮಿತಿ ಏನ್ ಮಾಡಿತ್ತು ಈ ಒಂದು ಸ್ಕೀಮ್ ಅನ್ನ, ಹೌದಾ, ಅಂದ್ರೆ ಶಾಲೆಗಳಿಗೆ ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಸಮಗ್ರ ಶಿಕ್ಷಾ ಸ್ಕೀಮ್ 2.0 ಏನ್ ಮಾಡಿದೆ ಅಂದ್ರೆ 2021ರಿಂದ ಏನ್ ಮಾಡಿದೆ 25-26ವರೆಗೆ ಮತ್ತೆ ಇದನ್ನ ವಿಸ್ತರಣೆ ಮಾಡಿದೆ. ಮೊದಲೆಷ್ಟಾಗಿತ್ತು ಅದು ಬರೀ ಸಮಗ್ರ ಶಿಕ್ಷಾ ಸ್ಕೀಮ್ 1.0 ಇತ್ತು ಮೊದಲ ಸ್ಕೀಮ್. ಈಗ ಏನಾಗಿದೆ ಅದು 2.0 ಆಗಿದೆ. ಯಾವಾಗ 2021ರಿಂದ 2025-26ವರೆಗೆ. ಸೊ ಇದನ್ನ ಮತ್ತೆ 5 ವರ್ಷಗಳ ಕಾಲ ಎಕ್ಸ್ಟೆನ್ಷನ್ ಮಾಡಿದೆ. ಆ ಕಾರಣಕ್ಕಾಗಿ ಈ ಒಂದು ಸ್ಕೀಮು ನ್ಯೂಸ್ ಅಲ್ಲಿ ಇದೆ. ಅದ್ರ ಜೊತೆಗೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಆಡ್ ಮಾಡಿದೆ. ಯಾವ್ದ್ರಲ್ಲಿ? ಈ ಸಮಗ್ರ ಶಿಕ್ಷಾ ಯೋಜನೆಯಲ್ಲಿ ಏನ್ ಮಾಡಿದಾರೆ ಅಂದ್ರೆ ಆಕ್ಚುಲಿ ಈ ಒಂದು 2.0 ಇದೆಯಲ್ಲ, ಇದರಲ್ಲಿ ಏನಂದ್ರೆ ನೀವು ಸಮಗ್ರ ಶಿಕ್ಷಣ ಸ್ಕೀಮಿನ ಜೊತೆಗೆ ಅಂದ್ರೆ ಕೆಲವೊಂದು ವಿಷಯಗಳನ್ನ ಅಳವಡಿಸ್ಕೊಳ್ಬೇಕಂತ ಹೇಳ್ತಾ ಇದೆ. ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಫಾರ್ ದಿ ಎಜುಕೇಶನ್ ಅಂತ, ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಸುಸ್ಥಿರ ಅಭಿವೃದ್ಧಿಗಳು. ಹಾಗೆ ಅಗೇನ್ ದರ್ ಇಸ್ ಎ ಅಡಾಪ್ಟೇಷನ್ ಆಫ್ ದ ರೀಸೆಂಟ್ ನ್ಯೂ ಎಜುಕೇಶನ್ ಪಾಲಿಸಿ ಅಥವಾ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಅಂತ. ಅಂದ್ರೆ ಈ ಸಮಗ್ರ ಶಿಕ್ಷಾ ಸ್ಕೀಮ್ ಆಫ್ 2.0 ಅಂದ್ರೆ ಬರೀ ನೀವೇನಂದ್ರೆ ಹೊಸ ಒಂದು ಇನಿಷಿಯೇಟಿವ್ ಮಾಡಿದರೆ ಅದರಲ್ಲಿ ನೀವು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಸುಸ್ಥಿರ ಅಭಿವೃದ್ಧಿಗಳನ್ನ ಕೂಡ ಅಳವಡಿಸಿಕೊಳ್ಬೇಕಾಗುತ್ತೆ. ಹಾಗೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಅಂಶಗಳನ್ನ ಕೂಡ ಅಳವಡಿಸಿಕೊಳ್ಬೇಕಂತ ಏನ್ ಮಾಡಿದೆ ಈ ಒಂದು ಸ್ಕೀಮ್ ನ 2.0ಗೆ ಅದು ಒಂದು ಸಜೆಸ್ಟ್ ಮಾಡಿರುವಂತದ್ದಾಗಿದೆ. ದಟ್ ಈಸ್ ಕಾಲ್ಡ್ ದ ಕ್ಯಾಬಿನೆಟ್ ಕಮಿಟಿ ಆನ್ ದ ಎಕನಾಮಿಕ್ ಅಫೇರ್ಸ್ ಅಂತ ಕರೀತಾರೆ. ಓಕೆನಾ? ಎಸ್. ಹಾಗಾದ್ರೆ ಏನಿದು ಸ್ಕೀಮ್ ಅಂತ ನೋಡ್ತಾ ಹೋಗೋಣ. ಈ ಸಮಗ್ರ ಶಿಕ್ಷಾ ಯೋಜನೆ ಇದೆಯಲ್ಲ, ಇದನ್ನ 2018ರಲ್ಲಿ ಲಾಂಚ್ ಮಾಡಿರುವಂತ ಒಂದು ಸ್ಕೀಮ್ ಆಗಿದೆ. ಓಕೆನಾ? ಇದನ್ನ 2018ರಲ್ಲಿ ನಮ್ಮ ಶಿಕ್ಷಣ ಸಚಿವಾಲಯ ಅಂದ್ರೆ ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಲಾಗುತ್ತೆ. ನಮಗೆ ಹೆಸರಲ್ಲೇ ಗೊತ್ತಾಗ್ತಾ ಇದೆ ಸಮಗ್ರ ಶಿಕ್ಷಾ ಅಭಿಯಾನ ಅಂತ ಸ್ಕೀಮ್ ಅಂತಿದೆ, ಹೌದಾ? ಇದೊಂದು ಇಂಟಿಗ್ರೇಟೆಡ್ ಸ್ಕೀಮ್ ಆಗಿದೆ, ಎಸ್ಪೆಷಲಿ ಸ್ಕೂಲ್ ಎಜುಕೇಶನ್ ಗೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಈ ಸ್ಕೀಮ್ ಅಲ್ಲಿ ಏನಂದ್ರೆ ಫ್ರೀ ಸ್ಕೂಲ್ ಟು ಕ್ಲಾಸ್ 12 ಅಂತ, ಅಂದ್ರೆ ಪೂರ್ವ ಪ್ರಾಥಮಿಕ ಅಂತ ಹೇಳ್ಕೊಂಡಿದ್ರೆ ಅಪ್ ಟು 12th ಕ್ಲಾಸ್ ವರೆಗೆ ಆಕ್ಚುಲಿ ಈ ಒಂದು ಸ್ಕೀಮ್ ಅಲ್ಲಿ ಓವರ್ ಆಲ್ ಆಗಿರುವಂತ ಎಲ್ಲಾ ಒಂದು ವಿಷಯಗಳನ್ನ ಕೂಡ ಏನ್ ಮಾಡ್ತಾರೆ ಇಲ್ಲಿ, ಸೊ ಇಲ್ಲಿ ರೆಗ್ಯುಲೇಟ್ ಮಾಡಲಾಗುತ್ತೆ ಅಥವಾ ಮಾನಿಟರ್ ಮಾಡ್ತಾರೆ. ಅಂದ್ರೆ ಫ್ರೀ ಸ್ಕೂಲ್ ಇಂದ ಅಪ್ ಟು 12th ಕ್ಲಾಸ್ ವರೆಗೆ ಆಕ್ಚುಲಿ ಈ ಸಮಗ್ರ ಶಿಕ್ಷಾ ಯೋಜನೆಯಲ್ಲಿ ಅಂದ್ರೆ ಅವರಿಗೆಲ್ಲ ಒಂದು ಬೇಕಾಗಿರುವಂತಹ ಸೌಲಭ್ಯಗಳನ್ನ ಕೂಡ ಇದರಲ್ಲಿ ಒದಗಿಸಲಾಗುತ್ತೆ. ಅಂದ್ರೆ ಇಲ್ಲಿ ಅಂದ್ರೆ ಪ್ರತಿಯೊಂದು ಕೂಡ ಇನ್ಕ್ಲೂಸಿವ್ ಆಗಿರುತ್ತೆ, ಸೊ ಆಮೇಲೆ ಇಕ್ವಿಟೇಬಲ್ ಆಗಿ ಸಮಾನತೆ ಆಗಿರುತ್ತೆ, ಮತ್ತೆ ಪ್ರತಿಯೊಂದು ಕೂಡ ನಿಮಗೆ ಅಫೋರ್ಡಬಲ್ ಆಗಿ ಪ್ರತಿಯೊಂದು ವಿಷಯಗಳು ಕೂಡ ಅಥವಾ ಒಂದು ಮೂಲ ಸೌಕರ್ಯಗಳು ಕೂಡ ನಮಗೆ ಆಕ್ಚುಲಿ ಈ ಸ್ಕೀಮ್ ಅಲ್ಲಿ ಒದಗಿಸಲಾಗುತ್ತೆ. ಅದುವೇ ಸಮಗ್ರ ಶಿಕ್ಷಾ ಯೋಜನೆ ಅಂತ ಕರೀತಾರೆ. ಜೊತೆಗೆ ಇದಕ್ಕಿಂತ ಮುಂಚೆ ಆಕ್ಚುಲಿ ನಮ್ಮ ದೇಶದಲ್ಲಿ 3 ಸ್ಕೀಮ್ಗಳಿದ್ವು. ಒಂದು ಸರ್ವ ಶಿಕ್ಷಾ ಅಭಿಯಾನ ಅಂತಿತ್ತು, ಇನ್ನೊಂದು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ ಅಂತಿತ್ತು, ಇನ್ನೊಂದು ಟೀಚರ್ ಎಜುಕೇಶನ್ ಇತ್ತು. ಸೊ ಹಾಗಾಗಿ ಅಂದ್ರೆ ಈ 3 ಸ್ಕೀಮ್ಗಳನ್ನ ಮಾಡಿದ್ದಾರೆ. ಈಗ ಪ್ರೆಸೆಂಟ್ ಆಗಿ ಈ ಸಮಗ್ರ ಶಿಕ್ಷಣ ಅಭಿಯಲ್ಲಿ ಒಂದು ಸಬ್ಸ್ಯೂಮ್ ಸ್ಕೀಮ್ ಮಾಡಿದ್ದಾರೆ. ಅಂದ್ರೆ ಅದರಲ್ಲಿ ಮರ್ಜ್ ಅಂದ್ರೆ ಸಬ್ಸ್ಯೂಮ್ ಮಾಡಿ ಅಂದ್ರೆ ಅದರ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಸಮಗ್ರ ಶಿಕ್ಷಾ ಅಭಿಯಾನದಲ್ಲಿ ಈ 3 ಸ್ಕೀಮ್ಗಳು ಕೂಡ ಪ್ರೆಸೆಂಟ್ ಆಗಿ ವರ್ಕ್ ಮಾಡ್ತಾ ಇದೆ. ಸರ್ವ ಶಿಕ್ಷಾ ಅಭಿಯಾನ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ, ಹಾಗೆ ಟೀಚರ್ ಎಜುಕೇಶನ್ ಅಥವಾ ಶಿಕ್ಷಕರ ಒಂದು ಶಿಕ್ಷಣ ಅಂತ ಏನಂದ್ರೆ ಈ 3 ಯೋಜನೆಗಳಿಗೆ ಕೂಡ ಇದರಲ್ಲಿ ಸಬ್ಸ್ಯೂಮ್ ಸ್ಕೀಮ್ ಆಗಿ ಪ್ರೆಸೆಂಟ್ ಆಗಿ ವರ್ಕ್ ಮಾಡ್ತಾ ಇದೆ. ಓಕೆ, ಹಾಗೆ ಇದು ಶಿಕ್ಷಣಕ್ಕೆ ತೆಲ್ಲುವಂತ ಒಂದು ಅತಿ ದೊಡ್ಡ ಸ್ಕೀಮ್ ಅಂತ ಕರಿಬಹುದು. ಯಾಕಂದ್ರೆ ಇದರಲ್ಲಿ ಸುಮಾರು ನೋಡಿ ಈ ಸ್ಕೀಮ್ ಇದೆಯಲ್ಲ, ಇದರಲ್ಲಿ ಸುಮಾರು 1.16 ಮಿಲಿಯನ್ ಸ್ಕೂಲ್ಸ್ ಗಳನ್ನ ಕವರ್ ಮಾಡಲಾಗುತ್ತೆ. ಜೊತೆಗೆ 156 ಮಿಲಿಯನ್ ವಿದ್ಯಾರ್ಥಿಗಳನ್ನ ಕವರ್ ಮಾಡ್ತಾರೆ. ಹಾಗೆ 5.7 ಮಿಲಿಯನ್ ಟೀಚರ್ಸ್ ಗಳನ್ನ ಕೂಡ ಇದರಲ್ಲಿ ಕವರ್ ಮಾಡಲಾಗುತ್ತೆ. ಅಂದ್ರೆ ಇದೊಂದು ಲಾರ್ಜೆಸ್ಟ್ ಅಂದ್ರೆ ಒಂದು ಜಗತ್ತಿನ ಅತಿ ದೊಡ್ಡ ಶೈಕ್ಷಣಿಕ ಸ್ಕೀಮ್ ಅಂತ ಕೂಡ ಕರಿಬಹುದು ಈ ಒಂದು ಸಮಗ್ರ ಶಿಕ್ಷಾ ಸ್ಕೀಮ್ ಅನ್ನ. ಓಕೆನಾ? ಹಾಗೆ ಇದೊಂದು ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ ಆಗಿದೆ. ಇದೊಂದು ಕೇಂದ್ರದ ಪ್ರಾಯೋಜಿತ ಸ್ಕೀಮ್ ಆಗಿದೆ ನೋಡಿ. ಅಂದ್ರೆ ಇದಕ್ಕೆ ಏನ್ ಮಾಡುತ್ತೆ 60% ಅಮೌಂಟ್ ಅನ್ನ ಈ ಸ್ಕೀಮಿಗೆ ಸೆಂಟ್ರಲ್ ಗವರ್ಮೆಂಟ್ ಕೊಟ್ರೆ 40% ಅಮೌಂಟ್ ಅನ್ನ ಯಾರು ಕೊಡ್ತಾರೆ? ಸ್ಟೇಟ್ ಕೊಡ್ತಾರೆ. ಅರ್ಥ ಆಯ್ತಾ? 60% ಅಮೌಂಟ್ ಅನ್ನ ಕೇಂದ್ರ ಸರ್ಕಾರ ಕೊಟ್ರೆ 40% ಅಮೌಂಟ್ ಅನ್ನ ಈ ಸ್ಕೀಮ್ ಅಲ್ಲಿ ರಾಜ್ಯ ಸರ್ಕಾರಗಳು ಭರಿಸಬೇಕಾಗುತ್ತೆ. ಯಾಕಂದ್ರೆ ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಅಂದ್ರೆ ಕೇಂದ್ರೀಯ ಆಯೋಜಿತ ಅಥವಾ ಪ್ರಾಯೋಜಿತವಾದಂತ ಯೋಜನೆ ಆಗಿದೆ ಈ ಸಮಗ್ರ ಶಿಕ್ಷಾ ಯೋಜನೆ ಅಂತ ಕರೀತಾರೆ. ಯಾಕಂದ್ರೆ ನಮಗೆ ಎಜುಕೇಶನ್ ಇದೆಯಲ್ಲ, ಎಜುಕೇಶನ್ ಈಸ್ ಮೆನ್ಷನ್ಡ್ ಇನ್ ದ ಕನ್ಕರೆಂಟ್ ಲಿಸ್ಟ್ ಆಫ್ ದ 7th ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದನ್ನ ನಾವು ಯಾವುದು ಸಮವರ್ತಿ ಪಟ್ಟಿಯಲ್ಲಿ ಮೆನ್ಷನ್ ಮಾಡಲಾಗಿದೆ ಎಜುಕೇಶನ್ ಅಂತ. ಹಾಗಾಗಿ ಇದಕ್ಕೆ ಎರಡು ಕೂಡ ಸೆಂಟರ್ ಕೂಡ ಲಾ ಮಾಡಬಹುದು, ಇವನ್ ಸ್ಟೇಟ್ ಕೂಡ ಲಾ ಮಾಡಬಹುದು ರಿಗಾರ್ಡಿಂಗ್ ದ ಎಜುಕೇಶನ್, ರೈಟ್? ಹಾಗಾದ್ರೆ ಈ 2.0 ಹೌದಾ ಸಮಗ್ರ ಶಿಕ್ಷಾ ಸ್ಕೀಮ್ 2.0 ಅಲ್ಲಿ ಏನೆಲ್ಲ ವಿಷಯಗಳನ್ನ ಸೇರಿಸಲ್ಲ ಅಂತ ನೋಡ್ತಾ ಹೋಗೋಣ. ಇದರಲ್ಲಿ ಅಂದ್ರೆ ಈ ಒಂದು ಸ್ಕೀಮ್ ಮುಖಾಂತರ ಆಕ್ಚುಲಿ ಒಂದು ಹೊಸದಾಗಿ ವಿಷಯವನ್ನ ಸೇರಿಸಿದ್ದಾರೆ. ಅದು
ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಥವಾ ಡಿಬಿಟಿ ಅಂತ ಕರೀತಾರೆ. ಹೌದಾ, ಅಂದ್ರೆ ನೇರ ಫಲಾನುಭವಿ ವರ್ಗಾವಣಾ ಯೋಜನೆ ಅಂತ ಕರಿತೀವಿ. ನಿಮ್ಗೆಲ್ಲ ಗೊತ್ತಿರುತ್ತೆ ಹೌದಾ, ಡಿಬಿಟಿ ಅಂದ ತಕ್ಷಣ ಏನಾಗುತ್ತೆ ನೋಡಿ, ಇದು ನೇರವಾಗಿ ಸರ್ಕಾರದಿಂದ ಬೆನಿಫಿಷರಿ ಏನಾಗುತ್ತೆ ಒಂದು ಅಮೌಂಟ್ ಅನ್ನ ಅಥವಾ ಯಾವುದೇ ಒಂದು ವಿಷಯವನ್ನು ನೋಡುತ್ತೆ ನೇರವಾಗಿ ವರ್ಗಾವಣೆ ಮಾಡುತ್ತೆ. ಇಲ್ಲಿ ಏನಂದ್ರೆ ದೇರ್ ಇಸ್ ಅ ರಿಮೂವಲ್ ಆಫ್ ದ ಮಿಡಲ್ ಮೆನ್ ಅಂತ. ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಮಧ್ಯಸ್ಥಿಕರನ್ನ ಏನ್ ಮಾಡ್ತಾರೆ ಅಂದ್ರೆ ತೆಗೆದಾಕ್ತಾ ಇದಾರೆ. ಯಾಕಂದ್ರೆ ಇದ್ರ ಮುಖಾಂತರ ಏನಾಗುತ್ತೆ ಕರಪ್ಷನ್ ಜಾಸ್ತಿ ಆಗ್ತಿತ್ತು. ಆ ಕಾರಣಕ್ಕಾಗಿ ಈ ಡಿಬಿಟಿ ಅನ್ನ ರೀಸೆಂಟ್ ಆಗಿ ಏನ್ ಮಾಡ್ತಾರೆ ಪ್ರತಿಯೊಂದು ಸ್ಕೀಮ್ ಅಲ್ಲಿ ಕೂಡ ಅಡಾಪ್ಟೇಷನ್ ಮಾಡ್ಕೊಳ್ತಾ ಇದಾರೆ. ಸೊ ಅಂದ್ರೆ ನೋಡಿ, ಸರ್ಕಾರದಿಂದ ಸಿಗುವಂತ ಯಾವುದೇ ಯೋಜನೆಗಳೇನಾಗ್ತವೆ ವಿದ್ಯಾರ್ಥಿಗೆ ಅಥವಾ ಶಿಕ್ಷಕರಿಗೆ ಅಥವಾ ಪೋಷಕರಿಗೆ ಏನಾಗುತ್ತೆ ನೇರವಾಗಿ ಸಿಗ್ತಾ ಹೋಗುತ್ತೆ ಈ ಒಂದು 2.0 ಸಮಗ್ರ ಶಿಕ್ಷಾ ಅಭಿಯಾನ ಅಂತ. ಟೇಕ್ ಫಾರ್ ಎಕ್ಸಾಂಪಲ್ ಏನಂದ್ರೆ ಈ ಮಗುಗೆ ಏನ್ ಮಾಡ್ತಾರೆ ಸ್ಕಾಲರ್ಶಿಪ್ ಬರುತ್ತೆ ಹೌದಾ. ಅವಾಗ ಏನಾಗ್ತಿತ್ತು, ಫಸ್ಟ್ ಏನ್ ಮಾಡ್ತಿದ್ರು ಸರ್ಕಾರದಿಂದ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗೆ ರಿಲೀಸ್ ಆಗ್ತಿತ್ತು, ಆಮೇಲೆ ಡಿಸ್ಟ್ರಿಕ್ಟ್ ಗೆ ರಿಲೀಸ್ ಆಗ್ತಿತ್ತು, ಆಮೇಲೆ BO ಆಫೀಸ್ ಅಂದ್ರೆ ತಾಲೂಕ್ ಆಫೀಸ್ ರಿಲೀಸ್ ಆಗ್ತಿತ್ತು, ಆಮೇಲೆ HM ತಗೊಂಡ್ ಏನ್ ಮಾಡ್ತಾ ಇದ್ದ ಮಕ್ಕಳಿಗೆ ಕೊಡ್ತಾ ಇದ್ದ. ಇದರಿಂದ ಏನಾಗ್ತಿತ್ತು ಅಮೌಂಟ್ ಸರಿಯಾಗಿ ಮಕ್ಕಳಿಗೆ ರೀಚ್ ಆಗ್ತಿರಲಿಲ್ಲ. ಈಗ ಏನಂದ್ರೆ ನೇರವಾಗಿ ಸರ್ಕಾರದಿಂದ ಅಂದ್ರೆ ಡೈರೆಕ್ಟ್ ಆಗಿ ಮಗುವಿಗೆ ಏನ್ ಮಾಡಬಹುದು ಸ್ಕಾಲರ್ಶಿಪ್ ಆತನ ಅಕೌಂಟ್ ಗೆ ರಿಲೀಸ್ ಆಗುತ್ತೆ. ಅದನ್ನ ನಾವು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಕರೀತೀವಿ. ಓಕೆನಾ. ಅದೇ ರೀತಿ ಇಲ್ಲಿ ಕೆಲವೊಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಅಂಶಗಳನ್ನ ಕೂಡ ಏನ್ ಮಾಡಿದ್ರೆ ಅಳವಡಿಸಿಕೊಳ್ಳಕ್ಕೆ ಇದರಲ್ಲಿ ಸೂಚನೆ ಮಾಡಿದ್ದಾರೆ. ಒಂದು ಏನಂದ್ರೆ ಎನ್ಕರೇಜಿಂಗ್ ದ ಇಂಡಿಯನ್ ಲ್ಯಾಂಗ್ವೇಜಸ್. ಎಸ್ ನೋಡಿ, ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನಂದ್ರೆ ಯಾವುದೇ ಒಬ್ಬ ಮಗು ತನ್ನ ಮಾತೃಭಾಷೆಯಲ್ಲಿ ಕಲಿತದ್ದಾನೆ ಅಂದ್ರೆ ತುಂಬಾ ಆತ ಎಫೆಕ್ಟಿವ್ ಆಗಿ ಕಲಿತಾನೆ, ಬಹಳ ತುಂಬಾ ಪರಿಣಾಮಕಾರಿಯಾಗಿ ಅಂದ್ರೆ ಆತ ಒಂದು ವಿಷಯಗಳನ್ನ ಕಲಿತಾ ಹೋಗ್ತಾನೆ. ಆ ಕಾರಣಕ್ಕಾಗಿ ನಮಗೆ ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಇದೆಯಲ್ಲ, ಅಲ್ಲಿ ಅಂದ್ರೆ ತಮ್ಮ ಮಾತೃಭಾಷೆಯಲ್ಲಿ ಒಂದು ಶಿಕ್ಷಣ ಪಡೆಯಕ್ಕೆ ಸಾಕಷ್ಟು ಅವಕಾಶ ಕೊಟ್ಟಿದೆ. ಅಂದ್ರೆ ಏನ್ ಮಾಡಬಹುದು ಈ ಸ್ಕೀಮ್ ಅಡಿಯಲ್ಲಿ ಅಂದ್ರೆ ಅವರು ಲ್ಯಾಂಗ್ವೇಜ್ ಟೀಚರ್ ಗಳನ್ನ ಅಂದ್ರೆ ಭಾಷಾ ಶಿಕ್ಷಕರನ್ನ ಅಪಾಯಿಂಟ್ ಮಾಡ್ಕೊಳ್ಬಹುದು. ಅದರ ಮುಖಾಂತರ ಅವರು ಲೋಕಲ್ ಭಾಷೆಯನ್ನ ಎನ್ಕರೇಜ್ ಮಾಡ್ಕೊಳ್ಳಕ್ಕೆ ಅಥವಾ ಭಾರತೀಯ ಭಾಷೆಗಳನ್ನ ಎನ್ಕರೇಜ್ ಮಾಡ್ಕೊಳ್ಳಕ್ಕೆ ಆಕ್ಚುಲಿ ಈ ಸ್ಕೀಮ್ ಅಲ್ಲಿ ಕೆಲವೊಂದು ಅವಕಾಶಗಳನ್ನ ಕೂಡ ಕೊಟ್ಟಿದ್ದಾರೆ. ಅದು ಸಮಗ್ರ ಶಿಕ್ಷಾ ಸ್ಕೀಮ್ ಆಫ್ 2.0 ಓಕೆನಾ. ಅದೇ ರೀತಿ ನೋಡಿ ಇಲ್ಲಿ ಅಗೇನ್ ಪ್ರೀ ಪ್ರೈಮರಿ ಎಜುಕೇಶನ್ ಅಂದ್ರೆ ಪೂರ್ವ ಪ್ರಾಥಮಿಕ ಹಂತದಲ್ಲಿ ಕೂಡ ಸಾಕಷ್ಟು ಫೋಕಸ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಮಕ್ಕಳಿಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಫಂಡಿಂಗ್ ಕೊಡ್ತಾರೆ. ಸ್ಕೂಲ್ಗಳಿಗೆ ಬೆಂಚಸ್ ಆಗಿರ್ಬೋದು, ಆಮೇಲೆ ಆ ಮಕ್ಕಳಿಗೆ ಆಟೋಟಿಗಳಾಗಿರ್ಬೋದು, ಪ್ಲೇಯಿಂಗ್ಸ್ ಐಟಮ್ಸ್ ಗಳಾಗಿರ್ಬೋದು ಹೌದಾ. ಈ ತರ ಅಂದ್ರೆ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಗಳು ಕೂಡ ಆಕ್ಚುಲಿ ಇದರಲ್ಲಿ ಫಂಡಿಂಗ್ ಮುಖಾಂತರ ಶಾಲೆಗಳಿಗೆ ಕೊಟ್ಟು ಆ ಶಾಲೆಯಲ್ಲಿರುವಂತ ಪ್ರಾಥಮಿಕ ಹಂತವನ್ನ ಬೂಸ್ಟ್ ಅಪ್ ಮಾಡೋದು ಕೂಡ ಈ ಒಂದು ಸ್ಕೀಮ್ ನ ಮುಖ್ಯ ಉದ್ದೇಶ ಆಗಿದೆ. ಅದೇ ರೀತಿ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ ಒಂದು ಹೊಸ ಇನಿಷಿಯೇಟಿವ್ ಆಗಿರುವಂತ ನಿಪುಣ ಭಾರತ್ ಇನ್ಸ್ಟಿಟ್ಯೂಟ್ ಅಂತ ಕರೀತಾರೆ. ಓಕೆ, ನಿಪುಣ ಭಾರತ್ ಇನ್ಸ್ಟಿಟ್ಯೂಟ್ ಅಂತ ಕರೀತಾರೆ. ನೋಡಿ ಇದನ್ನೇನಂದ್ರೆ ನಾವು ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಮುಖಾಂತರ ಇದನ್ನ ನಾವು ಇದು ಮಾಡ್ತಾ ಇದೀವಿ. ಅಂದ್ರೆ ಮಕ್ಕಳಿಗೆ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಪ್ರತಿ ವಾರ್ಷಿಕವಾಗಿ ಅಂದ್ರೆ 500 ರೂಪಾಯಿ ಅಮೌಂಟ್ ಕೊಡ್ತಾರೆ. ಎದಕ್ಕೋಸ್ಕರ ಅವ್ರೇನಂದ್ರೆ ತಮಗೆ ಲರ್ನಿಂಗ್ ಗೆ ಸಂಬಂಧಪಟ್ಟಂತ ಐಟಮ್ ಗಳನ್ನ ಪರ್ಚೇಸ್ ಮಾಡ್ಕೊಳ್ಳಕ್ಕೆ. ಓಕೆನಾ. ಮತ್ತೆ ಅದ್ರ ಜೊತೆ 150 ರೂಪೀಸ್ ಅಂದ್ರೆ ಟೀಚರ್ ಕೊಡ್ತಾರೆ. ಅವ್ರು ಕೂಡ ಏನಂದ್ರೆ ಕೆಲವೊಂದು ವಸ್ತುಗಳನ್ನ ಖರೀದಿ ಮಾಡ್ಕೊಳ್ಳಕ್ಕೆ. ಅಂದ್ರೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಈ ನಿಪುಣ ಸ್ಕೀಮ್ ಭಾರತ್ ಸ್ಕೀಮ್ ಇದೆಯಲ್ಲ, ಇಲ್ಲಿ ಏನಂದ್ರೆ ಆ ಪೂರ್ವ ಪ್ರಾಥಮಿಕ ಅಂತ ಇರುವಂತ ಮಕ್ಕಳಿಗೆ ಏನಂದ್ರೆ ಅವರ ಒಂದು ಸಾಕ್ಷರತೆ ಮಟ್ಟವನ್ನ ಅಲ್ಲಿರುವಂತ ಅಂಕಿ ಅಂಶಗಳ ಜ್ಞಾನವನ್ನ ಹೆಚ್ಚಿಸುವಂತದ್ದು ಈ ನಿಪುಣ ಭಾರತದ ಮುಖ್ಯ ಉದ್ದೇಶ ಆಗಿದೆ. ಅಂದ್ರೆ ಟು ಅಸೆಸ್ಮೆಂಟ್ ಫಾರ್ ದ ಅಥವಾ ಟು ಇಂಪ್ಲಿಮೆಂಟ್ ಆಫ್ ದಿ ಫೌಂಡೇಶನಲ್ ಲಿಟ್ರೇಸಿ ಅಂಡ್ ನ್ಯೂಮರೇಷನ್ ಕರೀತಾರೆ. ನೋಡಿ ಯಾವುದೇ ಒಂದು ಮಗು ಸರಿಯಾಗಿ ವಿದ್ಯಾವಂತ ಆಗ್ಬೇಕಾದ್ರೆ ಆತನಿಗೆ ಮೊದಲು ಬೇಕಾಗಿರೋದು ಅಕ್ಷರಗಳ ಜ್ಞಾನ ಜೊತೆಗೆ ಸಂಖ್ಯೆಗಳ ಒಂದು ಜ್ಞಾನ. ಅದು ಪ್ಲಸ್ ಆಗಿರ್ಬೋದು, ಎಡಿಷನ್ ಆಗಿರ್ಬೋದು, ಮಲ್ಟಿಪ್ಲಿಕೇಶನ್, ಈ ತರ ಒಂದು ಸನ್ನಿವೇಶಗಳ ಮುಖಾಂತರ ಅಂದ್ರೆ ಮಗುವಿನ ಒಂದು ಬೌದ್ಧಿಕ ಮಟ್ಟವನ್ನು ನಾವು ಜಾಸ್ತಿ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣಕ್ಕಾಗಿ ನಮ್ಮ ದೇಶದಲ್ಲಿ ನಿಪುಣ ಭಾರತ್ ಅನ್ನುವಂತ ಒಂದು ಹೊಸ ಸ್ಕೀಮ್ ಅನ್ನು ಕೂಡ ರೀಸೆಂಟ್ ಆಗಿ ಕೇಂದ್ರ ಸರ್ಕಾರ ಲಾಂಚ್ ಮಾಡಿದೆ. ಓಕೆ, ಅದು ಕೂಡ ಆಕ್ಚುಲಿ ಈ ಸಮಗ್ರ ಶಿಕ್ಷಾ ಒಂದು ಯೋಜನೆಯಲ್ಲಿ 2.0 ಅಳವಡಿಸಿಕೊಂಡಿದ್ದಾರೆ. ಓಕೆ, ಹಾಗೆ ಮತ್ತೇನಂದ್ರೆ ಆಕ್ಚುಲಿ ನೋಡಿ ಈಗೇನಂದ್ರೆ ನಮಗೆ ಲಾಸ್ಟ್ 2 years ಬ್ಯಾಕ್ ಇಂದ ಏನಾಗ್ತದೆ, ಮಕ್ಕಳು ಶಾಲೆಗಳಿಗೆ ಹೋಗಕ್ಕೆ ಆಗ್ತಿಲ್ಲ ಬಿಕಾಸ್ ಆಫ್ ದಿ COVID-19 ಪ್ಯಾಂಡಮಿಕ್ ಅಂತ. ಮತ್ತೇನಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ, ಅವರಿಗೆ ಆನ್ಲೈನ್ ಎಜುಕೇಶನ್ ಕೊಡ್ತಾ ಇದೆ. ಆದ್ರೆ ಅದು ಅಷ್ಟು ಸಕ್ಸಸ್ ಆಗಿ ಆಗ್ತಾ ಇಲ್ಲ ಹೌದಾ. ಯಾಕಂದ್ರೆ ಎಷ್ಟೋ ಮಕ್ಕಳ ಹತ್ರ ಸ್ಮಾರ್ಟ್ ಫೋನ್ಗಳಿಲ್ಲ. ಸ್ಮಾರ್ಟ್ ಫೋನ್ ಇದೆ, ಅವ್ರಿಗೆ ಇಂಟರ್ನೆಟ್ ಕನೆಕ್ಟಿವಿಟಿ ಇಲ್ಲ. ಇಂಟರ್ನೆಟ್ ಕನೆಕ್ಟಿವ್ ಇದ್ರೂ ಕೂಡ ಅವ್ರಿಗೆ ನೆಟ್ವರ್ಕ್ ಸೌಲಭ್ಯ ಸಿಗ್ತಾ ಇಲ್ಲ. ಸೌದಾ ಇದರಿಂದ ಏನಂದ್ರೆ ಎಷ್ಟೋ ಮಕ್ಕಳಿಗೆ ಏನಂದ್ರೆ ಈ ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ. ಅದಕ್ಕೆ ಏನಂದ್ರೆ ಆಕ್ಚುಲಿ ಈ ಸಮಗ್ರ ಶಿಕ್ಷಾ ಯೋಜನೆಯ ಮೂಲಕ ಏನಂತಂದ್ರೆ 2.0 ಮುಖಾಂತರ ಮಕ್ಕಳಿಗೆ ಒಂದು ಡಿಜಿಟಲ್ ಇನಿಷಿಯೇಟಿವ್ ಮಾಡ್ತಿದ್ದಾರೆ. ಅಂದ್ರೆ ಅವರಿಗೆ ITC ಬೇಸ್ಡ್ ಆಗಿರುವಂತ ಅಂದ್ರೆ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಬೇಸ್ಡ್ ಆಗಿರುವಂತ ಸ್ಮಾರ್ಟ್ ಕ್ಲಾಸ್ ಗಳ ಮುಖಾಂತರ, ಟ್ಯಾಬ್ ಮುಖಾಂತರ ಏನಂದ್ರೆ ಅವರಿಗೆ ಮನೇಲಿ ಕೂತ್ಕೊಂಡು ಅಥವಾ ಒಂದು ಟಿವಿಗಳ ಮುಖಾಂತರ ಏನಂದ್ರೆ ಈ ಒಂದು ಕ್ಲಾಸ್ ಗಳನ್ನ ಕೇಳ್ಕೊಳ್ಳಕ್ಕೆ ಅವರಿಗೆ ಅವಕಾಶ ಕೊಡ್ತಿದ್ದಾರೆ ಅಥವಾ ಕಮ್ಯುನಿಟಿ ಸೆಂಟರ್ ಗಳು ಕೂಡ ತೆರೀತಾ ಇದ್ದಾರೆ. ಸೊ ಇದು ಕೂಡ ಏನಂದ್ರೆ ಒಂದು ಡಿಜಿಟಲ್ ಎಜುಕೇಶನ್ ಅನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಇರುವಂತ ಒಂದು ವೆರಿ ಇಂಪಾರ್ಟೆಂಟ್ ಟೂಲ್ ಅಂತ ಹೇಳ್ಬೋದು. ಓಕೆನಾ. ಅದೇ ರೀತಿ ಯಾವೆಲ್ಲ ಮಕ್ಕಳು ಶಾಲೆಯಿಂದ
ಹೊರಗುಳಿದಿರ್ತವೆ. ಅವುಗಳನ್ನ ಸಾಮಾನ್ಯವಾಗಿ ನಾವು ಡ್ರಾಪ್ ಔಟ್ ಚಿಲ್ಡ್ರನ್ಸ್ ಅಂತ ಕರಿತೀವಿ. ಹೌದಾ, ಅವುಗಳನ್ನ ಡ್ರಾಪ್ ಔಟ್ ಚಿಲ್ಡ್ರನ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಆ ಮಕ್ಕಳಿಗೆ ಏನಂದ್ರೆ ಏನ್ ಮಾಡ್ತದೆ, ಫಂಡಿಂಗ್ ಅಂತ ಅಟ್ರಾಕ್ಟ್ ಮಾಡ್ಕೊಂಡು, ಹೌದಾ, ಯಾವುದೇ ಒಬ್ಬ ಮಗು ಅಥವಾ ಒಬ್ಬ ವಿದ್ಯಾರ್ಥಿ 16 ರಿಂದ 19 ವರ್ಷ ಇದ್ದು ಶಾಲೆ ಬಿಟ್ಟರೆ ಏನ್ ಮಾಡ್ತಾರೆ, ಆತನಿಗೆ ಏನಂದ್ರೆ 2,000 ರೂಪಾಯಿ ಕೊಡ್ತಾರೆ. ಏನ್ ಮಾಡ್ತಾರೆ, ಪ್ರತಿ ಕ್ಲಾಸಿಗೆ ಆತನಿಗೆ 2,000 ಕೊಟ್ಟು ಅಂದ್ರೆ ಆ ಮಗುವನ್ನ, ಆ ವಿದ್ಯಾರ್ಥಿಯನ್ನ ಶಾಲೆಗೆ ಸೆಳೆಯುವಂತದ್ದು. ಮತ್ತೆ ಆತ ಓಪನ್ ಸ್ಕೂಲ್ ಮುಖಾಂತರ ಕೂಡ ಎಜುಕೇಶನ್ ಪಡ್ಕೊಳ್ಳಕ್ಕೆ ಈ ಒಂದು ಸ್ಕೀಮ್ ಅಲ್ಲಿ ಅವಕಾಶ ಕೊಡ್ತದೆ. ಓಕೆ, ಜೊತೆಗೆ ಇಲ್ಲಿ ಏನಂದ್ರೆ ಜಾಸ್ತಿ ಫೋಕಸ್ ಮಾಡ್ತಿರೋದು ಏನಂತಂದ್ರೆ ವೊಕೇಶನಲ್ ಎಜುಕೇಶನ್. ಹೌದಾ, ಅಂದ್ರೆ ಒಂದು ಏನಂತ ಕರಿತೀವಿ ನಾವು ವೊಕೇಶನಲ್ ಎಜುಕೇಶನ್. ಆಮೇಲೆ ಅದು ಡಾಕ್ಟರ್ಸ್ ಆಗಿರ್ಬೋದು, ಆಮೇಲೆ ಟೈಲರಿಂಗ್ ಆಗಿರ್ಬೋದು, ಮೊಬೈಲ್ ರಿಪೇರಿಗಳಾಗಿರ್ಬೋದು. ಯಾಕಂದ್ರೆ ಎಜುಕೇಶನ್ ಜೊತೆಗೆ ಏನಂದ್ರೆ ನಮಗೆ ಸ್ಕಿಲ್ ಗಳ ಅವಶ್ಯಕತೆ ಮತ್ತೆ ಒಂದು ವೊಕೇಶನಲ್ ಅವಶ್ಯಕತೆ ತುಂಬಾ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಈ ಒಂದು ಸ್ಕೀಮ್ ಅಲ್ಲಿ ಕೂಡ ಮಕ್ಕಳಲ್ಲಿ ಒಂದು ಕೌಶಲ್ಯಗಳನ್ನ ಹಾಗೆ ವೊಕೇಶನಲ್ ಪ್ರೊಫೆಷನ್ ಎಜುಕೇಶನ್ ಕೂಡ ಇಂಪ್ರೂವ್ ಮಾಡುವಂತದ್ದು ಈ ಸ್ಕೀಮಿನ ಮುಖ್ಯ ಉದ್ದೇಶವಾಗಿದೆ. ಓಕೆನಾ? ಎಸ್. ಸೊ ಹಾಗೆ ಅದ್ರ ಜೊತೆಗೆ ಸಾಕಷ್ಟು ಒಂದು ವಿಷಯಗಳನ್ನ ಕೂಡ ತಿಳ್ಕೊಂಡಿದ್ದಾರೆ. ಒಂದು ಪರಾಕ್ ಅಂತ ಹೇಳ್ಬೋದು. ಆಲ್ರೆಡಿ ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೀನಿ. ಪರಾಕ್ ಅಂತ ಇದೆಯಲ್ಲ, ಪರಾಕ್ ಅಂದ್ರೆ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ಸ್ ರಿವ್ಯೂ ಅಂಡ್ ಅನಾಲಿಸಿಸ್ ಆಫ್ ದಿ ನಾಲೆಜ್ ಆಫ್ ಫಾರ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಅಂದ್ರೆ ಇದ್ರ ಮುಖಾಂತರ ಮಕ್ಕಳ ಒಂದು ಸಂಪೂರ್ಣವಾದಂತ ಒಂದು ಮೌಲ್ಯಮಾಪನ ಮುಖಾಂತರ ಆ ಮಗುವಿನ ಒಂದು ಇಷ್ಟವನ್ನ ಇಚ್ಛೆಗಳನ್ನ ಕೂಡ ತಿಳ್ಕೊಂಡಿದ್ರೆ ಆ ಮಗುವಿಗೆ ಸಹಾಯ ಮಾಡುವಂತ ಕೆಲಸ ಮಾಡುತ್ತೆ ಥ್ರೋ ಪರಾಕ್ ಮುಖಾಂತರ. ಓಕೆನಾ? ಅದೇ ರೀತಿ ಮಕ್ಕಳಿಗೆ ಏನಂದ್ರೆ ಯಾರಾದ್ರೂ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಏನಂದ್ರೆ ಅವರಿಗೆ ಪ್ರತಿ ಸ್ಕೂಲಿಗೆ ಕೂಡ ಏನ್ ಮಾಡ್ತಾರೆ ಅಂದ್ರೆ 25,000 ರೂಪಾಯಿ ಕೊಡ್ತಾರೆ. ಅದ್ರ ಮುಖಾಂತರ ಮಕ್ಕಳಿಗಿರುವಂತ ಒಂದು ಸ್ಪೋರ್ಟ್ಸ್ ಇಷ್ಟವನ್ನು ಕೂಡ ಅವರು ಪೂರೈಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಈ ಸ್ಕೀಮಿನ ಮುಖಾಂತರ ಅಂದ್ರೆ ಬ್ಯಾಗ್ಲೆಸ್ ಡೇಸ್ ಅಂತ ಕರೀತೀವಿ. ಹೌದಾ, ನಮ್ಮ ರಾಜ್ಯ ಸರ್ಕಾರ ಕೂಡ ಒಂದು ಸ್ಕೀಮ್ ಅನ್ನ ಜಾರಿಗೆ ತಂತು. ಅದುವೇ ಏನಂತಂದ್ರೆ ಯಾವುದು, ಶನಿವಾರ ಸಮಾರಂಭ ಅಂತ ಕರೀತಾರೆ. ಕೇಳಿದಿರಾ? ಶನಿವಾರ ಸಮಾರಂಭ ಅಂತ ಏನಾಗುತ್ತೆ, ತಿಂಗಳಿನ 2 ಶನಿವಾರ ಅಂದ್ರೆ ಮಕ್ಕಳು ಶಾಲೆಗೆ ಬ್ಯಾಗ್ ರಹಿತವಾಗಿ ಹೋಗ್ಬಹುದು. ದಟ್ ಈಸ್ ಕಾಲ್ಡ್ ದ ಶನಿವಾರ ಸಮಾರಂಭ ಅಂತ ಕರೀತಾರೆ. ಓಕೆ, ಈ ತರ ಸ್ಕೀಮ್ಗಳ ಮುಖಾಂತರ ಏನಾಗುತ್ತೆ, ಆಕ್ಚುಲಿ ಈ ಒಂದು ಸ್ಕೀಮ್ ಅನ್ನ ಇಂಪ್ರೂವ್ಮೆಂಟ್ ಮಾಡುವುದರ ಮುಖ್ಯ ಉದ್ದೇಶವಾಗಿದೆ. ದಟ್ ಈಸ್ ಕಾಲ್ಡ್ ದ ಸಮಗ್ರ ಶಿಕ್ಷಾ ಅಭಿಯಾನ ಅಂತ ಕರೀತಾರೆ. ಓಕೆ, ರೈಟ್. ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಮತ್ತೆ ಮುಂದಿನ ದಿನಗಳಲ್ಲಿ ಡಿಫರೆಂಟ್ ಟಾಪಿಕ್ಸ್ ಒಂದಿಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.